ಎಂಬ ವಿಷಯವನ್ನ ಈ ಪ್ರವಚನದಲ್ಲಿ ಪ್ರಾರಂಭ ಮಾಡಬೇಕಾಗಿದೆ. ವೇದಾಂತಗಳಲ್ಲಿ ಪ್ರಸಿದ್ಧವಾದಂತಹದ್ದು ಇದು ಉಂಟು. ಪ್ರಸಿದ್ಧವಾದಂತಹದ್ದು ಮಾಯೆ ಎಂಬ ಒಂದು ಪದ. ಈ ಮಾಯೆ ಎಂಬ ಪದಕ್ಕೆ ನಾನು ಅನೇಕ ಸಲ ಹೇಳಿದ್ದೀನಿ ಹುಸಿ ತೋರಿಕೆ ಅಂತ ಅರ್ಥ. ಆದರೆ ಶಂಕರ ಭಾಷ್ಯದಲ್ಲಿ ಮಾಯೆಯನ್ನು ತೋರಿಸೋದಕ್ಕೋಸ್ಕರ ಏನು ವ್ಯವಸ್ಥೆ ಮಾಡಿದ್ರು, ಯಾಕೆ ತಗೊಂಬಂದ್ರು, ಯಾಕೆ ಮಾಯೆ ಬೇಕಾಗಿತ್ತು ಅಂದರೆ, ಇದಕ್ಕೆ ಮೊದಲು ನಾವು ಒಂದು ಎರಡು ದೃಷ್ಟಿದ್ವಯವನ್ನು ತಿಳಿಸ್ಬೇಕು. ಮಾಯೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಎರಡು ದೃಷ್ಟಿಯನ್ನು ತಿಳ್ಕೋಬೇಕಂತೆ. ಯಾಕೆ ಅಂತ ಹೇಳ್ತೀನಿ. ಇದು ದೃಷ್ಟಿ ಎರಡು ಗೊತ್ತಾಗದೆ ಹೋದರೆ ಮಾಯಾ ಶಬ್ದದ ಅರ್ಥದ ವಿವರಣೆ ಯಾಕೆ ಬೇಕಾಗಿತ್ತು ಅಂತ ಗೊತ್ತಾಗಲ್ಲ. ಒಂದು ಪರಮಾರ್ಥ ದೃಷ್ಟಿ, ಒಂದು ವ್ಯವಹಾರ ದೃಷ್ಟಿ ಅಂತ ಎರಡು ದೃಷ್ಟಿ ಇದೆ. ಬ್ರಹ್ಮಸೂತ್ರ ಭಾಷೆಯಲ್ಲೇ ಎರಡು ದೃಷ್ಟಿಗೆ ಎರಡು ಸೂತ್ರವೇ ಇದೆ. ಭೋಕ್ತಾಪತ್ತೇ ವಿಭಾಗಶ್ಚೇತ್ ಸ್ಯಾಲೋಕವತ್ ಎಂಬುದು ವ್ಯವಹಾರ ದೃಷ್ಟಿ, ತದರಣ್ಯತ್ವಂ ಆರಂಭಣ ಶಬ್ದಾದಿಭ್ಯ ಎಂಬುದು ಪರಮಾರ್ಥ ದೃಷ್ಟಿ. ಎರಡು ಸೂತ್ರದಲ್ಲಿ ಸ್ಪಷ್ಟವಾಗಿ ಭಾಷೆಕಾರರು ಇದು ವ್ಯವಹಾರ ದೃಷ್ಟಿ, ಇದು ಪರಮಾರ್ಥ ದೃಷ್ಟಿ. ಏನು ಹಾಗಂತಂದ್ರೆ ಅಂತ ನಾನು ನಿಮಗೆ ಎರಡು ದೃಷ್ಟಿದ್ವಯಗಳ ವಿವರಣೆ ಕೊಟ್ಟು ಆಮೇಲೆ ಮಾಯಾ ಶಬ್ದದ ಅರ್ಥವನ್ನು ತಿಳಿಸಬೇಕು ಅಂತ ಹೊರಡ್ತಾ ಇದ್ದೀನಿ. ಶಂಕರಾಚಾರ್ಯರೇ ಸಮುದ್ರದ ಉದಾಹರಣೆ ಕೊಟ್ಟಿದ್ದಾರೆ. ಮಹಾಸಮುದ್ರ ಸ್ಥಾನೀಯ ಒಂದು ಸಮುದ್ರದಲ್ಲಿರುವಂಥ ಅಲೆ, ನೊರೆ, ಗುಳ್ಳೆ ಇವುಗಳನ್ನು ನೋಡಿದಾಗ ಅದನ್ನು ಎರಡು ದೃಷ್ಟಿಯಿಂದ ನೋಡಬಹುದು. ಯಾವುದನ್ನ? ಅಲೆ, ನೊರೆ, ಕಿರುದೆರೆ, ದೊಡ್ಡ ಹೆಜ್ಜರೆ, ಹಿರಿದಾದ ತೆರೆ ಇವುಗಳೆಲ್ಲ ನೋಡ್ತಾ ಹೋದರೆ ಅವುಗಳನ್ನು ಒಂದು ವಸ್ತು ದೃಷ್ಟಿ, ಇನ್ನೊಂದು ತೋರುವ ದೃಷ್ಟಿ. ತೋರುವ ದೃಷ್ಟಿಯನ್ನು ವ್ಯವಹಾರ ದೃಷ್ಟಿ ಅಂತೂ, ವಸ್ತು ದೃಷ್ಟಿಯನ್ನ ಯಥಾರ್ಥ ದೃಷ್ಟಿ ಅಂತ ಕರಿಬೋದು, ಪರಮಾರ್ಥ ದೃಷ್ಟಿ ಅಂತ. ಎರಡಕ್ಕೂ ನೀವು ಉತ್ತರ ಹೇಳಬೇಕೀಗ. ವಸ್ತು ದೃಷ್ಟಿಯಿಂದ ಏನು? ತೊರೆ, ನೆರೆ, ಗುಳ್ಳೆ, ಅಲೆ ಎಲ್ಲ ವಸ್ತು ದೃಷ್ಟಿಯಿಂದ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರ ಉತ್ತರನ? ನೀರು. ಮುಗಿದೇ ಹೊರಟದೆ. ಏನೇನು ಹೆಸರಿಲ್ಲ ಅದಕ್ಕೆ. ನೀವು ಏನಾದರೂ ಹೆಸರು ಕರೀರಿ, ಇರೋ ನೀರನ್ನೇ ಅಲೆ, ತೆರೆ, ಕಿರುದೆರೆ, ಹೆದ್ದರೆ, ನೊರೆ, ಗುಳ್ಳೆ ಈ ನೂರಾರು ಹೆಸರಿನಿಂದ ಕರೀತೀವಿ. ಈ ವಸ್ತು ದೃಷ್ಟಿಯಿಂದ ಕರೆದ ಹೆಸರು ಮುಖ್ಯ ಅಲ್ಲ. ಈಗ ತೋರುವ ದೃಷ್ಟಿ ಇದೆಯಲ್ಲ, ವ್ಯವಹಾರದಲ್ಲಿ ತೋರುವ ದೃಷ್ಟಿಗೂ ಒಂದು ಸ್ಥಾನ ಇದೆ. ತೋರುವ ದೃಷ್ಟಿಯನ್ನು ಒಪ್ಕೊಂಡು ಹೇಳಿ ಅದು ಆ ಅಲೆ ಇವುಗಳು ಅವುಗಳು ಪರಸ್ಪರ ಒಂದು ಇನ್ನೊಂದು ಹೌದಾ ಅಲ್ವಾ, ಅಥವಾ ಅವುಗಳೆಲ್ಲವೂ ಪೂರ್ತಿ ನೀರೇನಾ, ನೀರಿಗಿಂತ ಬೇರೆನಾ? ತೋರುವ ದೃಷ್ಟಿ ಇಟ್ಕೊಂಡು ಹೇಳಿ ಅಂತ ಹೇಳಿ ಏನು ಹೇಳಬೇಕಾಗುತ್ತೆ? ಅಲ್ಲ, ವಸ್ತು ದೃಷ್ಟಿಯಿಂದ ಒಂದೇ ಅಂತ ಹೇಳಿ ಆಯ್ತು. ಏನು ಇರೋದು ಅಲ್ಲಿ ಅಂತ ಕೇಳಿದ್ರೆ ನೀರು ಅಂತ ಹೇಳಿ ಆಯ್ತು. ತೋರೋದನ್ನು ಹಾಗೆ ಒಪ್ಕೋಬೇಕು. ತೋರೋದನ್ನು ಪೂರ್ತಿ ಅಲಗಳಿಬಾರ್ದು. ಬರೀ ನೀರಾಗಿದ್ರೆ ತೋರ್ಬಾರ್ದಾಗಿತ್ತು. ಬರೀ ನೀರು ತೋರ್ತಿತ್ತಾ? ತೋರ್ತಿರ್ಲಿಲ್ಲ. ಬರಿಯ ನೀರಿಗೆ ಗುಳ್ಳೆ, ನೊರೆ, ಅಲೆ ಈ ಆಕಾರಗಳೇ ಇರಲಿಲ್ಲ, ಆ ಶಬ್ದವೂ ಇರಲಿಲ್ಲ. ಅದರಿಂದಾಗುವ ಲಾಭವೋ ನುಕ್ಸಾನೋ ಯಾರು ಹೇಳಿದ್ರು, ಇದರಲ್ಲಿ ಕಳಕ ತೇಲ್ ಹೋಗ್ಬಿಟ್ಟಿದ್ದೀವಿ ಬರೀದಿಂದ, ಆ ತರಹ ಅದರ ಬರೀ ನೀರಲ್ಲಿ ಯಾವುದೂ ಇಲ್ಲ. ಆದರೆ ಈ ರೀತಿ ಆಕಾರ, ಹೆಸರು, ಪ್ರಯೋಜನ, ಬೆಲೆ ನಾಲ್ಕನ್ನ ತೋರುವ ದೃಷ್ಟಿಯಿಂದ ನಾವು ಇಟ್ಕೋತೀವಿ. ಹೌದಾ? ನಾಲ್ಕು ಯಾವ್ಯಾವ ಹೇಳಿ? ಆಕಾರ, ಹೆಸರು, ಪ್ರಯೋಜನ, ಬೆಲೆ. ಬೆಲೆ ಅಂದರೆ ನಮ್ಮ ವ್ಯವಹಾರ ದೃಷ್ಟಿಯಲ್ಲಿ ಬೆಲೆ ಇದೆ. ಈಗ ಬೆಲೆ ಅನ್ನೋದು ವಸ್ತುವಿಗೂ ಇದ್ರೂ ತೋರೋದಕ್ಕೂ ಒಂದು ಸ್ವಲ್ಪ ಬೆಲೆ ಕಟ್ತೀವಿ ನಾವು. ಬರೀ ಪ್ಲಾಸ್ಟಿಕ್ ಕೊಟ್ಟಿದ್ರೆ ದುಡ್ಡು ಕೊಡ್ತಿರಲಿಲ್ಲ, ಕುರ್ಚಿ ಆಕಾರ ಮಾಡಿದ್ದಿಲ್ಲ ದುಡ್ಡು ಕೊಟ್ಟಿರೋದು. ಅದನ್ನು ತೋರುವ ದೃಷ್ಟಿಗೂ ಒಂದು ಬೆಲೆ ಇದೆ. ಆ ದೃಷ್ಟಿಯಿಂದ, ತೋರುವ ದೃಷ್ಟಿಯಿಂದ ಅದನ್ನ ಮೂಲ ವಸ್ತುವಿಗಿಂತ ಬೇರೆ ಅಂತ ಹೇಳೋಣ ಅಂದರೆ ನಿಜವಾದ ಬೇರೆ ಅಸ್ತಿತ್ವ ಇಲ್ಲ. ಅದೇ ಹೇಳೋಣ ಅಂತಂದ್ರೆ ತೋರೋದು ಆ ಥರ ಮೂಲ ವಸ್ತುವಿನಂತೆ ತೋರ್ತಾ ಇಲ್ಲ. ಇಲ್ಲಿ ಸಮುದ್ರದ ನೀರಿನ ಹಾಗೆ ತೋರ್ತಾ ಇಲ್ಲ, ಆದ್ದರಿಂದ ನೀರಲ್ಲ. ಬೇರೆ ಅಂತ ಹೇಳ್ಬೇಡ ಅಂದರೆ ಬೇರೆಯಾದ ಅದಕ್ಕೆ ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಇಲ್ಲ. ಆದ್ದರಿಂದ ತೋರುವ ದೃಷ್ಟಿಯಿಂದ ಅದಕ್ಕೆ ಒಂದು ಹೆಸರು ಕೊಡ್ತೀವಿ, ತತ್ವ ಅನ್ಯತ್ವಾಭ್ಯಾಮ್ ಅನಿರ್ವಚನೀಯ ಅಂತ ಪದ. ಇದಕ್ಕೇನು ಹೆಸರು ಗೊತ್ತಾ? ಬರೀ ಅನಿರ್ವಚನೀಯ ಪದ ಇಲ್ಲ, ನೆನ್ಪಿಟ್ಕೊಳ್ಳಿ. ಏನು ಹೇಳಿ? ಈ ಪದ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ತತ್ವೇನ ಅದೇ ಅಂತಾಗ್ಲಿ, ಅನ್ಯತ್ವೇನ ಬೇರೆ ಅಂತಾಗ್ಲಿ,
ಅನಿರ್ವಚನೀಯ, ಬಿಡಿಸಿ ಹೇಳೋಕೆ ಬರೋದಿಲ್ಲ. ಯಾವುದನ್ನು ಎಲ್ಲ ಜಾಗದಲ್ಲೋ ಎಲ್ಲೆಲ್ಲಿ ಕಾರ್ಯಕಾರಣ ಇದೆಯೋ ಆ ಕಾರ್ಯವನ್ನು ಎರಡು ದೃಷ್ಟಿಯಿಂದ ನೀವು ನೋಡಬಹುದು. ಒಂದು ವಸ್ತು ದೃಷ್ಟಿ, ಇನ್ನೊಂದು ತೋರೋ ದೃಷ್ಟಿ. ವಸ್ತು ದೃಷ್ಟಿಯಿಂದ ಆ ಕಾರ್ಯ ಅನ್ನೋದು ವಸ್ತುಗಿಂತ ಬೇರೆ ಅಲ್ಲ. ಬಟ್ಟೆ ತಗೊಳ್ಳಿ ನೀವು, ಬಟ್ಟೆ ಅನ್ನುವಂತಹದ್ದು ವಸ್ತು ದೃಷ್ಟಿಯಿಂದ ಹತ್ತಿಯೇ. ಆದರೆ ತೋರೋ ದೃಷ್ಟಿ ಒಪ್ಕೋಬೇಕು. ತೋರೋ ದೃಷ್ಟಿ ಅಂದ್ರೆ ಹತ್ತಿಗೆ ಜ್ವರ ಆಯ್ತಾ ಇದೆಯಾ ಇಲ್ಲವಾ? ಆದರೆ ನೀವು ಮೆತ್ತಿಗೆ ಹೇಳ್ತಾ ಇದ್ದೀರಿ, ಆದರೆ ನನ್ನ ಜ್ವರ ಕಾಣಿಸ್ತದೆ. ಆದರೆ ನಿಜವಾಗಿ ಬರೀ ಹತ್ತಿಗೆ ಈ ಆಕಾರ ಇರಲಿಲ್ಲ, ಬಟ್ಟೆ ಅಂತ ಹೆಸರಿರಲಿಲ್ಲ, ಬಟ್ಟೆಯ ಪ್ರಯೋಜನ ಬರೀ ಹತ್ತಿಯಿಂದ ಆಗ್ತಿರ್ಲಿಲ್ಲ, ಬಟ್ಟೆ ಬೆಲೆನ ಬರೀ ಹತ್ತಿ ಕೊಟ್ಟರು ಕೊಡ್ತಿರ್ಲಿಲ್ಲ. ಆದರೆ ನಾಲ್ಕು ಬೇರೆ. ಹತ್ತಿಗೆ ಬಟ್ಟೆಯ ಬೆಲೆ ಇಲ್ಲ, ಬಟ್ಟೆಯ ಆಕಾರವಿಲ್ಲ, ಬಟ್ಟೆ ಅಂತ ಹೆಸರಿಲ್ಲ, ಬಟ್ಟೆಯ ಪ್ರಯೋಜನವೂ ಆಗೋದಿಲ್ಲ. ಆದ್ರಿಂದ ಬಟ್ಟೆಗೆ ಒಂದು ಬೇರೆ ಅಂತ ಅನ್ಸುತ್ತೋ ಇಲ್ವಾ? ಆ ದೃಷ್ಟಿ ಇಟ್ಕೊಂಡು ಈಗ ಬಟ್ಟೆಯನ್ನ ತೋರುವ ದೃಷ್ಟಿಯಿಂದ ಹತ್ತಿಯೇ ಅಂತ ಹೇಳೋಣ ಅಂದ್ರೆ ಬೇರೆ ಥರ ತೋರ್ತಾ ಇದೆ. ಹೋಗ್ಲಿ ಬೇರೆ ಅಂತ ಹೇಳ್ಬೇಡ ಅಂದ್ರೆ ಹತ್ತಿಗಿಂತ ಬೇರೆ ಅಸ್ತಿತ್ವವೇ ಇಲ್ಲ. ಇದನ್ನಿಟ್ಕೊಂಡು ಭಾಷ್ಯಕಾರರು ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಈ ಎರಡನ್ನು ಹೇಳುವಾಗ ಏನು ತೋರುವ ದೃಷ್ಟಿ ಇದೆ ಅದರಲ್ಲಿ ಅಧ್ಯಾಸ ಕಲ್ಪಿತ ಅಂತ ಒಂದು ಪದ ಸೇರಿಸ್ತಾರೆ. ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದದ್ದು ಈ ತೋರುವ ರೂಪಗಳು. ಅಲ್ಲೊಂದು ವಿಶೇಷ ಇದೆ. ಯಾಕೆ ಈ ಪ್ರಶ್ನೆ ಬಂದು ಅಂತ ಹೇಳ್ತಾರೆ. ಒಂದೇ ಬ್ರಹ್ಮ ಜಗತ್ತಿನಲ್ಲಿ ಎಲ್ಲವೂ ಆಗಿಬಿಟ್ರೆ, ನೋಡುವವನು, ನೋಡುವ ಸಾಧನ, ನೋಡಿಸ್ಕೊಳ್ಳೋ ಪ್ರಪಂಚ ಎಲ್ಲ ಆಗಿಬಿಟ್ರೆ ಈ ಪ್ರಪಂಚದ ವ್ಯವಹಾರವೇ ಹೋಗ್ಬಿಡುತ್ತೆ. ನೋಡೋನು ನೋಡಿಸ್ಕೊಳ್ಳೋದು ಯಾವುದೂ ಇಲ್ಲ, ನಾನು ನೀನು ಇಲ್ಲ, ಅದು ಇದು ಇಲ್ಲ, ಏನು ವ್ಯವಹಾರವೆಲ್ಲ ಸುಳ್ಳು ಅಂತ ಆಗ್ಬಿಡುತ್ತಲ್ಲ. ಹಾಗಾದ್ರೆ ನೀವು ಕುರ್ಚಿಗೆ ತಗೊಂಬನ್ನಿ ಅಂದ್ರೆ ಇದು ತಗೊಂಬಂದ್ರು ಅದು ಬ್ರಹ್ಮ, ಅದು ಬ್ರಹ್ಮ, ಯಾವ ತಂದ್ರೂ ಆಗತ್ತೆ. ಆದ್ರಿಂದ ವ್ಯವಹಾರ, ಸರ್ವ ವ್ಯವಹಾರ ಲೋಕ ಪ್ರಸಂಗ ಬಂದ್ಬಿಡುತ್ತಲ್ಲ. ಏನು ಉತ್ತರ ಹೇಳ್ತೀರಿ ಅಂತ ಕೇಳಿದ್ರು. ಭೋಕ್ತಾಪತ್ತೆ ಅಂದ್ರೆ ಭೋಕ್ತೃ, ಭೋಗ, ಭೋಗ್ಯ, ಇವುಗಳ ಭೋಗ ಸಾಧನ ಈ ನಾಲ್ಕು ಇರಬೇಕಲ್ಲ. ನಾಲ್ಕು ಇಲ್ಲ ಅಂತ ಆಗ್ಬಿಡುತ್ತೆ, ಬ್ರಹ್ಮ ಒಂದೇ ಅಂತ ಆಗ್ಬಿಟ್ರೆ ಆವಾಗ ಭೋಕ್ತೃನೂ ಭೋಗ್ಯವೂ ಭೋಗ ಸಾಧನವೂ ಎಲ್ಲ ಒಂದೇ ಆಗಿ ಎಲ್ಲ ವ್ಯವಹಾರವೆಲ್ಲ ಕೆಟ್ಟೋಗ್ತಾ ಇದೆ. ಏನು ಉತ್ತರ ಹೇಳ್ತೀರಿ ಅಂತ ಪೂರ್ವ ಪಕ್ಷಿ ಕೇಳಿದ್ದ. ಅದಕ್ಕೆ ಅವ್ರು ಹೇಳಿದ್ರು, ಸ್ಯಾಲ್ ಲೋಕವತ್ ನೋಡಿ ಸ್ವಾಮಿ, ಈಗ ಮಣ್ಣಿನ ದೃಷ್ಟಾಂತನೂ ತಗೊಳ್ಳಿ ಪರವಾಗಿಲ್ಲ. ಮಣ್ಣು, ಮಡಿಕೆ, ಕುಡಿಕೆ ಎಲ್ಲ ತಗೊಂಡಿದೆ. ಅದಕ್ಕೆ ವಸ್ತು ದೃಷ್ಟಿಯಿಂದ ಮಡಿಕೆ ಕುಡಿಕೆಗಳು ಏನೋ ಮಣ್ಣೆ. ತೋರೋ ದೃಷ್ಟಿಯಿಂದ ನಾಲ್ಕಿದೆ. ಮಡಿಕೆ ಕುಡಿಕೆ ಅಂತ ಹೆಸರು ಮಣ್ಣಿಗಿಲ್ಲ, ಒಂದು ಹೆಸರಿಲ್ಲ. ಆಕಾರ ಇಲ್ಲ ಮಣ್ಣಿಗೆ, ಈ ಮಡಿಕೆ ಕುಡಿಕೆ ಆಕಾರ ಇಲ್ಲ, ಎರಡಾಯ್ತು. ಮೂರನೇದು ಮಡಿಕೆ ಕುಡಿಕೆ ಆಗೋ ಪ್ರಯೋಜನ ಬರೀ ಮಣ್ಣಿಂದ ಆಗೋದಿಲ್ಲ, ಮೂರಾಯ್ತು. ನಾಲ್ಕನೇದು ಮಡಿಕೆ ಕುಡಿಕೆ ಬೆಲೆ ಬರೀ ಮಣ್ಣಿಗೆ ಕೊಡೋಲ್ಲ, ನೀವು ಕೊಡ್ತೀರಾ? ಆದ್ರಿಂದ ಈ ನಾಲ್ಕರಿಂದ ಅದಕ್ಕೊಂದು ತೋರುವ ದೃಷ್ಟಿ ಅಸ್ತಿತ್ವ ಬಂತು. ಈಗ ಈ ತೋರುವ ದೃಷ್ಟಿ ಅವಿದ್ಯಾಕಲ್ಪಿತ ಅಂತಾರೆ. ಅವಿದ್ಯಾಕಲ್ಪಿತ ಅಂದ್ರೇನೋ ತಪ್ಪು ತಿಳುವಳಿಕೆಯಿಂದ ಅದು ಇದೇ ಅನ್ನಿಸ್ಕೊಂಡಿದೆಯೋ ಹೊರತು ವಸ್ತು ದೃಷ್ಟಿಯಿಂದ ಇಲ್ಲ. ಆದ್ರಿಂದ ಶಂಕರ ಭಾಷ್ಯದ ವಾಕ್ಯ ನೋಡಿ, ಅವಿದ್ಯಾಕಲ್ಪಿತೇನ ಚ ನಾಮರೂಪ ಲಕ್ಷಣೇನ ರೂಪಭೇದೇನ ವ್ಯಾಕೃತಾವ್ಯಾಕೃತಾತ್ಮಕೇನ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇನ ಬ್ರಹ್ಮ ಪರಿಣಾಮಾದಿ ಸರ್ವವ್ಯವಹಾರಾಸ್ಪದಂ ಪ್ರತಿಪದ್ಯತೆ ಪಾರಮಾರ್ಥಿಕೇನ ಚ ಸ್ವೇನ ರೂಪೇಣ ಸರ್ವವ್ಯವಹಾರಾತೀತಂ ಅಪರಿಣತಂ ಅವತಿಷ್ಠತೆ. ಎಂಥ ಅನುಭವದ ವಾಕ್ಯ ಅಂತ. ಇದು ಒಂದು ವಾಕ್ಯ. ಇದಕ್ಕೆ ಮೊದಲು ನೀವು ಹೇಳಿದ್ರಲ್ಲ, ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ ಅವಿದ್ಯಾಕಲ್ಪಿತೆ ನಾಮರೂಪೇ ತತ್ವಾನ್ಯತ್ವಾಭ್ಯಾಂ ನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಇತಿ ಚ ಶ್ರುತಸ್ಮೃತ್ಯೋಃ ಅಭಿಲಪ್ಯತೆ ತಾಭ್ಯಾಮನ್ಯಃ ಸರ್ವಜ್ಞಃ ಈಶ್ವರಃ ಆಕಾಶೋಭಿ ನಾಮ ನಾಮರೂಪಯೋ ನಿರ್ವಹಿತ. ಈ ವಾಕ್ಯ ಶಂಕರ ವಾಕ್ಯ ನಮಗೆ ಮಾಯೆ ಅಂದರೆ ಏನು ಅಂತ ಹೇಳೋಕೆ ಬಂದಿರೋ ವಾಕ್ಯ. ಮಾಯಾ, ಪ್ರಕೃತಿ, ಅವ್ಯಾಕೃತ, ಇದಕ್ಕೆ ಅಕ್ಷರ ಅಂತ ಕೆಲವು ಜಾಗದಲ್ಲಿದೆ. ಆಕಾಶ ಅನ್ನೋ ಪದವೂ ಇದೆ, ಆದರೆ ಅವಿದ್ಯಾ ಅನ್ನೋ ಪದ ಇಲ್ಲ. ಅವ್ಯಕ್ತ ಅನ್ನೋ ಪದ ಇದೆ. ಅವ್ಯಕ್ತ, ಅವ್ಯಾಕೃತ, ಮಾಯೆ, ಪ್ರಕೃತಿ ಇದೆಲ್ಲ ಇದೆ. ಇದು ಯಾವುದು ಮಾಯಾ, ಪ್ರಕೃತಿ, ಅವ್ಯಕ್ತ, ಅವ್ಯಕ್ತ ಅಂದರೆ ಹೇಗೆ ನಾನು ಸಮುದ್ರ ದೃಷ್ಟಾಂತದಲ್ಲಿ ಮಣ್ಣು ಮಡಿಕೆ ದೃಷ್ಟಾಂತ ಕೊಟ್ಟನೋ ಈ ಜಗತ್ತಿನಲ್ಲಿ ಈಗ ನಮಗೆ ನಾಮರೂಪಗಳು ಕಾಣ್ತಾ ಇದೆ. ಹೌದಾ? ನಾಮರೂಪಗಳಲ್ಲಿ ನಾಲ್ಕನ್ನು ನಾವು ನೋಡ್ತೀವಿ.
ಯಾವ್ಯಾವ 4? ಹೆಸರು, ಆಕಾರ, ಪ್ರಯೋಜನ, ಬೆಲೆ. ಅದರಲ್ಲೇ ನಮ್ಮ ವ್ಯವಹಾರ ನಡೀತಾ ಇರೋದು. ಇಲ್ಲಿ ಹೋದ್ರೆ ನೀವು ತಾಮ್ರದ ಅಂಗಡಿ ಹೋಗಿ ತಾಮ್ರ ಕೊಡಿ ಅಂದ್ರೆ ಯಾರು ಕೊಡಲ್ಲ. ಏನು ತಾಮ್ರ ಕೊಡಿ ಅಂತಿರಲ್ಲ. ಅಲ್ಲ ಸ್ವಾಮಿ, ನಿಮ್ಮ ತಾಮ್ರ ಇದೆಯಾ ಇಲ್ವಾ? ತಾಮ್ರ ಕೊಡಿ. ಬ್ಯಾಂಕಿಗೆ ಹೋಗಿ ದುಡ್ಡು ಕೊಡಿ ಅಂದ್ರೆ ದುಡ್ಡು ಕೊಡ್ತಾರ? ದುಡ್ಡು ಕೊಡೋಕ್ಕಾಗಲ್ಲ. ಬ್ಯಾಂಕಲ್ಲಿ ಇರೋ ದುಡ್ಡೇ. ಬರೀ ದುಡ್ಡು ಕೊಡಿ ಅಂದ್ರೆ ಏನು ಕೊಡ್ತಾರ? ಹೇಳಿ, ಏನು ತಾಮ್ರ ಅಂದ್ರೆ ಏನು ಬೇಕು ಹೇಳ್ರಿ? ಏನು ನಿಮ್ಗೆ ಯಾತಕ್ಕೆ ಬೇಕು ಹೇಳ್ರಿ? ನಿಮಗೆ ಅಡಿಕೆ ಬೇಯಿಸೋಕ್ಕೆ ಹಂಡೆ ಬೇಕು. ಹಂಡೆ ಅಂತ ಹೇಳ್ರಿ. ಪ್ರಯೋಜನ ಏನೋ? ಅಡಿಕೆ ಬೇಯಿಸೋದು. ಹಂಡೆಗೆ ಒಂದು ಆಕಾರ ಇದೆ. ಆ ಆಕಾರಕ್ಕೂ ಅವ್ರು ಹೇಳ್ತಾನೆ, ಅದಕ್ಕೇನೋ ಒಂದು ಮಾಡಿದ ಬೆಲೆ ಅಂತ ಹೆಸರು, ಮೇಕಿಂಗ್ ಚಾರ್ಜ್. ಹಾಗೆ ಒಡವೆಗಳಿಗೂ ಉಂಟದು. ಅದು ಒಂದು ಚಾರ್ಜ್ ಬೇರೆ ಮಾಡ್ತಾನೆ. ಬರೀ ತಾಮ್ರಕ್ಕೆ ಬೇರೆ ಚಾರ್ಜ್ ಮಾಡ್ತಾನೆ. ತೂಕ ಹಾಕ್ತಾನೆ, ಕೆಜಿಗೆ ಇಷ್ಟು ಅಂತ ಹೇಳಿ ಅದಕ್ಕೆ ಹಾಕ್ತಾನೆ. ಅವನು ವೇಸ್ಟಿಂಗ್ ಚಾರ್ಜ್ ಹಾಕ್ತಾರೆ. ವೇಸ್ಟಿಂಗ್ ಚಾರ್ಜ್ ಹೋಯ್ತು ಅಂತ ಮೇಕಿಂಗ್ ಮಾಡುವಾಗ ಎಷ್ಟೋ ಕಳ್ಕೊಂಡ್ವಲ್ಲ, ಅದ್ರ ಚಾರ್ಜು ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಒಟ್ಟು ಮನುಷ್ಯ ವ್ಯವಹಾರಕ್ಕೆ ಹೋದಾಗ ಹೇಗಿರುತ್ತೆ, ಪರಮಾರ್ಥ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಪರಮಾರ್ಥ ದೃಷ್ಟಿಯಿಂದ ಬೇರೆ ಅಲ್ಲ ಅಂತಾದರೂ ವ್ಯವಹಾರದಲ್ಲಿ ಈ 4 ಬಹಳ ಮುಖ್ಯನಂತೆ. ಅಲ್ಲೂ ಒಂದು ಪ್ರಶ್ನೆ ಏನಿದೆ ಅಂದರೆ, ಈ ತೋರುವ ರೂಪವನ್ನು ಇಟ್ಕೊಂಡಾಗ, ನಾಮ, ರೂಪ, ಪ್ರಯೋಜನ, ಬೆಲೆ 4 ಇಟ್ಕೊಂಡಾಗ ಇನ್ನೊಂದು ಆಗೋದೇ ಇಲ್ಲ. ಈಗ ನೋಡಿ, ಪ್ಲಾಸ್ಟಿಕ್ಕಿಂದ ಕುರ್ಚಿ, ಪ್ಲಾಸ್ಟಿಕ್ಕಿಂದ ಲೋಟ, ಪ್ಲಾಸ್ಟಿಕ್ಕಿಂದ ಟೇಬಲ್ ಇಟ್ಕೊಳ್ಳಿ. ಎಲ್ಲ ಪ್ಲಾಸ್ಟಿಕ್ ಆದರೂ ಕೂರೋ ಕುರ್ಚಿ ಮೇಲೆ, ಮೇಜ್ ಮೇಲೆ ಲೋಟ ಇಡೋದು, ಆ ಲೋಟದಲ್ಲೇ ಕುಡಿಯೋದು. ಮೇಜಲ್ಲೇ ಕುಡಿದ್ಬಿಡಿ ಅಂದರೆ ಕುಡಿಯೋಕೆ ಬರುತ್ತಾನ? ಮೇಜಲ್ಲಿ ಕುಡಿಯೋಕೆ ಬರಲ್ಲ. ಹಾಗೆ ಪ್ರಯೋಜನ, ಬೆಲೆ ಇದೆಲ್ಲ ಆಯಾಯ ವಸ್ತುಗಳಿಂದ ಆಗತ್ತೆ. ಆದ್ದರಿಂದ ಇವರು ಏನು ಹೇಳಿದರು, ವೇದಾಂತಿಗಳು, ಅದ್ವೈತಿಗಳು ಎಲ್ಲ, ಕೆಲವರು ಹೇಳ್ತಾರೆ, ನೆನ್ನೆ ಓದಿದ್ವಲ್ಲ ನಾವು, ಅದ್ವೈತಿಗಳು ಎಲ್ಲ ಒಂದೇ, ನಮಗೆ ಯಾವ ವ್ಯವಹಾರವೂ ಇಲ್ಲ, ಇದರಲ್ಲಿ ಹೆಣಸು ಗಣಸು ಭೇದ ಇಲ್ಲ, ಆಮೇಲೆ ಅವರು ಇವರು ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು, ಏನು ಬೇಕಾದ್ರೂ ಮಾಡೋದು. ಅದೆಲ್ಲ ಆಗಲ್ಲ ಅಂದರು. ಶಂಕರಾಚಾರ್ಯ ಹೇಳಿದರು, ವ್ಯವಹಾರ ನಾಮರೂಪ ಭೇದಗಳನ್ನು ಇಟ್ಕೊಂಡೇ ಹೋಗ್ತಿದೆ. ಪರಮಾರ್ಥ ತಿಳ್ಕೊಂಡು ಆ ಜ್ಞಾನದಿಂದ ಸತ್ಯವನ್ನು ಕಂಡ್ಕೊಂಡು ಆನಂದ ಪಡೋಕೆ ಅಂದ್ರೆ ಮೇಲು ಕೀಳು ಇರಬಾರ್ದು ಅನ್ನೋ ಒಪ್ಕೋತೀನಲ್ಲ. ಆದರೆ ವ್ಯವಹಾರವನ್ನು ನೀನು ಸೌಟಲ್ಲಿ ಬಡಿಸು ಅಂದರೆ ತಗೊಂಬಂದು ಸ್ಟೀಲ್ ಚಂಬಲ್ ಬಡಿಸ್ಬಿಡದ? ಸೌಟಲ್ಲಿ ಬಡಿಸೋದಕ್ಕೂ ಏನು ಸ್ವಾಮಿ, ಎರಡೂ ನಮ್ಗೆ ಸ್ಟೀಲೇ ತಾನೆ. ಸ್ಟವ್ ಇದು ಸೌಟು ಸ್ಟೀಲೆ, ತಟ್ಟೆನೂ ಸ್ಟೀಲೆ, ಬೋಗಣಿನೂ ಸ್ಟೀಲೆ, ಬಡಿಸಯ್ಯ ಅಂದ್ರೆ ಎಲ್ಲ ಒಂದೇ ತಾನೆ. ಅದ್ವೈತಿಗಳು ಅಂತ ಹೇಳಿ ನೀವು ಬಳಸಿದ್ರೆ ತಟ್ಟೆಯಲ್ಲಿ ಬಡಿಸೋಕೆ ಬಂದು ಕೇಳ್ತಾರ? ಸುಮ್ಮನಿರೋ. ಇದು ವ್ಯವಹಾರ. ವ್ಯವಹಾರದಲ್ಲಿ ಏನೇನು ಹೆಸರಿದೆಯೋ ಹಾಗೆ ಒಪ್ಕೋಬೇಕು. ಇದನ್ನು ಇಟ್ಕೊಂಡು ಈ ಮಾಯಾ ಅನ್ನೋ ಶಬ್ದ ಬಂದಿದೆ. ಬಹಳ ಚೆನ್ನಾಗಿದೆ. ಶಂಕರಾಚಾರ್ಯರು ಇದನ್ನು ಇಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡಿದರೆ ಇಲ್ಲಿ ದಾರಿ ತಪ್ಪುವ ಜಾಗ ತುಂಬ ಇದೆ. ಯಾಕೆ ಹೇಳ್ತೀನಿ? ಈಗ ಅಖಂಡ ಪ್ರಪಂಚದ ನಾಮ, ರೂಪ, ಆ ಪ್ರಯೋಜನ, ಬೆಲೆ ಇದೆಯಲ್ಲ, ಇದು ಒಂದ್ಸಲ ತೋರ್ಕೊಳ್ಳುತ್ತೆ, ಒಂದ್ಸಲ ಅಡ್ಕೊಳ್ಳುತ್ತೆ. ಅಡ್ಕೊಂಡಾಗ್ಲೂ ಇರುತ್ತೆ, ತೋರ್ಕೊಂಡಾಗ್ಲೂ ಇರುತ್ತೆ. ನೆನ್ಪಿಟ್ಕೊಳ್ಳಿ, ತೋರ್ಕೊಂಡಾಗ ಅದು ಅವಿದ್ಯಾ ಕಲ್ಪಿತ ಅಂತ ಗೊತ್ತಾಗತ್ತೆ. ತೋರ್ಕೊಂಡದ್ರಿಂದ ಅಡ್ಕೊಂಡಾಗಲೂ ಇದೇ ಅಂತ ನಾವು ಊಹೆ ಮಾಡ್ತೀವಿ. ಅಡ್ಕೊಂಡಾಗ ನಮ್ಗೆ ಅನುಭವ ಗೋಚರ ಆಗಲ್ಲ. ಈಗ ಕಾಣಿಸ್ತಾ ಇರೋ ಪ್ರಪಂಚ ನಿದ್ದೆಯಲ್ಲಿ ಅಡಗತ್ತೆ, ಮರಣದಲ್ಲೂ ಅಡಗತ್ತೆ ಅಂತಾರೆ, ಪ್ರಳಯದಲ್ಲೂ ಅಡಗತ್ತೆ ಅಂತಾರೆ. ಅದೆರಡು ಅನುಭವ ಬರಲ್ಲ. ನಿದ್ದೆಯಲ್ಲಾದರೂ ಅಡಗಿರೋ ಅನುಭವ ಬರುತ್ತೆ ನಮಗೆ. ಆದರೆ ಅಡಗಿರೋದು ಅಂದರೆ ತೋರದೇ ಇರೋದು, ಆಗಲೂ ಇದೆ ಅನ್ನೋದು ಹೇಗೆ ಗೊತ್ತು ಅಂದರೆ, ಮತ್ತೆ ಅದೇ ಹೇಳುತ್ತಲ್ಲ, ನಾಳೆ ಬೆಳಗ್ಗೆ ಅದೇ ಪ್ರಪಂಚ ಹಾಗೆ ಹೇಳುತ್ತೋ ಇಲ್ವಾ? ಇದನ್ನಿಟ್ಕೊಂಡು ಅದದೇ ನಾಮರೂಪ ಹೇಳುತ್ತೆ, ಅದದೇ ತೋರ್ತಾ ಇದೆ. ಅಡಗಿದಾಗಲೂ ಇರುತ್ತೆ, ಮತ್ತೆ ಎಚ್ಚರವಾದಾಗಲೂ ಇರುತ್ತೆ. ಅಡಗಿದಾಗ ಹೇಗಿರುತ್ತೆ ಅಂದರೆ, ನಾವು ಎಚ್ಚರದ ದೃಷ್ಟಿಯಿಂದ ಹೇಳ್ತೀವಲ್ಲ, ಆ ಥರ ಅಲ್ಲ. ನಾನು ಮಲಗಿದಾಗಲೂ ಪ್ರಪಂಚ ಇರುತ್ತೆ, ಆ ಥರ ಅಲ್ಲ ಅವ್ರು ಹೇಳೋದು. ಅಡಗಿದಾಗಲೂ ನಮ್ಮ ಸ್ವರೂಪ ಚೈತನ್ಯದಲ್ಲಿ ಮುಳುಗಿರುತ್ತೆ, ಆದರೆ ಅವ್ಯಕ್ತವಾದ ಬೀಜಶಕ್ತಿಯಿಂದ ಇರುತ್ತೆ. ಇಲ್ಲದೆ ಹೋದರೆ ಅದದೇ ಬರೋ ಕಾರಣ ಇಲ್ಲ. ಅದನ್ನು ಇಲ್ಲದೆ ಇರೋದು ಬರೋದಿಲ್ಲ, ಇದ್ದದ್ದು ಹೋಗೋದಿಲ್ಲ. ಇದ್ದದ್ದು ಯಾವ ದೃಷ್ಟಿಯಿಂದ ಇದ್ದದ್ದು? ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ನಾಮರೂಪಗಳು ಇದೇನು ಕಂಡುಕೊಂಡದ್ದು. ಆದ್ದರಿಂದ ಇವರು ಹೇಳ್ತಾರೆ, ಈ ನಮ್ಮ ದೇಹೇಂದ್ರಿಯಗಳಲ್ಲಿ ಅಧ್ಯಾಸ, ತಪ್ಪು ತಿಳುವಳಿಕೆ ಇದೆಯಲ್ಲ, ಅದರಿಂದ ಕಲ್ಪಿತವಾದ ಈ ನಾಮರೂಪ ಪ್ರಪಂಚಕ್ಕೆ ಸತ್ಯತ್ವ ಬುದ್ಧಿಯಿಂದ ಸತ್ಯ ಅಂತ ಒಪ್ಕೊಂಡ್ರಲ್ಲ, ಅದು ತಾನೇ ಇದೆ ಅನಿಸ್ಕೊಂಡದ್ದು. ಸತ್ಯತ್ವ ಕೊಟ್ಟದ್ದು ಯಾವುದು? ನಮ್ಮ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆಯಲ್ಲಿ ಹೋಗಿದ್ರೆ ಪ್ರಪಂಚಕ್ಕೆ ಸತ್ಯತ್ವ ಬರ್ತಿರಲಿಲ್ಲ. ಆ ಸತ್ಯತ್ವ ಬುದ್ಧಿಯನ್ನು ನಾಮರೂಪ ಕೊಟ್ಟದ್ದು ನಾವೇ. ಆದ್ದರಿಂದ ಶಂಕರಾಚಾರ್ಯ ಹೇಳ್ತಾರೆ, ನಿಮ್ಮ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ಈ ನಾಮರೂಪ ಪ್ರಪಂಚವು
ಅಡಗಿದಾಗಲೂ ಅದೇ ತಪ್ಪು ತಿಳುವಳಿಕೆಯಿಂದ ಕಲ್ಪಿಸೋದು ಹಾಗೆಯೇ ಬೀಜ ರೂಪ ಇರುತ್ತೆ ನೋಡಿ. ಅವಿದ್ಯಾ ಕಲ್ಪಿತೇನ ಮತ್ತೆ ಬಂತು, ತುಂಬಾ ಆಟ ಆಡ್ತಾ ಇದೆ ಇವತ್ತು. ಅವಿದ್ಯಾ ಕಲ್ಪಿತೆ ನಾಮರೂಪೆ ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯೇ. ಈ ಪದ ನೀವು ಚೆನ್ನಾಗಿ ಇಟ್ಕೋಬೇಕು. ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯ ಯಾಕೆ ಹೇಳಿದೆ ಅಂತ ಅರ್ಥ ಆಯ್ತಾ? ತೋರುವ ರೂಪವನ್ನ ಹಾಗೆ ಇದೆ ಅಂತ ತಪ್ಪು ತಿಳುವಳಿಕೆಯಿಂದ ಒಪ್ಕೊಂಡ ಮೇಲೆ ಆ ಮೂಲ ರೂಪಕ್ಕಿಂತ ಬೇರೇನೋ ಅಲ್ವೋ ಅಂತ ಕೇಳಿದರೆ, ಬೇರೆ ಅಂತ ಹೇಳೋಣ ಅಂದರೆ ಬೇರೆಯಾದ ಅಸ್ತಿತ್ವ ಇಲ್ಲ. ಬ್ರಹ್ಮಕ್ಕಿಂತ ಬೇರೆಯಾದ ಅಸ್ತಿತ್ವ ಪ್ರಪಂಚಕ್ಕಿಲ್ಲ. ಬ್ರಹ್ಮವೇ ಅಂತ ಹೇಳಿಬಿಡೋಣ ಅಂದರೆ ಬ್ರಹ್ಮದ ತರ ಇಲ್ಲ. ಹಾಗೆ ನೊರೆ ಗುಳ್ಳೆಗಳು ಸಮುದ್ರ ತರ ಇಲ್ವೋ, ಹಾಗೆ ಮಡಿಕೆ ಕುಡಿಕೆಗಳು ಮಣ್ಣಿನ ತರಹ ಇಲ್ವೋ, ಅದೇ ರೂಪ ಇಲ್ವೋ, ಹಾಗೆ ಈ ತೋರುವ ಪ್ರಪಂಚ ಬ್ರಹ್ಮದ ರೂಪದ ಹಾಗೆ ಇಲ್ಲ. ಬೇರೆ ಅಂತ ಹೇಳೋಣ ಬೇರೆ ಅಸ್ತಿತ್ವ ಇಲ್ಲ, ಅದೇ ಅಂತ ಹೇಳೋಣ ಅದರ ರೀತಿ ಇಲ್ಲ. ಆದ್ರಿಂದ ತತ್ವೇನ ಅನ್ಯತ್ವೇನವ ಅನಿರ್ವಚನೀಯೇ ನಾಮರೂಪೇ. ನಾಮರೂಪ ಇನ್ನೆರಡು ಸೇರಿಸ್ಕೊಂಬಿಡಿ. ನಾಮರೂಪ ಅಂತ ಎರಡೇ ಯಾಕೆ ಹೇಳಿದ್ರು ಅಂದರೆ, ಎಲ್ಲ ನಾಮರೂಪಗಳು ಮನುಷ್ಯನಿಗೆ ಪ್ರಯೋಜನ ಆಗಬೇಕು ಅಂತಿಲ್ಲ. ಎಲ್ಲ ನಾಮರೂಪಕ್ಕೂ ನಾವೇನು ಬೆಲೆ ಕಟ್ಟಲ್ಲ. ಈಗ ದೊಡ್ಡ ಹಿಮಾಲಯ ಪರ್ವತ ನೋಡಿದರೆ ಅದಕ್ಕೊಂದು ಹೆಸರು ಕಟ್ಟರೆ ಅದಕ್ಕೇನು ಪ್ರಯೋಜನ ಅಂತ ಕೇಳಿದರೆ ಹಿಮಾಲಯ ಪರ್ವತ ನೋಡೋದಷ್ಟೇ ಪ್ರಯೋಜನ, ಏನು ತೊಗೊಂಬರೋಕ್ಕಾಗತ್ತಾ? ಅದೇನು ಮಾಡೋಕ್ಕಾಗಲ್ಲ. ಅಂದರೆ ಹೀಗೆ ಮಾಯೆಯನ್ನು ಶಂಕರಾಚಾರ್ಯರು ವ್ಯವಹಾರ ದೃಷ್ಟಿ, ಅವಿದ್ಯಾ ದೃಷ್ಟಿ, ಜಾಗ್ರತ ದೃಷ್ಟಿ, ಎಚ್ಚರದ ದೃಷ್ಟಿ, ಈ 4 ದೃಷ್ಟಿಯಿಂದ ಕರೆದು. 4 ಒಂದೇ ಅರ್ಥ. ಯಾವ್ಯಾವುದಕ್ಕೆ? ವ್ಯವಹಾರ ದೃಷ್ಟಿ, ಅವಿದ್ಯಾ ದೃಷ್ಟಿ, ಅಧ್ಯಾಸ ದೃಷ್ಟಿ ಅರ್ಥ ಒಂದೇ. ಜಾಗ್ರತ ದೃಷ್ಟಿ, ಎಚ್ಚರದ ಅಭಿಮಾನ ದೃಷ್ಟಿ, ಲೌಕಿಕ ದೃಷ್ಟಿ ಅಂತ ಕರೀತಾರೆ. ಲೌಕಿಕ ದೃಷ್ಟಿ, ವ್ಯವಹಾರ ದೃಷ್ಟಿ, ಜಾಗ್ರತ ದೃಷ್ಟಿ, ಅವಿದ್ಯಾ ದೃಷ್ಟಿ, ಪ್ರಮಾತ್ರ ದೃಷ್ಟಿ, ಇದೆಲ್ಲ ಒಂದರ್ಥ. ಇನ್ನೊಂದು ಕಡೆಯಲ್ಲಿ ಪರಮಾರ್ಥ ದೃಷ್ಟಿ, ಶಾಸ್ತ್ರ ದೃಷ್ಟಿ. ವ್ಯವಹಾರ ದೃಷ್ಟಿಗೆ ಇನ್ನೊಂದು ಆಪೋಸಿಟ್ ಯಾವುದು? ಪರಮಾರ್ಥ ದೃಷ್ಟಿ. ಅಧ್ಯಾಸ ದೃಷ್ಟಿಗೆ ಶಾಸ್ತ್ರ ವಿದ್ಯಾದೃಷ್ಟಿ. ವಿದ್ಯಾದೃಷ್ಟಿ, ಶಾಸ್ತ್ರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಅದರಿಂದ ಅದೇ ವಸ್ತುವನ್ನು ಹೇಳೋದು. 2 ದೃಷ್ಟಿಯಿಂದ ಒಂದೇ ಪ್ರಪಂಚವನ್ನು ನೋಡಿದಾಗ 2 ಥರ ಅದನ್ನು ವ್ಯಾಖ್ಯಾನ ಮಾಡ್ತೀವಿ ಅಂತ ಹೇಳಿದರು. ಇದು ಮಾಯೆಯನ್ನ ಇಟ್ಕೊಂಡು ಹೇಳಿದ್ರು. ಈಗ ಪ್ರಶ್ನೆ ಏನು ಗೊತ್ತಾ? ಈಗ ನೋಡಿ, ಪರಮಾತ್ಮನು ಚೈತನ್ಯ ಸ್ವರೂಪ. ಅವನು ನಿದ್ದೆಯಲ್ಲೂ ಚೈತನ್ಯ ಸ್ವರೂಪನೇ, ಎಚ್ಚರ ಬಂದಾಗಲೂ ಚೈತನ್ಯ ಸ್ವರೂಪನೇ. ಎಚ್ಚರದಲ್ಲಿ ಅವನಲ್ಲಿ ಚೈತನ್ಯ ಸ್ವರೂಪದಲ್ಲಿ ನಾವು ತಪ್ಪು ತಿಳುವಳಿಕೆಯಿಂದ ನಾಮರೂಪಗಳನ್ನು ಕಲ್ಪಿಸಿದ್ದೀವಿ. ಈ ನಾಮರೂಪಗಳನ್ನು ನಾವು ಪರಮಾತ್ಮ ಅಂತಾಗಲಿ ಬೇರೆ ಅಂತಾಗಲಿ ಹೇಳೋಕೆ ಬರದೇ ಇರೋದ್ರಿಂದ ಅದಕ್ಕೆ ನಾವು ಮಾಯೆ ಅಂತ ಹೆಸರುಕೊಟ್ಟು. ಇದಕ್ಕೆ ಮಾಯೆ ಅಂತ ಹೆಸರುಕೊಟ್ಟ ಮೇಲೆ ಇದು ಅಡಗಿದ ನಿದ್ದೆಯಲ್ಲೂ ಕೂಡ ಅದು ಬೀಜರೂಪವಾಗಿದೆ ಅಂತ ಹೇಳಿ ಅದಕ್ಕೂ ಮಾಯೆ ಅಂತ ಹೆಸರುಕೊಟ್ಟು. ಹೀಗೆ ನಾಮರೂಪಗಳಿಂದ ಕೂಡಿದ ಪ್ರಪಂಚವನ್ನು ಒಂದ್ಸಲ ಅಡಗೋದು, ಒಂದ್ಸಲ ತೋರೋದು, ಈ 2 ರೀತಿ ಇರೋದ್ರಿಂದ ಅಡಗಿದಾಗ ಇರುವ ಆ ಪರಮಾತ್ಮನ ರೂಪಕ್ಕೆ ಕಾರಣ ಅಂತೋ, ತೋರುವ ನಾಮರೂಪಗಳ ಸಹಿತವಾದ ಪರಮಾತ್ಮನ ರೂಪಕ್ಕೆ ಕಾರ್ಯ ಅಂತ ಹೆಸರಿಟ್ಟು. 2 ಪರಮಾತ್ಮನ ರೂಪವೇ. ಈಗಲೂ ಪರಮಾತ್ಮನನ್ನೇ ನೋಡ್ತಾ ಇದ್ದೀವಿ. ನಿತ್ಯ ಅಡಗಿದಾಗಲೂ ಪರಮಾತ್ಮನ ರೂಪವೇ ಇದೆ. ಈಗ ಪರಮಾತ್ಮನು ಏನಾದರೂ ಕಾರಣ ಅಂತ ಅನ್ನಿಸ್ಕೋಬೇಕಾದ್ರೆ ಈ ಕಾರ್ಯವಾದ ನಾಮರೂಪಗಳು ಇದೆ ಅಂತ ಇರಬೇಕು ತಾನೆ, ಇಲ್ಲದೆ ಹೋದಾಗಲ್ಲ. ಆದ್ದರಿಂದ ಆ ಅವ್ಯಾಕೃತವಾದ ಅಥವಾ ಅವ್ಯಕ್ತವಾದ ಆ ಪ್ರಕೃತಿಯಾದ ಆ ನಾಮರೂಪಗಳ ಬೀಜ ಶಕ್ತಿಯನ್ನು ಇಟ್ಕೊಂಡೆ ಪರಮಾತ್ಮನಿಗೆ ಕಾರಣತ್ವವನ್ನು ನಾವು ಅಧ್ಯಾರೋಪದಿಂದ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಪರಮಾತ್ಮ ಕಾರಣ ಆಗಬೇಕಾದ್ರೆ ಅವನಿಗೆ ಆ ಶಕ್ತಿ ಇರಬೇಕು. ಶಕ್ತಿ ಇರೋದ್ರೆ ಕಾರ್ಯ ಅಲ್ಲ. ಕಾರಣತ್ವವನ್ನು ಆರೋಪ ಮಾಡಬೇಕಾದ್ರೆ ಆ ಅವಿದ್ಯಾ ಅನ್ನುವಂತಹ ಒಂದು ಕಲ್ಪಿತ ಶಕ್ತಿಯನ್ನು ಅವನ ಮೇಲೆ ಹಾಕಬೇಕು. ಏನು ಆರೋಪ ಮಾಡಬೇಕಾದ್ರೆ? ಪರಮಾತ್ಮ ಜಗತ್ಕಾರಣ ನೀವು ಹೇಳಬೇಕಾದ್ರೆ, ಯಾರ ಕೇಳಿದ್ರು ನಿನ್ನೆ ಶಿವಶಕ್ತಿಯುಕ್ತ ಅಂತ, ನಾನು ತಮಾಷೆ ಮಾಡಿ ಹೇಳಿದೆ. ನಾವು ಪರಮಾತ್ಮನನ್ನ ಗಂಡು ಅಂತ ಹೇಳಲ್ಲ, ಹೆಣ್ಣು ಅಂತ ಹೇಳಲ್ಲ, ಅಥವಾ ಅಚೇತನ ಅಂತ ಹೇಳಲ್ಲ. 3 ಮೀರಿರೋನು ಅವರು. ಒಂದೇ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನ ಸದೇವ ಸೌಮ್ಯದ ಮಗ್ರ ಆಸೀತ ನಪುಂಸಕಲಿಂಗದಲ್ಲಿ ಪ್ರಾರಂಭ ಮಾಡಿದೆ, ಸದ್ರೂಪವಾಗಿರುವಂತಹದ್ದು ಅಂತ. ಅದೇ ಉಪನಿಷತ್ತು ಸ್ವಲ್ಪ ಮುಂದೆ ಹೋದ ಕೂಡಲೇ ಆ ಸದ್ರೂಪನಾದ ಪರಬ್ರಹ್ಮವು ದೇಹದಲ್ಲಿ ಪ್ರವೇಶ ಮಾಡುವಾಗ ಸೇಯಂ ದೇವತಾ ಐಕ್ಷತ ಅನುಸರು ಮಾಡಿ ಅನೇನ ಜೀವೇನ ಆತ್ಮನ ನಾಮ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಪರಾದೇವತಾ ಅಂತ ಕರೆದಿದೆ. ಯಾರನ್ನ? ಪರಮಾತ್ಮನನ್ನ. ಮೊದಲು ಸದ್ರೂಪವಾದ ಬ್ರಹ್ಮ ಅಂತ ಕರೀತು, ಆಮೇಲೆ
ಪರಾದೇವತಾ ಅಂತ ಕರೀತು. ಅದೇ ಉಪನಿಷತ್ತೆ ಕೊನೆಯಲ್ಲಿ ತತ್ವಮಸಿ ಅಂತ ಹೇಳುವಾಗ ಸ ಆತ್ಮ ಅವನು ಪುಲ್ಲಿಂಗದಲ್ಲಿ ಹೇಳಿದ. ನಪುಂಸಕಲಿಂಗದಲ್ಲಿ ಕರೆದು ಸ್ತ್ರೀಲಿಂಗದಲ್ಲಿ ಕರೆದು ಪುಲ್ಲಿಂಗದಲ್ಲಿ ಒಂದನ್ನೇ ಕರೆದ ಮೇಲೆ ಅದು ಮೂರೂ ಲಿಂಗ ಇಲ್ಲದೆ ಇರೋದು. ಅದಕ್ಕೆ ಕೈಕಾಲು ಇಲ್ಲ, ಅದು ಬೆಡ್ಡದ ಗುಡ್ಡದಾಗ ಅಚೇತನವೂ ಅಲ್ಲ, ಅದು ಹುಡುಗಿಯಾಗಿ ಸ್ತ್ರೀಯನ್ನು ಉಟ್ಕೊಂಡಿಲ್ಲ. ನೀವು ಶಕ್ತಿ ಅಂತ ಹೇಳಿದರೆ ಪರಮಾತ್ಮನನ್ನ ಅವನಿಗೇನು ಸ್ತ್ರೀಯ ಆಕಾರ ಏನು ಬರೋಲ್ಲ. ಪರಮಾತ್ಮ ಅಂತ ಹೇಳಿದರೆ ಒಂದು ಪೀತಾಂಬರ ಉಡಿಸಿ ಆ ದೇಹವೂ ಬರೋದಿಲ್ಲ. ಬ್ರಹ್ಮ ಅಂತ ಹೇಳಿದರೆ ಅಚೇತನವೂ ಆಗೋದಿಲ್ಲ. ಆದರೆ ನಮ್ಮ ಕನ್ನಡ ಏನಾಗ್ಬಿಟ್ಟಿದೆ ಅಂದರೆ ಕನ್ನಡಕ್ಕೂ ಸಂಸ್ಕೃತಕ್ಕೂ ಒಂದು ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಶಬ್ದಕ್ಕೆ ಸೇರಿಸಿ ವಸ್ತುವಿಗೂ ಲಿಂಗ ಬಂದ್ಬಿಡುತ್ತೆ. ಬ್ರಹ್ಮವು ದೊಡ್ಡದಾಗಿದೆ ಅಂದರೆ ಏನಾಗುತ್ತೆ ನಮ್ಮ ಮನಸ್ಸಲ್ಲೇ ಒಂದು ಅಚೇತನ ವಸ್ತು ಒಂದು ದೊಡ್ಡ ಕೂತ್ಕೊಂಡ್ಬಿಟ್ಟಿದೆ. ಅದೇ ಪರಾದೇವತೆಯು ಎಲ್ಲವನ್ನೂ ಸೃಷ್ಟಿ ಮಾಡ್ತಾಳೆ. ಅಂದರೆ ಪರಾದೇವತೆಯನ್ನು ಏನು ಮಾಡ್ಕೋತೀರಿ? ದೇವಿ ಸೀರೆ ಕೊಡಬೇಕೋ, ಸೀರೆ ಉಡಿಸ್ಬೇಕಲ್ವಾ, ದೇವಿಗೆ ಹಳೆ ಕಂಕಣ ಕೊಡಬೇಕು, ನಾಳೆ ದೇವಿ ಹೋಮ ಮಾಡಿಸ್ತಾರೆ, ಅದಕ್ಕೆಲ್ಲ ಮಾಡಬೇಕಲ್ಲ. ಅಂದರೆ ಮನುಷ್ಯನ ಕಲ್ಪನೆ ಏನು ಅಂದರೆ ನಾವು ಕನ್ನಡದಲ್ಲಿ ಬಳಸುವ ಶಬ್ದವನ್ನು ತಗೊಂಡು ಆ ಸಂಸ್ಕೃತದಲ್ಲಿರುವಂಥ ದೇವತೆಗೂ ಹಾಕ್ತಾ ಇದ್ದೀವಿ. ನಿಜ ಈ ಪರಾದೇವತಾ ಎಂಬುದು ಸ್ತ್ರೀ ಅಲ್ಲ, ಅಥವಾ ಪರಮಾತ್ಮ ಪರಮೇಶ್ವರ ಅಂದರೆ ಪುರುಷನಲ್ಲ, ಪರಬ್ರಹ್ಮ ಅಂದರೆ ನಪುಂಸಕಲಿಂಗ ಅಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಅನುಕೂಲ ಅಂದರೆ ಶಬ್ದಕ್ಕೆ ಮಾತ್ರ ಲಿಂಗ, ವಸ್ತುಗೆ ಲಿಂಗವೇ ಇಲ್ಲ. ಒಂದೇ ವಸ್ತು ಮೂರು ಲಿಂಗದಲ್ಲಿ ಕರಿಬಹುದು. ನಮ್ಮಲ್ಲಿ ತಮಾಷೆ ಹೇಳ್ತೀವಿ, ಹೆಂಡತಿಗೆ 3 ಲಿಂಗ ಇದೆ ಸಂಸ್ಕೃತದಲ್ಲಿ. ಕಲತ್ರಂ ಅಂದರೆ ಯಾವ ಲಿಂಗ? ನಪುಂಸಕಲಿಂಗ. ದಾರಾಹ ಅಂದರೆ ಪುಲ್ಲಿಂಗ. ದಾರಾಹ ಸೀತಾ ರಾಮಸ್ಯ ದಾರಾಹ ರಘುವರ ಧರ್ಮದಾರಾನ್ ಪ್ರಣಮ್ಯ. ದಾರಾಹ ಅನ್ನೋದು ಪುಲ್ಲಿಂಗ, ಕಲತ್ರಂ ಅನ್ನೋದು ಪತ್ನಿ ಅಂತಂದ್ರೆ ಸ್ತ್ರೀಲಿಂಗ. ಒಂದೇ ಹೆಂಡತಿಗೆ 3 ಶಬ್ದ ಇದೆ, 3 ಶಬ್ದ 3 ಲಿಂಗವೂ ಇದೆ. ಹಾಗಾದ್ರೆ ಹೆಂಡತಿ ಸ್ತ್ರೀಲಿಂಗ ನಾವು ಪುಲ್ಲಿಂಗ ನಪುಂಸಕಲಿಂಗ ಆಗುತ್ತೋ? ಕನ್ನಡದ ಪ್ರಕಾರ ಸ್ತ್ರೀಲಿಂಗ. ಕನ್ನಡದಲ್ಲಿ ಸ್ತ್ರೀ ಆಕಾರ ಕಂಡ್ರೆ ಸ್ತ್ರೀಲಿಂಗ, ಪುರುಷಾಕಾರ ಕಂಡ್ರೆ ಪುರುಷಲಿಂಗ, ಉಳಿದದ್ದೆಲ್ಲ ನಪುಂಸಕಲಿಂಗ ಅಂತ ವಸ್ತುವಿಗೆ ಹಾಕ್ಬಿಟ್ರು. ಸಂಸ್ಕೃತ ವಸ್ತುವಿಗೆ ಲಿಂಗ ಇಲ್ಲ. ಸಂಸ್ಕೃತದಲ್ಲಿ ಯಾವುದಕ್ಕೆ ಲಿಂಗ ಇರೋದು? ಶಬ್ದಕ್ಕೆ ಮಾತ್ರ ಲಿಂಗ ಇದೆ. ವಸ್ತು ಯಾವಾಗಲೂ ಲಿಂಗ. ಕರೆಕ್ಟಾಗಿದೆ ಅಂತೀವಿ ನಾವು ಅಲ್ವಾ? ವಸ್ತು ಯಾವುದೋ? ಪರಮಾತ್ಮ. ಪರಮಾತ್ಮನ ಯಾವುದಾದ್ರು ಲಿಂಗ ಇದೆಯೋ? ಇಲ್ಲ. ಆದ್ರಿಂದ ಬರೀ ಶಬ್ದನೇ ಪ್ರಪಂಚದಲ್ಲಿ ಇರೋದು. ಕರೆಕ್ಟು. ಸಂಸ್ಕೃತ ಪ್ರಕಾರ ಇರೋದೇ ಕರೆಕ್ಟು. ನಿಮ್ಗೊಂದು ತಮಾಷೆ ಹೇಳ್ತೇನೆ, ಬಹಳ ಜನಕ್ಕೆ ಗೊತ್ತಾಗಲ್ಲ. ಕಾಂಚಿ ಪಟ್ಟಣಕ್ಕೆ ಹೋಗಿದ್ದೆ ನಾನು ಮೊನ್ನೆ. ಅಲ್ಲಿ ಒಬ್ಬರು ಮಹಾಪಂಡಿತರು, ಪ್ರಸಂಗವಶಾತ್ ಅವರ ಬಗ್ಗೆ ಹೇಳುತ್ತಲ್ಲ, ಮಾಂಡೂಕ್ಯದ ಮೇಲೆ ತಮಿಳಿನಲ್ಲಿ ಉಪನ್ಯಾಸ ಮಾಡಿದರು. ಅವ್ರು ನಾನು ಕೂತಿದ್ದೆ, ನನಗೆ ತಮಿಳು ಕೇಳಿದ್ರೆ ಅರ್ಥ ಆಗುತ್ತೆ, ಯಾಕಂದರೆ ನಮ್ಮ ಸಂಖ್ಯಾತಿ ಹತ್ರ ಅದು. ಮಾತಾಡ್ತಾ ಇದ್ರು, ಮಾಂಡೂಕ್ಯದ ಬಗ್ಗೆ ಪೀಠಿಕೆ ಹೇಳಿದರು. ಪೀಠಿಕೆ ಹೇಳಿದ ಮೇಲೆ ಮಾಂಡೂಕ್ಯೋಪನಿಷತ್ತಿನಲ್ಲಿ ಓಂಕಾರ ಮೂಲಕವಾಗಿ ಪರಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದೆ. ತುರಿಯಾತ್ಮನನ್ನು ಓಂಕಾರ ಉಪಾಸನೆ ಮಾಡಿದರೆ ಆ ಉಪಾಸನೆಯ ಫಲವಾಗಿ ಬ್ರಹ್ಮ ಸಾಕ್ಷಾತ್ಕಾರವಾಗತ್ತೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ. ನನಗೆ ಶಂಕರ ಭಾಷ್ಯ ಓದ್ದವನು, ಅದು ಮಾಂಡೂಕ್ಯ ಅಂದರೆ ಅದು ಬಹಳ ಸಾರ, ಅದು ವಿಚಾರದ ಸಾರ. ಅದೇ ಮಾಂಡೂಕ್ಯಕ್ಕೆ ಗೌಡಪಾದರು 4 ಪ್ರಕರಣ ಬರೆದಿದ್ದಾರೆ. ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ, ಫಲಾದಿಶಾಂತಿ ಪ್ರಕರಣ. 4 ಘಟ್ ಮಾಡಬೇಕು. ಬಹಳ ಉತ್ತಮೋತ್ತಮ ವಿಚಾರ. ಅಷ್ಟು ಚೆನ್ನಾಗಿರುವಂಥ ಅನುಭವ ಪ್ರಧಾನವಾದ, ವಿಚಾರ ಪ್ರಧಾನವಾದ ಆ ಮಾಂಡೂಕ್ಯಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಭಾವನೆಯಿಂದ ಉಪಾಸನೆ ಮಾಡಿದರೆ ಕೊನೆಯಲ್ಲಿ ನೀವು ಬ್ರಹ್ಮವನ್ನು ಪಡ್ಕೋತೀರಿ ಅಂತ. ನಂಗೆ ಆಶ್ಚರ್ಯ ಆಯಿತು. ಏನು ಎಷ್ಟು ವರ್ಷ ಅವರನ್ನು ಇಡೀ ಶೃಂಗೇರಿ ಅವರೆಲ್ಲ ಬಹಳ ಪಂಡಿತ ಮೂರ್ಧನ್ಯರು ಅಂತ ಹೇಳ್ತಾರೆ, ಇಷ್ಟೆಲ್ಲ ಹೇಳ್ತಾರೆ, ಯಾಕೆ ಹೀಗೆ ಹೇಳ್ತಾರೆ? ನಾನು ಕೊನೆ ಪ್ರಶ್ನೆ ಮಾಡೋ ಹಾಗಿರಲಿಲ್ಲ. ಪ್ರವಚನದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ವಿದ್ವತ್ ಸಭೆ ವಾಕ್ಯಾರ್ಥದಲ್ಲಿ ಪ್ರಶ್ನೆ ಮಾಡ್ಬೋದು. ನಾನು ಒಂದೇ ಮಾತು ಕೇಳಿದೆ, ಅಲ್ಲ ಮಾಂಡೂಕ್ಯ ಅನ್ನೋದು ವಿದ್ಯಾ ಪ್ರಕರಣ ಅಲ್ವಾ ಅಂತ ಕೇಳಿದೆ. ಆದರೆ ಓಂಕಾರ ಅನ್ನೋದು ಒಂದು ಶಬ್ದ. ಆ ಓಂಕಾರ ಶಬ್ದದಿಂದ ಪರಮಾತ್ಮನನ್ನು ಹಾಗೆ ಉಪಾಸನೆ ಮಾಡಬೇಕು. ಒಂದೇ ಪ್ರಶ್ನೆ ಮಾಡಿದ್ದೀನಿ ನಾನು, ಸುಮ್ಮನಾಗ್ತದೆ. ಈಗ ಹೇಳ್ತೀನಿ, ಓಂಕಾರ ಶಬ್ದ ಅಲ್ಲ. ನಮ್ಮ ಗುರುಗಳು ಮಾಂಡೂಕ್ಯೋಪನ್ಯಾಸ ಮಂಜರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಪುಟಾಣಿ ಗ್ರಂಥ. ಯಾವ ಗ್ರಂಥ? ಕನ್ನಡದಲ್ಲಿದೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ವಿವೇಕಿಯಾಗಿರ್ಬೇಕು ಮನುಷ್ಯ, ಚೆನ್ನಾಗಿ ಒಳ್ಳೆ ಅನುಭವವನ್ನು ವಿಚಾರ ಮಾಡೋಕ್ಕಿರಬೇಕು. ಅದು ಓದಬೇಕು ನೀವು. ಆ ಮಾಂಡೂಕ್ಯೋಪನಿಷತ್ತಿನಲ್ಲಿ ಪ್ರಧಾನವಾಗಿ 2 ಪ್ರಕ್ರಿಯೆ ಇರೋದು, ಇನ್ನೊಂದು ಶ್ರುತಿ ಹೇಳಿದ ಪ್ರಕ್ರಿಯೆ ಇದೆ. 3 ಪ್ರಕ್ರಿಯೆ.
ಪ್ರಧಾನವಾದ ಎರಡು ಪ್ರಕ್ರಿಯೆ ಅಂದರೆ ಒಂದು ಅವಸ್ಥಾತ್ರಯ ಪ್ರಕ್ರಿಯೆ, ಇನ್ನೊಂದು ಕಾರ್ಯಕಾರಣ ಪ್ರಕ್ರಿಯೆ. ಇನ್ನೊಂದು ಪ್ರಕ್ರಿಯೆ ಇದೆ ಅದರಲ್ಲಿ ರಹಸ್ಯವಾದ್ದು, ಅಭಿಧಾನಾಭಿಧೇಯ ಪ್ರಕ್ರಿಯೆ ಅಂತ. ಏನು ಹೇಳಿ, ಬಹಳ ಕಷ್ಟ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಅವರು ಹೇಗೆ ಹೇಳಿದ್ರು ಅಭಿಧಾನಾಭಿಧೇಯ, ನನ್ನ ಗುರುಗಳೇ ಹೇಳಿದ್ದು. ಅವ್ರು ನಾನು ಓಂಕಾರಕ್ಕೆ ಹೇಳಲ್ಲ, ರಾಮನಾಮಕ್ಕೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸಭೆಗೆ ರಾಮನಾಮ ಓಂಕಾರ ಒಂದೇ. ನೆನ್ನೆ ಅವ್ರು ಹಾಡಿದ್ರಲ್ಲ, ರಾಮನ ನಾಮವೇ ಎಲ್ಲವಿದು. ಓಂಕಾರ ರಾಮ್ ಅನ್ನೋದ್ರಲ್ಲೂ 3 ಮಾತ್ರ ಇದೆ, ಓಂ ಅನ್ನೋದು 33. ರಾಮನಾಮಕ್ಕೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಹೇಗೆ ಶುರು ಮಾಡಿದ್ರು, ಪ್ರಪಂಚದಲ್ಲಿ ಪದಾರ್ಥ ಇದೆಯಲ್ಲ, ಕುರ್ಚಿಯಲ್ಲಿದೆ. ಕುರ್ಚಿ ಅಂತ ನಮ್ಮ ಬಾಯಲ್ಲಿ ಶಬ್ದ ಇದೆ, ಅಲ್ಲಿ ವಸ್ತು ಇದೆ. ಆದರೆ ಆ ವಸ್ತು ನೋಡೋಕೆ ಹೋದ್ರೆ ಆ ಕುರ್ಚಿ ಅದರ ಕಾರಣಕ್ಕಿಂತ ಬೇರೆ ಇಲ್ಲ. ಕಾರಣ ಯಾವುದು? ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಅನ್ನು ನಾನು ಕುರ್ಚಿಯಿಂದ ಕರೆದ್ರೆ ಕುರ್ಚಿ ಶಬ್ದಕ್ಕೆ ಅರ್ಥವೇ ಇಲ್ಲ. ಪ್ಲಾಸ್ಟಿಕ್ ಶಬ್ದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ದೃಷ್ಟಿಯಲ್ಲಿ ಅರ್ಥ ಇರ್ಬೋದು. ಕುರ್ಚಿ ಶಬ್ದ ಇದೆಯೋ, ಅರ್ಥ ಇದೆಯೋ ಅಲ್ಲಿ? ಶಬ್ದ ಬಾಯಿಲಿದೆ, ವಸ್ತುವೇ ಇಲ್ಲ ಅಲ್ಲಿ. ಹಾಗೆ ಪ್ಲಾಸ್ಟಿಕ್ ಅನ್ನು ಇನ್ನೂ ಮುಂದಕ್ಕೆ ವಿವೇಕ ಮಾಡ್ಕೊಂಡು ಹೋದ್ರೆ ಪ್ಲಾಸ್ಟಿಕ್ಕಿಗೂ ಅರ್ಥ ಇಲ್ಲ, ಅದರ ಕಾರಣಕ್ಕಿಂತ ಪ್ಲಾಸ್ಟಿಕ್ ಬೇರೆ ಇಲ್ಲ. ಹೀಗೆ ಕಾರ್ಯಕಾರಣ ಅನನ್ಯತ್ವ ನ್ಯಾಯದಿಂದ ಹೋದರೆ ಕೊನೆ ಎಲ್ಲಿ ಹೋಗ್ತೀನಿ, ತಲುಪೋ ಕ್ರಮ ಹೇಳ್ತೀನಿ ನಾನು. 5 ಇಂದ್ರಿಯಕ್ಕೆ 5 ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಬರುತ್ತೆ, ಅಷ್ಟೇ ಇರೋದು. ರೂಪ ಸಾಮಾನ್ಯದಲ್ಲಿ ರೂಪ ವಿಶೇಷದಲ್ಲಿ ಅಡಕಬೋಗುತ್ತೆ. ಯಾವ ರೂಪ ವಿಶೇಷಕ್ಕೂ ಅರ್ಥ ಇಲ್ಲ, ಬರೀ ರೂಪ ಅಂತ ಕೇಳ್ಕೊಳ್ಳೋದು. ಶಬ್ದ ಸಾಮಾನ್ಯದಲ್ಲಿ ಶಬ್ದ ವಿಶೇಷವೆಲ್ಲ ಅಡಗೋಗುತ್ತೆ. ಹೀಗೆ 5 ಇಂದ್ರಿಯದ ಸಾಮಾನ್ಯವಾಗಿ ನಿಲ್ಲಬೇಕು. 7 ಕಂಡ್ರಿಂದ ರೂಪ ಮಾತ್ರ ಅಂತ ಹೇಳಬೇಕು, ಯಾವ ರೂಪ ಅಂತ ಹೇಳಬಾರ್ದು. ಹಾಗೆ ಹೇಳ್ತಾ ಹೋದರೆ ಆ 5 ರೂಪ, ಶಬ್ದ, ಸ್ಪರ್ಶ, ರಸ, ಗಂಧ ಇದೆಯಲ್ಲ, 5 ಕೂಡ ಅಂತಃಕರಣ ಪ್ರತ್ಯಯಕ್ಕಿಂತ ಬೇರೆ ಇಲ್ಲ ಅಂತ ಗೊತ್ತಾಗುತ್ತೆ. ಅಂತಃಕರಣ ಪ್ರತ್ಯಯವಾದರೂ ಯಾವುದಕ್ಕೆ ಶಬ್ದ ಇಲ್ವೋ ಆ ಅರಿವನ್ನು ಶಬ್ದವು ಹೇಳಬಾರ್ದು. ಅದಕ್ಕೆ ಸುಮ್ಮನೆ ಒಂದು ಅಧ್ಯಾರೋಪ ದೃಷ್ಟಿಯಿಂದ ಹೇಳೋ ಶಬ್ದ ಅದಕ್ಕಿಂತ ಬೇರೆ ಇಲ್ಲ ಅಂತ ಇದೆ. ಈಗ ಯಾವುದು ನಿಜವಾದ ವಸ್ತುವೋ ಅದಕ್ಕೆ ಶಬ್ದ ಇಲ್ಲ, ಯಾವುದಕ್ಕೆ ಶಬ್ದ ಹೇಳ್ತಾ ಇದ್ದೀವೋ ಅದಕ್ಕೆ ವಸ್ತುವೇ ಇಲ್ಲ. ಪುಸ್ತಕ ಅಂತ ಕರೀತಾ ಇದ್ದೀನಿ, ಇಲ್ಲಿ ವಸ್ತುವೇ ಇಲ್ಲ. ವಸ್ತು ವಿವೇಕನೇ ನೋಡಿದ್ರೆ ಪುಸ್ತಕವೇ ಇಲ್ಲ, ಬರೀ ಒಂದು ರೂಪ. ಆ ರೂಪವನ್ನು ಇಟ್ಕೊಂಡು ನಾನು ಪುಸ್ತಕ ಅಂತ ಕರೆದೆ. ಹೀಗೆ ಸ್ವಲ್ಪ ಕಷ್ಟ. ಅಭಿಧಾನ ಅಭಿಧೇಯ ಅಂತ ಪ್ರಪಂಚದಲ್ಲಿದೆ. ಎಲ್ಲ ಅಭಿಧೇಯವು ಅಭಿಧಾನಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳ್ತಾರೆ. ಅದು ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ. ಅಭಿಧೇಯವು ಅಭಿಧಾನಕ್ಕಿಂತ ಬೇರೆ ಇಲ್ಲ ಅಂದರೆ ಜಮಖಾನ ಅನ್ನೋದು ನಾನು ಬಾಯಲ್ಲಿ ಹೇಳ್ತೀನಲ್ಲ, ಆ ಶಬ್ದದಿಂದ ನಿಮ್ಗೆ ಕಲ್ಪನೆ ಮಾಡಿಕೊಟ್ಟದ್ದೇ ಹೊರತು ನಿಜವಾಗಿ ಅಲ್ಲಿ ಜಮಖಾನ ಇಲ್ಲ. ಮೂಲ ವಸ್ತು ಬೇರೆ ಇರೋದು. ಅರ್ಥವಾಯ್ತಾ? ಬಟ್ಟೆ ಅಂತ ಹೇಳ್ತಾ ಇದ್ದೀನಿ, ಬಟ್ಟೆನೇ ವಸ್ತು ಇಲ್ಲ, ಇಲ್ಲಿ ಇರೋದು ಬೇರೆ ವಸ್ತು. ಬಟ್ಟೆ ಅಂತ ಹೇಳೋ ಶಬ್ದದಿಂದ ಅದು ವಾಚಾರಂಭಣಂ ಅಂತಾರೆ. ಮಾತಲ್ಲೇ ತಯಾರು ಮಾಡ್ತೀವಿ. ನಮ್ಮಲ್ಲಿ ಮಕ್ಕಳು ಆಟ ಆಡ್ತಾರೆ, ಅಮ್ಮನ ಆಟ ಅಂತ. ಇದು ಅಡುಗೆ ಮನೆ, ಇದು ಇದ್ರ ಮನೆ ಅಂತ ನೀವು ನಗ್ತೀರಿ, ಬಹಳ ಅಂದವಾಗಿ ಆಟ ಆಡ್ತಾರೆ. ಈಗಲೂ ನನ್ನ ಮೊಮ್ಮಗಳು ಮನೆಗೆ ಬಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದು ಗೊಂಬೆ ಮಗಿಸ್ಕೊಂಡು ಅದಕ್ಕೆ ತೊಟ್ಲು, ಅದಕ್ಕೊಂದು ಅಡುಗೆ ಮನೆ, ಅದಕ್ಕೊಂದು ಬಚ್ಚಲ ಮನೆ, ಅದಕ್ಕೆ ಸ್ನಾನ ಮಾಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ಎಷ್ಟೊತ್ತೋ 2-3 ಗಂಟೆ ಮಾಡ್ತಾಳೆ. ಅವಳು ಮಾಡೋ ಆಟವು ನಾವಿಲ್ಲಿ ಮಾಡ್ತಾ ಏನೇನು ವ್ಯತ್ಯಾಸ ಇಲ್ಲ. ಹೇಳೋದು ಅಲ್ಲಿ ಏನೂ ಇಲ್ಲ, ಆಟ ಇಲ್ಲೇನಿದೆ, ಇಲ್ಲೂ ಅಷ್ಟೇ ಇರೋದು. ಇಲ್ಲೂ ವಸ್ತು ಇಲ್ಲದೆ ಆಟ ಆಡ್ತಾ ಇದ್ದೀವಿ, ಅಲ್ಲೂ ವಸ್ತು ಇಲ್ಲದೆ ಅವಳು ಆಟ ಆಡ್ತಾಳೆ. ನಮ್ಮ ಕಲ್ಪನೆಯಲ್ಲೇ ಆನಂದ. ನಮಗೆ ಕಲ್ಪನೆಯಲ್ಲಿ ಆನಂದ ಎಷ್ಟೋ ಅಷ್ಟವೂ ಅಷ್ಟೇ ಇದೆ, ಅದು ಕಲ್ಪನೆ ಮಾಡೋದು ಬಿಡಲ್ಲ ನಾವು. ಹೀಗೆ ಎಲ್ಲ ಕಡೆಯಲ್ಲೂ ಬರೀ ಶಬ್ದವೇ ಇದ್ದು, ವಸ್ತು ನಿಜವಾಗಿ ಇರೋ ವಸ್ತುವಿಗೆ ಯಾವುದಿದೆಯೋ ಅದಕ್ಕೆ ವಸ್ತು ಇರೋದಕ್ಕೆ ಶಬ್ದ ಇಲ್ಲ, ಶಬ್ದ ಹೇಳ್ತಾ ಇರೋದಕ್ಕೆ ವಸ್ತು ಇಲ್ಲ. ಹಾಗಾದ್ರೆ ಪ್ರಪಂಚದಲ್ಲಿ ಇರೋದೆಲ್ಲ ಬರೀ ಶಬ್ದ ಅಂತ ಸರಿತಾನೆ. ವಸ್ತು ಇಲ್ಲ ಅಂದ್ರೆ ಶಬ್ದಕ್ಕೆ ಬೇಕಾದ ಅರ್ಥ ಇಲ್ಲ. ಬಟ್ಟೆಯನ್ನು ಶಬ್ದಕ್ಕೆ ಬೇಕಾದ ಅರ್ಥ ಇಲ್ಲ, ಬೇರೆದಿದೆ, ನೂಲಿದೆ ಅಂತ ಇಟ್ಕೊಳ್ಳಿ. ಆದರೆ ನೂಲು ಅನ್ನೋದು ಕೂಡ ಅದಕ್ಕೆ ಮೂಲವಾದ ವಸ್ತುವಿಗಿಂತ ಬೇರೆ ಇಲ್ಲ. ನೂಲು ಅನ್ನೋ ಶಬ್ದಕ್ಕೂ ಇಲ್ಲ, ಹತ್ತಿಗೂ ಇಲ್ಲ. ಹತ್ತಿ ಹೋದ್ರೆ ಭೂಮಿಗೆ ಹೊರಟೋಗುತ್ತೆ, ಭೂಮಿಗಿಂತ ಬೇರೆಯಾದ ಹತ್ತಿ ಇಲ್ಲ. ಹೀಗೆ ಮುಂದೆ ಕಾರಣದಿಂದ ಹೋದರೆ ಕೊನೆಗೆ ಅನ್ನೇನ ಶೃಂಗೇನ ಸೌಮ್ಯ ಅಪೋ ಮೂಲಮನ್ವಿಚ್ಛ ಅದ್ಭುತ ಸೌಮ್ಯ ಶೃಂಗೇನ ತೇಜೋ ಮೂಲಮನ್ವಿಚ್ಛ ತೇಜಸಾ ಸೌಮ್ಯ ಶೃಂಗೇನ ಸನ್ಮೂಲಮನ್ವಿಚ್ಛ ಸನ್ಮೂಲ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಕೊನೆಯಲ್ಲಿ ಎಲ್ಲಿಲ್ಲತ್ತೆ ಅಂದರೆ ಬರಿಯ ಇರುವಿಕೆಯೇ
ಎಲ್ಲ ಹೆಸರನ್ನು ಪಡ್ಕೊಂಡಿದೆ ಅಂತ ಬರುತ್ತೆ. ಬರಿಯ ಇರುವಿಕೆ ಅನ್ನೋ ಪದವೂ ಕೂಡ ಎಲ್ಲಿ ಬರೀ ಇರುವಿಕೆ ತೋರಿಸಿ ನೋಡೋಣ. ಅಂಗಡಿ ಹೋಗಿ ಬರೀ ಇರುವಿಕೆ ಕೊಡಿ ಸ್ವಾಮಿ ಅಂದರೆ ಇರುವಿಕೆ ಇರುವಿಕೆ ಹಾಗೊಂದು ಪದವೇ ಇಲ್ಲ. ಒಬ್ಬ ಹೇಳಿದ್ದಂತೆ ವಿಜ್ಞಾನಿ ಆದವರು ಸೈಂಟಿಸ್ಟಿಗೆ ಏನು ಶಕ್ತಿ ಇದೆ, ಇದರಲ್ಲಿ ಇರೋದೆಲ್ಲ ನೀವು ಬಿಡಿಸ್ಬಿಟ್ರೆ ಈ ನಾಮ ರೂಪ ಕಾರ್ಯ ಎಲ್ಲ ತೆಗೆದುಬಿಟ್ರೆ ಅಲ್ಲಿ ಪ್ಯೂರ್ ಬೀಯಿಂಗ್ ಒಂದೇ ಉಳಿಯುತ್ತೆ. ಏನು ಉಳಿಯುತ್ತೆ? ಪ್ಯೂರ್ ಬೀಯಿಂಗ್. ಅದು ಮಾತ್ರ ನಿಜ ಅಂತ ಹೇಳ್ತಾರೆ. ಅವನಿಗೆ ಅಷ್ಟು ಬೆಳೀತಲ್ಲ. ನಿಜವಾಗಿ ಅವನಿಗೆ ಉಪನಿಷತ್ ಗೊತ್ತಿಲ್ಲ, ಗುರುಗಳಿಲ್ಲ. ನಮ್ಮ ಗುರುಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ಪಾಶ್ಚಾತ್ಯ ದರ್ಶನ ಅಂತ ಒಂದು ಚಾಪ್ಟರ್ ತೆಗೆದಿದ್ದಾರೆ. ನೀವು ಓದಿದೆಯಾ? ಇಲ್ಲ, ಅದು ಸೆಕೆಂಡ್ ಎಡಿಷನ್ನು, ಫಸ್ಟ್ ಎಡಿಷನಲ್ಲಿ ಇಲ್ಲ. ಉತ್ತರಾರ್ಧ ಬಹಳ ಅದ್ಭುತ ಅದು. ಆ ಪಾಶ್ಚಾತ್ಯ ದರ್ಶನ ಓದಬೇಕಾದ್ರೆ ಭಾರಿ ಗಟ್ಟಿ ಇರ್ಬೇಕಲ್ಲ. ಆ ಒಬ್ಬ ಪರಮಾರ್ಥ ಚಿಂತಾಮಣಿನ ಇದು ಪರಮಾರ್ಥ ಚಿಂತಾಮಣಿ ಅಲ್ಲ, ಅದೆರಡೂ ಅಲ್ಲ. ಹೀಗೆ ಯೋಚನೆ ಮಾಡಿದ್ರೆ ಏನನ್ಸುತ್ತೆ, ಈ ಜಗತ್ತಿನಲ್ಲಿ ಇರೋದೆಲ್ಲ ಬರೀ ಶಬ್ದ. ಬಾಯಲ್ಲಿ ಶಬ್ದ ಹೇಳ್ತಾರೆ ಹೊರತು ನಿಜವಾಗಿ ವಸ್ತು ಇಲ್ಲ. ನಮ್ಮನ್ನೊಬ್ರು ಹಾಸ್ಯ ಮಾಡೋರು, ಬರೀ ಬಾಯಲ್ಲಿ ಆಳ ಶಬ್ದ ಹೇಳ್ತೀರಿ, ಅರ್ಥನೇ ಇಲ್ಲ ಅಂತ. ಹೌದು ಸ್ವಾಮಿ, ನಮ್ಮ ಶಬ್ದಕ್ಕೇನೋ ಅರ್ಥ ಇಲ್ಲ, ನೀವು ಶಬ್ದ ಹೇಳ್ತೀರಲ್ಲ ಅದಕ್ಕಾದ್ರೂ ಅರ್ಥ ತೋರಿಸ್ತೀರಾ? ಎಲ್ಲ ಹೇಳೋ ಶಬ್ದಕ್ಕೂ ಅಷ್ಟೇ, ವಸ್ತುವೇ ಇಲ್ಲ, ಶಬ್ದ ಹೇಳ್ತೀವಿ. ಏನು ಮಾಡೋದು? ಆದರೆ ಕಲ್ಪಿತ ವಸ್ತುಗಳಿದೆ, ನಿಜವಾದ ವಸ್ತು ಇಲ್ಲ. ಹಾಗೆ ಹೋದ್ಮೇಲೆ ಎಲ್ಲ ಶಬ್ದಗಳು ಒಂದು ಶಬ್ದದ ಅ ಅನ್ನೋ ಅಕಾರ ಆದ್ಮೇಲೆ ಬಾಯಿ ಬಿಟ್ಟು ಹೇಳ್ತಾನೆ ಬಾಕಿ ಶಬ್ದ ಬರುತ್ತೆ. ಅಕಾರದಲ್ಲಿ ಉಳಿದ ಎಲ್ಲ ಶಬ್ದಗಳು ಅರ್ಥವಾಗುತ್ತೆ. ಹೀಗೆ ಅಭಿಧಾನಗಳೆಲ್ಲ ಅಕಾರದಲ್ಲಿ ಅಡಗಿ ಹೋದ್ಮೇಲೆ ರಾಮ್ ಅನ್ನೋ ಪದದಲ್ಲಿ ಯಾವುದು ಶಬ್ದವೂ ಅಲ್ಲವೋ, ಯಾವುದು ಲೋಕದಲ್ಲಿ ಕಾಣುವ ಕಲ್ಪಿತ ವಸ್ತುವೂ ಅಲ್ಲವೋ, ಅಭಿಧಾನ ಅಭಿಧೇಯ. ಇದು ಅಭಿಧೇಯ, ಬಾಯಲ್ಲಿ ಹೇಳೋ ಪುಸ್ತಕನೂ ಅಭಿಧಾನ. ಇದು ಎರಡಕ್ಕಿಂತ ಬೇರೆಯಾದ, ಅದು ಅಭಿಧಾನವೂ ಅಲ್ಲ ಅಭಿಧೇಯವೂ ಅಲ್ಲ. ಅದನ್ನ ಅಭಿಧಾನ ಪ್ರಧಾನ ದೃಷ್ಟಿಯಿಂದ ರಾಮ್ ಅನ್ನೋ ಶಬ್ದನ ಕರಿಬಹುದು, ಅಭಿಧೇಯ ಪ್ರಧಾನ ದೃಷ್ಟಿಯಿಂದ ಪರಬ್ರಹ್ಮ ಅಂತ ಕರಿಬಹುದು ಅಂತ ಹೇಳಿದರು. ನೀವು ಆ ಮಾಂಡೂಕ್ಯ ಉಪನ್ಯಾಸ ಮುಂಚೆ ಓದಿದರೆ ಅರ್ಥ ಆಗುತ್ತೆ. ಅಷ್ಟು ಆಳವಾಗಿ ಅದನ್ನು ಹೇಳಿದ್ದಾರೆ. ಅದು ಅರ್ಥವಾಗಲಿಲ್ಲ. ಆ ಮಾಂಡೂಕ್ಯ ಉಪನಿಷತ್ತು ಇದೆಯಲ್ಲ, ಬಹಳ ಗಡಿಚದು. ಅದು ಓದಬೇಕಾದ್ರೆ ಅದಕ್ಕೆ ನಮ್ಮಲ್ಲಿ ಮಾಂಡೂಕ್ಯ ಭಾಷ್ಯವನ್ನು ಕೊನೆಗೆ ಬ್ರಹ್ಮಸೂತ್ರ ಭಾಷ್ಯ ಆದ್ಮೇಲೆ ಇಟ್ಕೋತೀವಿ, ಮುಂಚೆ ಹೇಳಲ್ಲ. ಮುಂಚೆ ಹೇಳಕ್ಕೆ ಹೋದರೆ ಏನೋ ಹೇಳ್ತಾರೆ, ಏನೂ ಅರ್ಥ ಆಗಲ್ಲ ಅನ್ಸುತ್ತೆ. ಅಂಥ ಮಾಂಡೂಕ್ಯ ಉಪನಿಷತ್ತಿಗೆ ದಾರಿ ತಪ್ಪು ಹೋಗಾಗ್ಬಿಡ್ತಲ್ಲ, ನಂಗೆ ದುಃಖ ಆಯಿತು. ಅಂದರೆ ಈ ಮಾಯೆ ಅನ್ನೋದು ಒಂದು ರೀತಿ ಮನುಷ್ಯನನ್ನು ಆವರಿಸ್ಕೊಳುತ್ತೆ. ಇಲ್ಲಿ ಏನು ಈ ಮಾಯೆ ವಿಚಾರ ಇಷ್ಟು ಹೇಳಿದಾಗ ಅಷ್ಟೇ ಹೇಳಿದ. ರಾಮನ ಓಂಕಾರ ಪೂರ್ತಿ ಹೇಳೋದ ನಾನು ಹೇಳಿದ್ನಲ್ಲ. ಅಭಿಧಾನಾಭಿಧೇಯಲ ವಿಲಕ್ಷಣವಾದ ಒಂದು ತತ್ವ ಇದೆ. ಇದೆ ಹೂ ಯಾಕಬೇಕಾ? ಯಾವ ಶಬ್ದವೇ ಅಲ್ಲ. ಯಾರು ಆ ಋ ಅನ್ನೋದು ಎಚ್ಚರಾಭಿಮಾನ ದೇವತೆ, ಆ ಅನ್ನೋದು ಕನಸಿನ ಇದರ ದೇವತೆ, ಮ ಅನ್ನೋದು ಯಾವ. ನೀವು ಆ ಉಮ್ ಅಂದ್ರೇನು, ಋ ಆ ಮ ಅಂದ್ರೇನು, ಎಲ್ಲ ಒಂದ. ಅದು ಇದು ಆದಿತ್ಯ ಇದೆ, ಋ ಆದಿ ಅಂತಾನೆ. ರಾಮನಲ್ಲಿ ಋ ತಾನೆ ಆದಿ. ಹೌದಾ? ಅಲ್ಲಪ್ಪ, ರಾಮನ ಪರಸ್ಯ ತುಂಬ ತರ್ಕ ಮಾಡಬೇಡಿ. ತರ್ಕ ಅಲ್ಲ ಅಲ್ಲಿ ಹೇಳ್ತಾ ಇರೋದು. ರಾಮನಲ್ಲೂ 3 ಮಾತ್ರ ಇದೆ, ಓಂನಲ್ಲೂ 3 ಮಾತ್ರ ಇದೆ. ಯಾಕೆ ಓಂ ಅನ್ನು ಬಿಟ್ಟು ರಾಮ್ ಯಾಕೆ ತಗೊಂಡ್ರು ನಮ್ಮ ಗುರುಗಳು ಅಂದರೆ, ಓಂಕಾರವನ್ನು ಜಪ ಮಾಡೋರು ಇಂಥವರಾಗಬೇಕು, ಎಲ್ಲ ಬಿಟ್ಟು ಓಡೋಬೇಕು, ಪರಮಹಂಸ ಸನ್ಯಾಸಿಗಳಾಗಬೇಕು, ಧಿಕ್ಯಾನ ಮಾಡಬೇಕು. ಅದೆಲ್ಲಾಗತ್ತೆ? ನಿಮ್ಗೆ ಎಲ್ಲಿಗೂ ಆಗತ್ತಾ? ಆಗಲ್ಲ. ಆದ್ದರಿಂದ ಎಂಥ ಪಾಪಿಷ್ಠನಾದರೂ, ಎಂಥ ಕೆಟ್ಟೋದವನಾದರೂ ರಾಮನ ಪದವನ್ನು ಹೇಳ್ಬೋದು. ನಮ್ಮ ದೇಶ ಅಂತಲ್ಲ, ಯಾವ ದೇಶದವನಾದರೂ ರಾಮನಾಮ ಜಪ ಮಾಡ್ಬೋದು. ರಾಮನ ನಾಮ ಪತಿತ ಪಾವನ. ರಾಮನಲ್ಲಿ ಪಾಪ ನಾಶವಾಗತ್ತೆ, ಆಮೇಲೆ ದೈವಿ ಸಂಪತ್ತು ಬರುತ್ತೆ, ಆಮೇಲೆ ಮನುಷ್ಯ ಧರ್ಮಗಳು ಬರುತ್ತೆ, ಆಮೇಲೆ ಕುಟುಂಬ ಧರ್ಮ ಬರುತ್ತೆ, ಆಮೇಲೆ ವರ್ಣ ಧರ್ಮ ಬರುತ್ತೆ, ಆಮೇಲೆ ಆಶ್ರಮ ಧರ್ಮ ಬರುತ್ತೆ, ಆಮೇಲೆ ರಾಷ್ಟ್ರ ಧರ್ಮ ಬರುತ್ತೆ. ಇನ್ನೇನು ಬೇಕು ನಿಮಗೆ? ಕರ್ಮಯೋಗ ಬರುತ್ತೆ, ಭಕ್ತಿ ಯೋಗ ಬರುತ್ತೆ, ಧ್ಯಾನ ಯೋಗ ಬರುತ್ತೆ, ಆಮೇಲೆ ಜ್ಞಾನ ಯೋಗ ಬರುತ್ತೆ. ಅಷ್ಟು ರಾಮನಾಮದಲ್ಲೇ ಇದೆ.
ಒಂದು ದಿವಸ ಅದನ್ನೇ ನಿಧಾನ ಹೇಳಬೇಕು. ಈಗ ನಾನು ಪ್ರಕೃತ ಮಾಯೆ ತೊಗೊಂಡ್ಬಿಟ್ಟಿದ್ದೀನಿ, ರಾಮನಾಮದ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಇವ್ರಿಗೂ ನಮಗೂ ಉಂಟು ವಾದ ಇದರಲ್ಲಿ. ಅವ್ರ ರಾಮಾಯಣದಲ್ಲಿ ಏನಿದೆ ಅಂದರು, ರಾಮಾಯಣದಲ್ಲೇ ಎಲ್ಲ ಇದೆ ಅಂತೀರ. ಅದೇ ಬರೀ ಕಪಿಗಳ ಕಥೆ ಇರ್ತಾರೆ, ಹೇಳ್ತಾರೆ. ಕಪಿ ಕೋತಿಗಳ ಕಥೆ ಯಾತಕ್ಕೆ ರಾಮ? ಕೋತಿ ಕಥೆ ನಾನಲ್ಲ, ನಾನು ಕೋತಿ ಕಥೆ ಅಂತ ಹೇಳೋದಿಲ್ಲ. ಕಥೆಯಲ್ಲಿ ನನಗೆ ಹೇಳಿದರೆ, ಕಲ್ಪನೆಯಲ್ಲಿ ನೀವು ಸಕ್ಕರೆ ಹೆಚ್ಚಿನ ಅಂಗಡಿ ಹೋಗ್ತೀವಿ, ಕೋಳಿ ಕಲ್ಪನೆ, ಗಣಪತಿ ಅಲ್ಲಿ ಈಶ್ವರ, ಆ ಸಕ್ಕರೆ ಹೆಚ್ಚಿನ ಅಂಗಡಿಗೆ ಹೋದ್ಮೇಲೆ ಕಲ್ಪನೆ ಅಂದಮೇಲೆ ಈ ಪ್ರಪಂಚವೂ ಕಲ್ಪನೆ, ರಾಮಾಯಣ ಕಲ್ಪನೆ, ಏನು ವ್ಯತ್ಯಾಸ? ಇದು ನಿಜ ಅಂತ ಇಟ್ಕೊಂಡು ನೀವು ರಾಮಾಯಣ ಕಲ್ಪನೆ ಅಂತೀರಲ್ಲ. ನಮ್ಮ ಶಾಸ್ತ್ರ ದೃಷ್ಟಿಯಾಗಿ ಸಕ್ಕರೆ ಹೆಚ್ಚಿನ ಅಂಗಡಿ, ನೀವು ಕೋಳಿ ತಿಂದ್ರೇನೋ ಗಣಪತಿ ತಿಂದ್ರೇನೋ ಸಿಹಿತಾನೆ ಬರೋದು. ಕಲ್ಪಿತವಾದದ್ರಲ್ಲಿ ಅದರಲ್ಲಿ ನಂಬರ್ ಹಾಕ್ತೀರಾ. ಕಲ್ಪನೆಯಲ್ಲಿ ಒಂದು 10 ಚೆನ್ನಾಗಿ ಕಲ್ಪಿತ ಅಂದರೆ ಸುಳ್ಳಲ್ಲೇನೋ ಸ್ವಲ್ಪ ಇದಕ್ಕೊಂದು ಮಾರ್ಕ್ಸ್ ಜಾಸ್ತಿ, ರಾಮಾಯಣ ಕಲ್ಪನೆ ಕಡಿಮೆ ಅಂತ ಹೇಳ್ತೀರಾ. ಎಲ್ಲನೂ ಕಥೆನೇ. ನಾನು ಹೇಳಿದ್ನಲ್ಲ, ಮಕ್ಕಳ ಆಟ ಆಡೋದು ನಾವು ಮಾಡ್ತಾ ಇರೋ ವ್ಯವಹಾರ ಏನೇನು ವ್ಯತ್ಯಾಸ ಇಲ್ಲ. ನಮ್ಮನ್ಸಿದೆ ನಾವು ಸರಿಯಾದ ವ್ಯವಹಾರ ಮಾಡ್ತೀವಿ, ಇನ್ನೆಲ್ಲ ಹಾಳು ಮಾಡ್ತೀಯ. ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ, ಎಲ್ಲ ಹಾಳು ಮಾಡ್ತೀವಿ, ಹೋಗೋ ಇಲ್ಲಿಂದ ಅಂತೀವಿ. ನಾವೇನು ಮಾಡ್ತಾ ಇದ್ದೀವಿ? ಭಾರಿ ದೊಡ್ಡವರು, ನಾವೆಲ್ಲ ಸದುಪಯೋಗ ಮಾಡಿಕೊಂಡು ಪ್ರಪಂಚವೆಲ್ಲ ಸಾರ್ಥಕ ಮಾಡ್ಕೊಂಡು ಮಾಡ್ತಾ ಇದ್ದೀವ. ನಾವು ಪ್ರಪಂಚ ಹಾಳು ಮಾಡೋರೆ, ಅವರು ಪ್ರಪಂಚ ಹಾಳು ಮಾಡೋರೆ. ಪ್ರಪಂಚ ಹಾಳು ಮಾಡೋಲ್ಲ ಪಾಪ, ಸುಮ್ಮನೆ ಇಟ್ಕೊಂಡು ಮನಸ್ಸಲ್ಲೇ ಆಟ ಆಡ್ತಾರೆ. ಆದ್ದರಿಂದ ಈ ಕಲ್ಪಿತ ವಿಷಯದಲ್ಲಿ ಹೀಗೆ ಮಾಯೆಯನ್ನು ಹೀಗೆ ತಗೊಂಡ್ಬಂದ್ರೆ, ಮಾಯೆ ಅನ್ನೋದು ಪರಮಾತ್ಮನ ತೋರಿಕೆಗೆ ಅರ್ಥ ಅಂತ ಹೇಳಿದ್ರು. ಆ ತೋರಿಕೆಗೆ ನಾಮರೂಪ ಅನ್ನೋದು ವ್ಯಕ್ತ, ಆ ನಾಮರೂಪಗಳು ಅವ್ಯಕ್ತ ಅಂತ ಹೇಳಿದೆ. ಈಗ ಏನು ಮುಖ್ಯವಾದ್ದು ಅಂದರೆ, ಪರಮಾತ್ಮನಿಗೆ ಏನಾದರೂ ಒಂದು ವ್ಯವಹಾರವನ್ನು ಜೋಡಿಸಬೇಕಾದ್ರೆ ಮಾಯೆಯನ್ನು ಇಟ್ಕೊಳ್ಳದೆ ಬರೋದಿಲ್ಲ. ಒಂದು ಪ್ರಶ್ನೆ ಇದೆ, ಈಶ್ವರ ಅಂದ್ರೇನೋ? ಆಳೋನು. ಆಳಬೇಕಾದ್ರೆ ಯಾರನ್ನು ಆಳ್ಬೇಕು? ಅವನು ಆಳಿಸ್ಕೊಳ್ಳೋದಿಲ್ಲದೆ ಈಶ್ವರನಾಗ್ತಾನ? ಮನೇಲಿ ಒಬ್ಬರೇ ಇದ್ದಾರೆ, ಯಾರೂ ಇಲ್ಲ, ಅವನು ಭಾರಿ ಯಜಮಾನ ಅಂದರು. ಯಾರಿಗೆ ಯಜಮಾನ? ಯಜಮಾನ ಆಗ್ಬೇಕಾದ್ರೆ ಇನ್ನೊಬ್ಬ ಆಳೋ ಅಥವಾ ಹೆಂಡತಿನೋ ಯಾರಾದ್ರೂ ಒಬ್ರು ಇರಬೇಕಲ್ಲ, ಮಕ್ಕಳ. ಯಾರನ್ನು ಆಳೋದೇ ಒಬ್ಬನೇ ಇದ್ಮೇಲೆ ಆಗ ಈಶ್ವರ ಏನಾದರೂ ಈಶ್ವರನಾಗಬೇಕಾದ್ರೆ ಈಶ್ವರನಿಗೆ ಆಳಿಸ್ಕೊಳ್ಳೋರು ಒಬ್ರು ಇರಬೇಕು. ಆಳಿಸ್ಕೊಳ್ಳೋರು ಯಾರಾಗಬೇಕು? ಅವಿದ್ಯಾ ಕಲ್ಪಿತವಾದ ಈ ನಾಮರೂಪಗಳು ಇರಬೇಕು. ಅದನ್ನು ಇಟ್ಕೊಳ್ತಾನೆ ಅವನು ಈಶ್ವರ ಅಂತ ಹೇಳಬೇಕು. ಈ ಅವಿದ್ಯಾ ಕಲ್ಪಿತವಾದ ಈ ನಾಮರೂಪ ಪ್ರಪಂಚವನ್ನು ಇಟ್ಕೊಂಡಾಗ, ಈ ನಾಮರೂಪ ಪ್ರಪಂಚ ಅವಿದ್ಯಾ ಕಲ್ಪಿತಾನೇನೋ ನಮ್ಮ ತಪ್ಪು ತಿಳ್ಕೊಳ್ಳಿಕ್ಕಿಲ್ಲ. ಕಲ್ಪಿತ ಅನ್ನೋ ಪದಕ್ಕೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಲ್ಪಿತ ಅಂದರೆ ಯಾವುದಕ್ಕೆ ಅಸ್ತಿತ್ವವಿಲ್ಲವೋ ಅದಕ್ಕೆ ಅಸ್ತಿತ್ವ ಕೊಡೋದಕ್ಕೆ ಕಲ್ಪಿತ ಅಂತ ಹೆಸರು. ಕಲ್ಪಿತ ಅಂದ್ರೇನೋ ಅದಕ್ಕೆ ನಿಜವಾಗಿ ಇರುವಿಕೆ ಇಲ್ಲ, ಆದರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ಇದೇ ಅಂತ ಹೇಳ್ತಾ ಇದ್ದೀವಿ, ಅದು ಕಲ್ಪಿತ ಅಂತ. ನಾಮರೂಪಗಳಿಗೆ ಅಸ್ತಿತ್ವ ಇಲ್ಲ, ಕೊಟ್ವಿ. ಆ ನಾಮರೂಪಗಳ ಅಸ್ತಿತ್ವ ಕೊಟ್ಟ ಮೇಲೆ ಏನಾಯ್ತು ಅಂದರೆ ಅದರಲ್ಲಿ ತುಂಬ ಶಕ್ತಿ ಕಾಣಿಸ್ತಾ ಇತ್ತು. ಪ್ರಪಂಚದಲ್ಲಿ ಶಕ್ತಿ ಕಾಣಿಸುತ್ತೋ ಇಲ್ವಾ? ಆ ಶಕ್ತಿ ಕಂಡಾಗ ನಾವು ಏನು ಮಾಡ್ತೀವಿ? ಶಕ್ತಿ ಯಾರದ್ದು? ಮೂಲ ವಸ್ತುದು. ಸಮುದ್ರದ ಅಲೆಯಲ್ಲಿ ಶಕ್ತಿ ಇದೆ ಅಂದರೆ ಅಲೆ ಶಕ್ತಿ ಯಾರದ್ದು? ನೀರಿದ್ದೆ ಅಲ್ವಾ? ಅಲೆ ಶಕ್ತಿ ಇರ್ಬೋದು, ನೊರೆ ಶಕ್ತಿ ಇರ್ಬೋದು, ಗುಳ್ಳೆ ಶಕ್ತಿ ಇರ್ಬೋದು. ಎಲ್ಲ ಹಾಗೆ ನೀರಿಂದೋ ಹಾಗೆ ಈ ಪ್ರಪಂಚದಲ್ಲಿ ಈ ನಾಮರೂಪಗಳಲ್ಲಿ ಸೂರ್ಯನಲ್ಲಿ ಇಷ್ಟು ಶಕ್ತಿ ಇದೆ, ಗಾಳಿಯಲ್ಲಿ ಇಷ್ಟು ಶಕ್ತಿ ಇದೆ, ಭೂಮಿಯಲ್ಲಿ ಇಷ್ಟು ಶಕ್ತಿ ಇದೆ, ಮನುಷ್ಯರಲ್ಲಿ ಇಷ್ಟು ಶಕ್ತಿ ಇದೆ. ಎಲ್ಲ ಶಕ್ತಿ ಯಾವ ಥರದ್ದು? ಮೂಲವಾದ ಪರಮೇಶ್ವರದ್ದು. ಇದರಲ್ಲಿರೋ ಶಕ್ತಿಯನ್ನು ಇಟ್ಕೊಂಡು ಅವನು ಸರ್ವಶಕ್ತಿ ಅಂತ ಹೇಳ್ತೀನಿ ಹೊರತು ಇಲ್ಲಿ ಶಕ್ತಿ ಇಲ್ಲ ಇಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವನಿಗೆ ಸರ್ವಶಕ್ತಿಯ ಹೆಸರು ಬರ್ತಿರ್ಲಿಲ್ಲ ಅಲ್ವಾ? ನಮ್ಮಲ್ಲೊಬ್ರು ಹೇಳೋರು, ನಾವು ದಡ್ಡರಾದ್ರಿಂದ ನೀವು ಬುದ್ಧಿವಂತರು ಅಂತ ಅನಿಸ್ಕೊಂಡ್ರೆ, ನಾವು ದಡ್ಡರಿಲ್ಲದೆ ಹೋದ್ರೆ ನೀವು ಬುದ್ಧಿವಂತರು ಆಗ್ತಿರ್ಲಿಲ್ಲ, ಆದ್ರೆ ದಡ್ಡರಾದ ನಮ್ಮಿಂದ ನೀವು ಬುದ್ಧಿವಂತರಾದ್ರಿ. ಕರೆಕ್ಟ್ ಅಲ್ಲ? ಬಹಳ ನಿಜವಾದ ಮಾತಾಡೋ. ಹಾಗೆ ಈ ಕಲ್ಪಿತವಾದ ನಾಮರೂಪಗಳಿಂದಲೇ ಈಶ್ವರನು ಸರ್ವಜ್ಞ ಸರ್ವಶಕ್ತಿನೋ ವ್ಯವಹಾರ ಬಂತು. ಶಂಕರಾಚಾರ್ಯರು ಬರೀತಾರೆ, ಸರ್ವಜ್ಞ ಸರ್ವಶಕ್ತಿ ಅನ್ನೋ ವ್ಯವಹಾರ ಕಲ್ಪಿತವಾದ ನಾಮರೂಪಗಳಿಂದ ಬಂತು. ಜಗತ್ಕಾರಣತ್ವ ವ್ಯವಹಾರವು ಇವುಗಳಿಂದಲೇ ಬಂತು. ನಿಜವಾಗಿ ಅದ್ವಿತೀಯನಾದ ಈಶ್ವರ ನಿತ್ಯ ಶುದ್ಧ ಬುದ್ಧ ಮುಕ್ತನಾಗಿದ್ದು ಬಿಟ್ರೆ ಅವನಿಗೆ ಯಾವ ಸರ್ವಜ್ಞತ್ವವೂ ಇಲ್ಲ, ಸರ್ವಶಕ್ತತ್ವವೂ ಇಲ್ಲ, ಜಗತ್ಕಾರಣತ್ವವೂ ಇಲ್ಲ, ಏನೇನೂ ಇಲ್ಲ. ಯಾವ್ದು ಚೆನ್ನಾಗಿದೆ ನಿಮಗೆ? ಸರ್ವಜ್ಞನಾಗಿ ಸರ್ವಶಕ್ತನಾಗಿರೋದು ವಾಸಿನ, ಯಾವುದೂ ಇಲ್ಲದೆ ಇರೋ ಪರಮೇಶ್ವರ ವಾಸಿನ. ಚೆನ್ನಾಗಿರೋದು ಹಾಗಾರವಾಗಲಿ, ಸತ್ಯ ಅದೇ. ನಮಗೆ ಚೆನ್ನಾಗಿರೋದು ಮುಖ್ಯ ಅಲ್ಲ. ಹೀಗೆ ಪರಮಾತ್ಮನು ಮಾಯೆಯಿಂದ
ಈಶ್ವರ ಅನ್ನಿಸ್ಕೊಂಡ. ಈಗ ಮಾಯೆ ಎನ್ನುವುದು ಈಶ್ವರನಿಗಿಂತ ಬೇರೆ ಇಲ್ಲ ಅಂತ ಹೇಳಿದ್ರು. ಈಶ್ವರನ ಅಧೀನ ಅಂತ ಹೇಳಿದ್ರು. ಅಧೀನ ಅಂದ್ರೇನು? ಹೊಳೆಯ ಅಲೆ ಯಾರಿಗೆ ಅಧೀನ? ನೀರಿಗೆ ಅಧೀನ. ಈಶ್ವರನ ಅಸ್ತಿತ್ವ ಇದಕ್ಕೆ ಬಂದು ಇದು ತೋರ್ತಾ ಇದೆ. ಇದು ಯಾವ್ದರ ಅಧೀನ ಅಂದ್ರೆ ಅದರ ಅಧೀನ. ಅಧೀನ ಅಂದ್ರೆ ಅದೇ, ಆದರೆ ಕಲ್ಪಿತವಾಗಿ ಭೇದವನ್ನು ಇಟ್ಕೊಂಡು ಅವನ ಅಧೀನವಾಗಿದೆ, ಅದನ್ನು ನಾವು ಕಲ್ಪಿಸಬೇಕು. ಇದು ಏನಾಗ್ಬಿಡ್ತು ಅಂದರೆ ಉಪನಿಷತ್ತಲ್ಲಿ ಒಂದು ವಾಕ್ಯ ಬಂತು. ಅವನು ಆಲೋಚನೆ ಮಾಡ್ದ, ಸ ಈಕ್ಷತ ಅವನು ನೋಡ್ದ, ಸೋ ಕಾಮಯತ ಅವನು ಬಯಸಿದ, ಅವನು ಆಲೋಚನೆ ಮಾಡ್ದ. ಆಲೋಚನೆ ಮಾಡಬೇಕಾದ್ರೆ ಆಲೋಚನೆ ಮಾಡೋದು ವಿಷಯ ಇಲ್ಲದೆ ಆಲೋಚನೆ ಮಾಡೋಕ್ಕೆ ಬರುತ್ತೆ. ಏನು ಆಲೋಚನೆ ಮಾಡ್ತಾನೆ? ತಾನೊಬ್ಬನೇ ಇದ್ದಾನೆ, ಏನೇನೂ ಇಲ್ಲ. ಏನು ಆಲೋಚನೆ ಮಾಡ್ತಾನೆ ಅವನು? ಮನಸ್ಸಿಲ್ಲ, ದೇಹ ಇಲ್ಲ, ಇಂದ್ರಿಯಗಳಿಲ್ಲ, ಪ್ರಪಂಚ ಇಲ್ಲ, ಅದ್ವಿತೀಯನಾದ ಈಶ್ವರ ಸೋ ಕಾಮಯತ ಬಹೋಸ್ಯಾಂ ಪ್ರಜಾ ಯೇತಿ, ನಾನು ಬಹಳವಾಗಬೇಕು ಅಂದ, ನಾನೇ ತುಂಬ ಆಗಬೇಕು ಅಂದ. ಯಾಕೋ ಹೊಂದಲ್ಲ. ಹೊಂದತ್ತೇನೇನೋ ಅನುಭವ ಯುಕ್ತಿಗಳಿಗೆ ಸರಿಯಾಗೋದಾದರೆ ಮಾತಿಗೆ ಅರ್ಥ ಆಗತ್ತೆ. ಮಾತಿಗೆ ಅರ್ಥ ಆಗಲ್ವಲ್ಲ, ಏನು ಮಾಡ್ತೀರಾ ಅಂತ ಕೇಳಿದ್ರು. ಶಂಕರಾಚಾರ್ಯ ಹೇಳಿದರು, ಇದೇ ಇದು ಏನಂದ್ರು, ಅದಕ್ಕೊಂದು ವಿಷಯ ಇದೆ. ಏನು ವಿಷಯ ಇದೆ? ನಮ್ಮ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ಈ ನಾಮರೂಪಗಳ ಅವ್ಯಕ್ತವಾದ ಒಂದು ವಿಷಯ ಇದೆಯಲ್ಲ, ಅದನ್ನು ಅವನು ಯೋಚನೆ ಮಾಡ್ದ, ಇದನ್ನು ವ್ಯಕ್ತ ಮಾಡಬೇಕು ಅಂತ. ಪರಮಾತ್ಮನೋ ಪ್ರಳಯ ಕಾಲದಲ್ಲಿ ಅವ್ಯಕ್ತವಾಗಿತ್ತಲ್ಲ ಯಾವುದೋ ಈ ಜಗತ್ತು, ಅದನ್ನು ನಾನು ವ್ಯಕ್ತ ಮಾಡಬೇಕು ಅಂತ ಯೋಚನೆ ಮಾಡ್ದ. ಆಮೇಲೆ ಎಲ್ಲವನ್ನು ವ್ಯಕ್ತ ಮಾಡ್ದ. ಆಕಾಶವೆಲ್ಲ ಉಂಟಾಯಿತು, ಜಗತ್ತೆಲ್ಲ ಉಂಟಾಯಿತು ಅಂತ ಹೇಳ್ತಾ ಇದೆ ಶ್ರುತಿ. ಈಗ ಈ ಮಾಯೆಯಿಂದ ಜಗತ್ತುಂಟಾಯಿತು ಅಂತ ಹೇಳ್ತಾರೆ. ಈಗ ಜಗತ್ತುಂಟಾಗೋದಕ್ಕೆ 4 ಕಾರಣ ಹೇಳ್ತಾರೆ. ಒಂದು ಪರಮಾತ್ಮ, ಎರಡನೇದು ಅವ್ಯಾಕೃತ, ಮೂರನೇದು ನಮ್ಮ ತಪ್ಪು ತಿಳುವಳಿಕೆ, ನಾಲ್ಕನೇದು ವೇದಗಳಿಂದ ಉಂಟಾಯಿತು ಅಂತಾರೆ. ಕರ್ಮದಿಂದ ವಿಚಿತ್ರವಾಯಿತು ಜಗತ್ತು. ಯಾಕೆ ವಿಚಿತ್ರವಾಯಿತು ಅಂದರೆ ಅವರವರ ಕರ್ಮ. ನನ್ನ ದೇಹ ಯಾಕೆ ಹೀಗೆ, ಇವ್ರ ದೇಹ ಯಾಕೆ ಹೀಗೆ, ಅವರವರ ಕರ್ಮಗಳಿಂದ ಜಗತ್ತು ವಿಚಿತ್ರವಾಯಿತು. ವೇದಗಳಲ್ಲಿರೋ ಶಬ್ದ ಇದೆಯಲ್ಲ, ಆ ಶಬ್ದಕ್ಕೆ ಅರ್ಥ ನೋಡಿಕೊಂಡು ಈ ಹಿರಣ್ಯಗರ್ಭ ಅದಕ್ಕೆ ತಕ್ಕಂತಹ ಪದಾರ್ಥವನ್ನು ನಮ್ಮನ್ನು ಸೃಷ್ಟಿ ಮಾಡ್ದ. ಅರ್ಥ ಆಯ್ತಾ? ವೇದಗಳಿಂದ ಉಂಟಾಯಿತು. ಈ ಅವ್ಯಾಕೃತದಿಂದ, ಮಾಯೆಯಿಂದ ಈ ವ್ಯಾಕೃತ ಪ್ರಪಂಚ ಉಂಟಾಯಿತು. ಪರಮಾತ್ಮನಿಂದ ಈ ಜಗತ್ತುಂಟಾಯಿತು. ಯಾವುದನ್ನು ನಿಜವಾಗಿ ಉಂಟಾರದ್ದು? ನನಗೆ ಒಂದೊಂದು ಸಲ ಒಂದೊಂದು ಉತ್ತರ ಹೇಳಬೇಕಾಗುತ್ತೆ. ಅವಿದ್ಯೆಯಿಂದ ಉಂಟಾಯಿತು ಸುಲಭ. ಉಂಟಾಯಿತು ಅಂತ ತಿಳ್ಕೊಳ್ಳೋದು ಅವಿದ್ಯೆಯಿಂದ ಸುಲಭವಾದ ಉತ್ತರ. ಸುಮ್ಮನೆ ತಲೆ ಕೆಡಿಸೋಕ್ಕಿಂತ ಹೇಗುಂಟಾಯಿತು, ಏನೇನು ಉಂಟಾಯಿತು ಅಂತ ಹೇಳೋಕ್ಕಿಂತ ಉಂಟಾಗಿದೆ ಅಂತ ಮಾಡ್ಕೊಂಡಿದ್ದೀವಲ್ಲ, ತಪ್ಪು ತಿಳುವಳಿಕೆಯಿಂದ ಉಂಟಾಗಿದೆ ಅಷ್ಟೆ. ಇಲ್ಲ, ಉಂಟಾಗಿಲ್ಲ ಅಂತ ಹೇಳಬೇಕು, ಅವಿದ್ಯೆಯಿಂದ ಉಂಟಾಯಿತು. ಹೀಗೆ ಮಾಯಾ ಶಬ್ದದ ಅರ್ಥವನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ವೋ ಅವರು ಇಡೀ ವೇದಾಂತ ದಾರಿ ತರ್ತಾರೆ. ನಾನು ಬೆಳಗ್ಗೆ ಹೇಳಿದ್ರು, ವಿಕ್ಷೇಪ ಶಕ್ತಿ, ಆವರಣ ಶಕ್ತಿ. ಈಗ ಕೇಳ್ತೀನಿ, ಸಮುದ್ರದಲ್ಲಾಗಲಿ ಹೊಳೆಯಲ್ಲಾಗಲಿ ಅಲೆ ಗುಳ್ಳೆಗಳು ನೀರನ್ನು ಮುಚ್ಕೊಳ್ಳಲ್ವ? ಏನಿದು ಅಲೆ ಅಂದ್ರೇನು? ನೀರೇ. ಏನು ನೀರನ್ನು ಮುಚ್ಕೊಳ್ತದೆ? ಅದೇ ನೀರು, ಅದು ಮುಚ್ಕೊಳ್ಳೋದಂತಾಗ ನೀರು ಮುಚ್ಕೊಂಡಿದೆ. ಒಂದು ಕೆಲಸ ಮಾಡಿ, ಹಿಮಾಲಯಕ್ಕೆ ಹೋಗ್ತೀರಿ, ಇಷ್ಟೆತ್ರ ಐಸ್ ಇರುತ್ತೆ, ಕೆಳಗಡೆ ನೀರಿರುತ್ತೆ, ನಡ್ಕೊಂಡು ಹೋದ್ರೆ ಭಾರಿ ಅಪಾಯ. ಹೊಳೆಲಾದ್ರೆ ಈಜ್ಬಹುದು. ಆ ಐಸೊಳಗೆ ಹೋಗ್ಬಿಟ್ರೆ ಮೇಲಕ್ಕೆ ಬರೋಕ್ಕಾಗಲ್ಲ, ಐಸ್ ಕುಡ್ಕೊಂಡ್ಬಿಡುತ್ತೆ. ಕೆಳಗಡೆ ಇದು ನೀರು ನಮ್ಮ ಮಳೆಯ ಇಷ್ಟು ಆಳ ಹೋಗ್ಬಿಟ್ಟಿದ್ದಾಗಲೇ. ಅಂದರೆ ಐಸು ಮೇಲಿದೆ, ಕೆಳಗೇನಿದೆ? ಈಗ ಐಸು ಏನು ಮುಚ್ಕೊಂಡಿದೆ ತಾನೆ? ಆವರಣ. ಆದ್ರೆ ನಿಜ ಹೇಳಿ, ಐಸು ಅಂದ್ರೇನು? ಮುಚ್ಕೊಂಡಿದೆ ಅಂದ್ರೇನು? ಇಲ್ಲೂ ಹೇಳ್ತೀನಿ, ತೋರೋ ದೃಷ್ಟಿ ಬೇರೆ, ವಸ್ತು ದೃಷ್ಟಿ ಬೇರೆ. ವಸ್ತು ದೃಷ್ಟಿಯಿಂದ ಈ ನಾಮರೂಪಗಳು ಪರಮಾತ್ಮನನ್ನು ಮುಚ್ಚಲ್ಲ. ಯಾಕೆ? ನಾಮರೂಪಗಳೆಲ್ಲ ಪರಮಾತ್ಮನೇ. ವಸ್ತು ದೃಷ್ಟಿನ ಮುಚ್ಚೋಕ್ಕಾಗಲ್ಲ. ತೋರೋ ದೃಷ್ಟಿಯಿಂದ, ತೋರೋದಲ್ಲೇ ಮನಸ್ಸಿದ್ರೆ ಕಾಣಲ್ಲ.
ನೀವು ಅಲೆನೇ ನೋಡ್ತಾ ಅದೇ ಚೆನ್ನಾಗಿದೆ ಅಂದರೆ ಏನು ಕಾಣಲ್ಲ? ನೀರು ಕಾಣಲ್ಲ. ಅದನ್ನು ಮುಚ್ಕೊಂಡಿದೆ. ಈಶ್ವರನಿಗಿಂತ ಬೇರೆಯಾದ ಒಂದು ಮಾಯೆ ಈಶ್ವರನ ಮುಚ್ಕೊಂಡಿದೆ ಅಂದರೆ ನಮ್ಮಲ್ಲಿ ಹೇಳೋರು ಒಬ್ರು, ನಾವೇನು ಮಾಡೋದು ಸ್ವಾಮಿ, ಪರಮಾತ್ಮ ಮಾಯೆಯನ್ನು ಮುಚ್ಕೊಂಡು ತೋರಿಸ್ತಾ ಇದ್ದಾನೆ, ಅವನು ಆಟ ಆಡಿಸ್ತಾ ಇದ್ದಾನೆ, ನಾವು ಅವನ ಆಟ ಆಡಿದಾಗ ಆಟ ಆಡಬೇಕು, ನಮ್ಮದೇನು ತಪ್ಪಿಲ್ಲಪ್ಪ ಅಂತ ಹೇಳಿದರೆ ನಾನೇನು ಹೇಳ್ತೀನಿ ಗೊತ್ತಾ? ತಪ್ಪು ನಿಂದೆ. ಮಾಯೆ ಕಾಣೋ ಕಾರಣ ಏನೋ ನಿಮ್ಮ ತಪ್ಪು ತಿಳುವಳಿಕೆ. ಮಾಯೆಗೆ ಅಸ್ತಿತ್ವ ಕೊಟ್ಟವ್ರು ಯಾರೋ? ನೀವು. ನಮ್ಮ ತಪ್ಪು ತಿಳಿಕೆಯಿಂದ ಪರಮಾತ್ಮನ ಮಾಯೆಯಾಗಿ ನೋಡಿ ಆ ಮಾಯೆಗೆ ಅಸ್ತಿತ್ವ ಕೊಟ್ಟು ಇರೋ ಪರಮಾತ್ಮನ ಇಲ್ಲ ಅಂತ ಮಾಡಿ ಕೊನೆಗೆ ಏನು ತಪ್ಪಿಸ್ಕೊಂಡ್ವಿ? ನಮ್ದೇನು ತಪ್ಪಿಲ್ಲಪ್ಪ, ಪರಮಾತ್ಮ ಮಾಯೆಯಿಂದ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿಯಾನೆ, ಔತ್ಕೊಂಡ್ಬಿಟ್ಟಿಯಾನೆ, ಆದ್ರಿಂದ ಪರಮಾತ್ಮ ಕಾಣಿಸ್ತಾ ಇಲ್ಲ. ಸರಿನಾ ಹೀಗೆ ಹೇಳೋದು? ಇಷ್ಟು ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ಹೀಗೆ ಅರ್ಥ ಮಾಡುವಾಗ ನಮ್ಮ ಕೇಶವ ಒಂದು ಪ್ರಶ್ನೆ ಮಾಡಿದರು, ನಿಮಗೂ ಪ್ರಶ್ನೆ ಇಟ್ಟೆ. ಈ ನಾಳೆ ಪೂಜೆ ಆಗತ್ತಲ್ಲ, ಹೋಮ, ಸಪ್ತಶತಿ ಹೋಮ, ನಮ್ಗೆ ನುಗ್ಬೇಡ್ರಿ, ನಮ್ಮ ಪ್ರಶ್ನೆ ಹೇಳ್ತೀನಿ. ಈ ವಿಷ್ಣೋರನಪಾಯಿನಿ ಮಾಯಾ ಅಂತಿದೆ. ವಿಷ್ಣು ಅಂದರೆ ಎಲ್ಲೆಲ್ಲೂ ಇರುವ ಪರಮಾತ್ಮ. ವಿಷ್ಣು ಅಂದರೆ ಶಂಖಚಕ್ರ ಗದಾಧಾರಿ ಅಂತಲ್ಲ, ಪರಬ್ರಹ್ಮವನ್ನು ಪುರಾಣದಲ್ಲಿ ವಿಷ್ಣು ಅಂದರೆ ಸರ್ವವ್ಯಾಪಕ ಅಂತ ಅರ್ಥ. ಎಲ್ಲೆಲ್ಲೂ ಇರುವ ಪರಬ್ರಹ್ಮದಲ್ಲಿ ಈ ಮಾಯೆ ಎಂದೂ ಬಿಟ್ಟೋಗಿಲ್ಲ. ಅಂದರೆ ತೋರ್ತಾ ಇರುತ್ತೆ. ಯಾರಿಗೆ ತೋರುತ್ತೆ? ತಪ್ಪು ತಿಳ್ಕೊಂಡವರಿಗೆ ಅಸ್ತಿತ್ವ ಕೊಟ್ಟು ತೋರುತ್ತೆ, ತಿಳಿದೇ ಇದ್ದವರಿಗೂ ತೋರುತ್ತೆ, ಆದರೆ ಇರೋಲ್ಲ. ಈಗ ಆ ಮಾಯೆಯನ್ನು ನಾವು ಪೂಜೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಮಾಡಬಹುದಾ ಅಂತ ಹೇಳಿದಾಗ ವಿಷ್ಣುರೇಶ ಆ ಮಾಯೆಗೆ ಪೂಜೆ ಮಾಡಬಹುದಾ? ನಾನು ಹೇಳಿದೆ ಮಾಯೆಗಲ್ಲ, ಮಾಯೆಯನ್ನು ಇಟ್ಕೊಂಡ ಮಾಯಾವಿ ಇದಾನಲ್ಲ ಅವನೇ ಶಕ್ತಿ. ಆ ಮಾಯಾವಿ ಪೂಜೆ ಅದು ಮಾಯೆಗಲ್ಲ ಅಂತ. ಪರಾದೇವತೆ. ಈಗ ಶಕ್ತಿ ಅನ್ನೋದು ಯಾರ ಹೆಸರು? ಮಾಯೆಯಲ್ಲಿ ತೋರುವ ಶಕ್ತಿ ಯಾರಲ್ಲಿದೆಯೋ ಅವನದು ಶಕ್ತಿ ಆಗ್ತಾನೆ. ಈಗ ಯಾದೇವಿ ಸರ್ವಭೂತೇಶೋ ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತೀವಿ. ಅಲ್ಲಿ ದೇವಿನ ಶಬ್ದನ ಕರೆದದ್ದು ಬರೀ ಮಾಯೆಯೋ, ಮಾಯೆಯನ್ನು ಧಾರಣೆ ಮಾಡಿರುವ ಆ ಪರಮಾತ್ಮನ. ಆದ್ದರಿಂದ ನಾವು ದೇವಿ ಅಂತಾಗಲಿ ಮಾತಾ ಅಂತಾಗಲಿ ಪರಮಹಂಸರು ಪೂಜೆ ಮಾಡಿದ್ದಾಗಲಿ ಬರೀ ಮಾಯೆ ಅಲ್ಲ, ಪರಮಾತ್ಮನೇ. ಪರಮಾತ್ಮನನ್ನೇ ಒಂದು ರೀತಿಯಿಂದ ಮಾಯಾರೂಪದಿಂದ ತೋರಿದಾಗ ಮಾತೆಯನ್ನು ಪೂಜೆ ಮಾಡ್ತೀವಿ. ಮಾತೆಯನ್ನು ಪೂಜೆ ಮಾಡಿದ್ರೆ ಒಂದು ಅನುಕೂಲ ಏನಿದೆ, ಒಂದು ವಿಶೇಷ ಇದೆ. ತಾಯಿ ಮಗ ಮರೆತರು ಜೋಪಾನ ನೋಡ್ಕೋತಾಳೆ, ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾಳೆ. ತಾಯಿಗೆ ಮಗನ ಮೇಲೆ ಒಂದು ಮನಸ್ಸಿದ್ದೇ ಇರುತ್ತೆ, ಅಡುಗೆ ಮಾಡಲಿ ಇದು ಮಾಡಲಿ. ಹಾಗೆ ತಾಯಿ ಅನ್ನೋ ಭಾವನೆಯಿಂದ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಇದು ಉಪಾಸನಾ ಪ್ರಕರಣ, ಜ್ಞಾನ ಅಲ್ಲ. ನೀವು ಉಪಾಸನೆ ಮಾಡ್ತಾ ಇದ್ದರೆ ತಾಯಿಗೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಬೀಳುತ್ತೆ. ನಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು, ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋದು. ನಮ್ಗೆ ಬೇಕಾದಾಗ ಐಶ್ವರ್ಯ, ದುಡ್ಡು ಎಲ್ಲ ಕೊಡಬೇಕು, ಏನೇನೋ ಪುಷ್ಟಿ ಬೇಕೋ ಅದೆಲ್ಲ ಕೊಡಬೇಕು. ತಾಯಿ ಊಟ ಮಾಡಿಸ್ತಾಳೋ ಇಲ್ವಾ, ನಮ್ಗೆಲ್ಲದನ್ನು ನೋಡ್ಕೋತಾಳೋ ಇಲ್ವೋ. ಹಾಗೆ ಪರಮಾತ್ಮನನ್ನು ಈ ಮಾಯಾರೂಪದಿಂದ ತೋರುವಾಗ ನೀನು ತಾಯಿ ಪೂಜೆ ಮಾಡಿದರೆ ಯಾವುದು ಮಾಯೆ ಮೋಸಗೊಳಿಸ್ತಾ ಇತ್ತೋ, ನಮ್ಮನ್ನು ಕೆಡವಿ ಸತ್ವರಜ ಸಮೋ ಗುಣಗಳು ಅಂತ ಹೇಳಿದ್ರಲ್ಲ, ಆ ದೈವಿ ಶೇಷ ಗುಣಮಯಿ ಮಮ ಮಾಯಾ ತರತ್ಯಯ, ಅದೇ ಮಾಯೆ ನಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದು. ಹೌದಾ ಅಲ್ವಾ? ಆದ್ದರಿಂದ ಮಾಯೆ ಅಂತಂದರೆ ಕೇವಲ ಮಾಯೆ ಅಲ್ಲ, ಮಾಯೆಯಲ್ಲಿರುವಂಥ ಪರಮಾತ್ಮನಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇಷ್ಟು ಮಾಯಾ ಶಬ್ದದಲ್ಲಿ ಅರ್ಥದಲ್ಲಿ ಹೇಳಿದ್ದೀನಿ. ಇದರಲ್ಲಿ ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯ ಅಂತ ಒಂದು ಪದ ಇದೆಯಲ್ಲ, ಆ ಅನಿರ್ವಚನೀಯ ಅನ್ನೋ ಪದವನ್ನು ಹಿಂದಿನ 2 ಪದ ಬಿಟ್ಟು ಈಗ ಬಳಸ್ತಾರೆ. ಎಲ್ಲ ಅನಿರ್ವಚನೀಯ. ಅನಿರ್ವಚನೀಯ ಅಂದರೆ ಬಿಡಿಸಿ ಹೇಳೋಕೆ ಬರದೇ ಇರೋದು. ಇದು ಬಿಡಿಸಿ ಹೇಳೋಕೆ ಬರದೇ ಇರೋದು ಅನ್ನೋ ಪದವನ್ನು ಏನು ಕೇಳಿದ್ರು ಹೇಳ್ತಾರೆ. ನೀವೇನಾದರೂ ಕೇಳಿದ್ರೆ ಆಕಾಶ ಅಂದ್ರೇನೋ ಅನಿರ್ವಚನೀಯ, ಪ್ರಾಣ ಅಂದ್ರೇನೋ ಅನಿರ್ವಚನೀಯ, ಪರಬ್ರಹ್ಮ ಏನೋ ಅನಿರ್ವಚನೀಯ, ಅವಿದ್ಯಾ ಅಂದ್ರೇನೋ, ಮಾಯಾ ಅಂದ್ರೇನೋ ಅನಿರ್ವಚನೀಯ. ಇದು ಅನಿರ್ವಚನೀಯ ಖ್ಯಾತಿ ಅಂತಲೇ ಒಂದು ಸಿದ್ಧಾಂತ ಹೊರಟುಬಿಡ್ತು. ಶಂಕರಾಚಾರ್ಯರು ಅನಿರ್ವಚನೀಯ ಖ್ಯಾತಿ ಹೇಳಿರಲಿಲ್ಲ. ಅವರು ಮಾಯೆಗೆ ತತ್ವದಿಂದ ಅನ್ಯತ್ವದಿಂದ ಬಿಡಿಸಿ ಹೇಳೋಕೆ ಬರದೆ, ಅನಿರ್ವಚನೀಯ ಶಬ್ದಕ್ಕೆ ಬಿಡಿಸಿ ಹೇಳುವುದಕ್ಕೆ ಬರುವುದಿಲ್ಲ ಅಂತ ಅರ್ಥ. ಈಗಿನವರು ಎಲ್ಲಕ್ಕೂ ನಿರ್ವಚನೀಯ ಶುರು ಮಾಡಿಬಿಟ್ರು. ಆ ಅನಿರ್ವಚನೀಯ ಪದ ಕೇಳಿ ತಲೆ ಕೆಟ್ಟೋಗಿದೆಯಾ? ಏನೋ ಕುರ್ಚಿ ಅಂದರೆ ಅನಿರ್ವಚನೀಯ. ಒಂದು ಹೇಳ್ಬೋದು, ಕುರ್ಚಿಯು ಪ್ಲಾಸ್ಟಿಕ್ಗಿಂತ ಬೇರೆ ಅಂತ ಆಗಲಿ,
ಅದೇ ಅಂತ ಆಗಲಿ ಹೇಳೋಕೆ ಬರಲ್ಲ. ತೋರೋ ರೂಪದಿಂದ, ವಸ್ತು ರೂಪದಿಂದ ಕೇಳಿದರೆ ಕುರ್ಚಿ ಅನ್ನೋದು ಪ್ಲಾಸ್ಟಿಕ್ಕೇ ಆಗಿದೆ. ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಆಸಂಧಿ. ಆಸಂಧಿ ಅಂದರೆ ಕುರ್ಚಿ ಸಂಸ್ಕೃತದಲ್ಲಿ. ಹೀಗೆ ತತ್ವಾನ್ಯತ್ವಾಭ್ಯಾಂ ಸೇರಿಸ್ಕೊಂಡ್ರೆ ಆ ಕಾರ್ಯರೂಪಕ್ಕೆ ಸರಿಯಾಗಿ ಅರ್ಥ ಆಗತ್ತೆ. ಈ ಅದು ಸೇರಿಸ್ಕೊಂಡ್ರೆ ಬರೀ ಅನಿರ್ವಚನೀಯ ಅಂದರೆ ಎಲ್ಲ ನಿರ್ವಚನೀಯ, ಈ ಜಗತ್ತೆಲ್ಲ ನಿರ್ವಚನೀಯ, ಪರಬ್ರಹ್ಮವೂ ನಿರ್ವಚನೀಯ, ಅನಿರ್ವಚನೀಯ ಶಬ್ದವು ಹೀಗಾಗತ್ತೆ. ಇಷ್ಟು ಈ ಮಾಯೆ ಬಗ್ಗೆ ಹೇಳಿದ್ದೀನಿ. ಈಗ ಇನ್ನು ಒಂದು ಪ್ರವಚನ, ನಾನು ಅರ್ಧ ಗಂಟೆ ಇದೆಯಾ, ಕಾಲು ಗಂಟೆ ಇದೆಯಾ, 20 ನಿಮಿಷ. ಜ್ಞಾನ ಸಾಧನಗಳು ಅನ್ನೋ ವಿಷಯವನ್ನು ಹೇಳಬೇಕು, ಕೊನೆಯ ಚಾಪ್ಟರ್. ಅದಾದಮೇಲೆ ನಾಳೆ ಬೆಳಗ್ಗೆ 1 ಗಂಟೆ ಇದೆ ಅಂತಾರೆ. ನೋಡೋಣ, ನಾಳೆ ಬೆಳಗ್ಗೆ ಇದ್ದರೆ ಜೀವೇಶ್ವರ ವಿಭಾಗ ಅಂತ ಒಂದು ಚಾಪ್ಟರ್ ಇದೆ. ಈಗ ಇದು ಪ್ರಧಾನವಾದ್ದು. ಜ್ಞಾನ ಸಾಧನಗಳು ಅಂತ ಒಂದು ಚಾಪ್ಟರ್ ಇಟ್ಕೊಂಡಿದೆ. ಅದು ನಮಗೆ ನಿತ್ಯವಾಗಿ ಬೇಕಾದದ್ದು. ಯಾಕೆಂದರೆ ನಾವು ಈ ಶಿಬಿರಕ್ಕೆ ಬಂದು ನಮ್ಮ ಕೊನೆಯ ಪ್ರಶ್ನೆ ಏನು ನಿಲ್ಲತ್ತೆ ಅಂದರೆ, ಏನು ಮಾಡಬೇಕು ನಾಳೆ ಅಂತ ಕೇಳ್ತೀರಿ ನೀವು. ಯಾವಾಗ ಏನು ಮಾಡಬೇಕು ಅಂತ ಕೇಳಬಾರ್ದು. ಯಾಕೆ ಕೇಳಬಾರ್ದು? ತಾವು ಬಂದಿರೋ ಜಾತಕ್ಕೆ ತಿಳ್ಕೊಳ್ಳೋಕ್ಕೆ. ತಿಳ್ಕೊಂಡ್ಮೇಲೆ ಮುಗಿದೋಯ್ತು. ಸರ್ವಂಕರ್ಮ ಅಖಿಲಂ ಪಾರ್ಥ. ಎಲ್ಲ ಮಾಡೋದಲ್ಲ ತಿಳ್ಕೊಳ್ಳೋಕ್ಕೆ. ನಾವು ತಿಳ್ಕೊಳ್ಳೋ ಜಾತಕ್ಕೆ ಯಾರು ಹೇಳ್ತೀರಿ? ಮಾಡೋದು ತಿಳ್ಕೊಳ್ಳೋಕ್ಕೋ, ತಿಳ್ಕೊಳ್ಳೋದು ಮಾಡೋಕ್ಕ? ಎರಡು ಸರಿನಾ? ತಿಳ್ಕೊಳ್ಳೋದು ಮಾಡೋಕ್ಕೆ ಅಂತ ಲೋಕದವರು. ತಿಳ್ಕೊಂಡೇ ಪ್ರಯೋಜನ, ಆಚರಣೆ ಬರಬೇಕು. ನಮ್ದು ಅನುಷ್ಠಾನ ವೇದಾಂತ ಅಂತ ಒಬ್ಬೊಬ್ಬರು ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ. ಎಂಥದೋ ಜೀವನ ಕೌಶಲ ಇದೆ. ಎಂತ ಇನ್ನೊಂದ್ಸಲ ಹೇಳ್ರೆ, ಆರ್ಟ್ ಆಫ್ ಲಿವಿಂಗ್, ಜೀವನ ಮಾಡುವ ವಿಧಾನದ ಕಲೆ ನಮ್ಮ ವೇದಾಂತ. ಇದು ಶುದ್ಧ ದಡ್ಡ ಮಾತು. ಯಾಕೆಂದರೆ ಮಾಡೋದೆಲ್ಲ ಮನಸ್ಸಿನ ಸಂಸ್ಕಾರ. ಮನಸ್ಸಿನ ಸಂಸ್ಕಾರ ಆದಮೇಲೆ ಮನಸ್ಸಿಗೆ ಗುಣ ಬರಬೇಕು. ಯಾವ ಗುಣಗಳು? ಶಮದಮಾದಿ ಗುಣಗಳು ಬರಬೇಕು. ಶಮದಮಾದಿಗಳು ಗುಣಗಳು ಬಂದ ಮೇಲೆ ಅವನು ವಾಕ್ಯ ವಿಚಾರವನ್ನು ಮಾಡಬೇಕು. ವಾಕ್ಯ ವಿಚಾರ ಮಾಡಿದ ಮೇಲೆ ಗುರುಗಳ ಹತ್ರ ಹೋಗಿ ಜ್ಞಾನ ಪಡ್ಕೋಬೇಕು. ಜ್ಞಾನ ಆದಮೇಲೆ ಮುಂದೆ ಮಾಡಬೇಕಾದ್ದಿಲ್ಲ. ತಸ್ಯ ಕಾರ್ಯಂ. ಈಗ ಹೇಳ್ತೇನೆ, ಮೊಟ್ಟ ಮೊದಲು ಮೇಲಿಂದ ಕೆಳಕ್ಕೆ ಹೇಳಬಹುದು, ಕೆಳಗಿಂದ ಮೇಲಕ್ಕೂ ಹೇಳಬಹುದು. ಆತ್ಮಜ್ಞಾನವಾಗುವುದಕ್ಕೆ ಮೊದಲ ಸಾಧನ ಯಾವುದು ಅಂತ ಕೇಳಿದರೆ ವೇದಾಂತ ವಾಕ್ಯಾರ್ಥ ವಿಚಾರ. ಸರಿತಾನೆ? ಇಲ್ಲಿ ವಾಕ್ಯವು ಅಧ್ಯಾರೋಪಾಪವಾದ ಕ್ರಮದಲ್ಲಿ ಗುರುಗಳ ಹತ್ರ ಕೇಳಿದಾಗ ನಿಮ್ಮ ಅನುಭವದಲ್ಲಿ ಇದ್ದುಕೊಂಡು ನಿಮ್ಮ ತಪ್ಪು ತಿಳುವಳಿಕೆಯನ್ನು ಕಳೆದು ಆತ್ಮಜ್ಞಾನವನ್ನು ಉಂಟು ಮಾಡೋದ್ರಿಂದ ವಾಕ್ಯಾರ್ಥ ವಿಚಾರವನ್ನು ಬಿಟ್ಟು ಬೇರೆ ನೀವು ಏನೇನು ಮಾಡ್ತಾ ಇದ್ರೋ ಜ್ಞಾನಕ್ಕಲ್ಲ. ಸುಮ್ಮನೆ ದೇಹದ ವ್ಯಾಯಾಮ ಅಂತಾರಲ್ಲ, ಚೆನ್ನಾಗಿ ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ ಅಂದರೆ ದೇಹ ಗಟ್ಟಿಯಾಗುತ್ತೆ. ಆಮೇಲೆ ಕೆಲಸ ಮಾಡಬೇಕು, ದೇಹ ಬರೀ ಗಟ್ಟಿ ಮಾಡ್ಕೊಂಡು ಕೂತ್ರಾಗಲ್ಲ. ದೇಹ ವ್ಯಾಯಾಮ, ದೇಹ ಗಟ್ಟಿಯಾಗುತ್ತೆ. ಹಾಗೆ ಬಾಕಿದೆಲ್ಲ ಮುಖ್ಯ ಅಲ್ಲ. ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಮಾಡಬೇಕು, ಮೊಟ್ಟ ಮೊದಲ ಸಾಧನ. ಅದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ. 3 ಹೊತ್ತು ವಾಕ್ಯಾರ್ಥ ವಿಚಾರ ಮಾಡಿ ಕೇಳ್ತೀರಾ. ಈಗ 4 ಶಿಬಿರಕ್ಕೆ ಒಂದು 4-5 ಸಲ ನಿದ್ದೆ ಬರುತ್ತೆ. ನೀವು ಬೆಳಗ್ಗೆಯಿಂದ ಕೂತ್ಕೊಂಡು ನಮ್ಮ ಗುರುಗಳ ಹಾಗೆ ಬೆಳಗ್ಗೆ 5:30 ಎದ್ದು ರಾತ್ರಿ ಮಲಗೋ ತನಕ ಬರೀ ಅದೇ ಹೇಳಿಬಿಟ್ರೆ ಏನಾಗ್ಬಿಡ್ತೀರಿ ನೀವು? ಬೇಜಾರಾಗತ್ತೆ. ಯಾಕೆ ಬೇಜಾರಾಗತ್ತೆ ಹೇಳ್ರೆ? ಇಷ್ಟ ಇಲ್ಲ ಅಂದ್ರೆ ನಿಜವಾದ ಪ್ರೇಮ ಇಲ್ಲ. ಪ್ರೇಮ ಯಾರಲ್ಲಿರಬೇಕಾಗಿತ್ತು? ಪರಮಾತ್ಮನಲ್ಲಿರಬೇಕಾಯಿತು, ಶಂಕರಲ್ಲಿರಬೇಕಾಯಿತು, ಗುರುಗಳಲ್ಲಿರಬೇಕಾಯಿತು. ಶಂಕರರಲ್ಲೋ ಅಂದರೆ ಭಾಷ್ಯದಲ್ಲಿ, ಶಂಕರರು ಅಂದರೆ ಕಥೆಯಲ್ಲ, ಶಂಕರರು ನನ್ನ ದೃಷ್ಟಿಯಲ್ಲಿ ಶಂಕರ ಭಾಷ್ಯವೇ. ಶಂಕರ ಭಾಷ್ಯದಲ್ಲೋ, ಶಂಕರ ಭಾಷ್ಯವನ್ನು ಹೇಳುವಂಥ ಗುರುವಿನಲ್ಲೋ ಮತ್ತು ಪರಮಾತ್ಮನಲ್ಲೋ ಅಚಲವಾದ ಪ್ರೇಮ. ನಮ್ಮಲ್ಲಿ ಹೇಳ್ತಾರೆ ಪ್ರೇಮ ಅಂದರೆ ಎಂಥದ್ದು ಅಂದರೆ ಅಪ್ರತಿಮ ಪರಮ ಪ್ರೇಮ ಸೂತ್ರೇಣ ಬದ್ಧ ಅಂತ. ಮಿಗಿಲಿಲ್ಲದ, ಹೋಲಿಕೆ ಇಲ್ಲದ, ಎಂದೂ ಬಿಟ್ಟು ಹೋಗದ ಅವ್ಯಭಿಚಾರಿತವಾದ ಪ್ರೇಮ ಇರಬೇಕು. ಅಂಥ ಪ್ರೇಮ ಬಂದರೆ ಎಷ್ಟು ಸಲ ಹೇಳಿದ್ರು ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ ಅಂತೀವಿ. ಇಲ್ಲೇ ಹೋದ್ರೆ ಏನಾಗುತ್ತೆ? ಟೈಮ್ ಆಯಿತು ನೋಡೋಣ, ಸುಸ್ತಾಯಿತು ಯಾಕೋ ಕೇಳಿ ಕೇಳಿ. ಒಪ್ಪಲ್ಲ. ಪ್ರೇಮ ಇದೆ ಅಂದರೆ ಪ್ರೇಮದ ಲಕ್ಷಣ ತ್ಯಾಗ. ಎಲ್ಲ ಬಿಡೋಕೆ ರೆಡಿ ಇರಬೇಕು. ಯಾವ ಧರ್ಮವೂ ಇಲ್ಲ. ತ್ಯಾಗ ಮಾಡುವ ಎಲ್ಲಿವರೆಗೆ ತ್ಯಾಗ ಮಾಡಬೇಕು ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಬುದ್ಧಿ ಎಲ್ಲ ಬಿಟ್ಟು ನೀನೇ ಎಲ್ಲ ಕೂತ್ಕೋಬೇಕು.
ತ್ಯಾಗ ಅನ್ನೋ ಶಬ್ದಕ್ಕೆ ಅಭಿಮಾನ ತ್ಯಾಗ. ಯಾವ್ಯಾವುದನ್ನು ಅಭಿಮಾನ ತ್ಯಾಗ ಮಾಡೋದು? ದೇಹಾಭಿಮಾನ, ಇಂದ್ರಿಯಾಭಿಮಾನ, ನಾನು ಹೆಂಗಸೋನೋ ಅಭಿಮಾನ, ನನ್ನ ವಯಸ್ಸಾಗಿದೆ ಅನ್ನೋ ಅಭಿಮಾನ, ನನ್ನ ಕುಲದ ಎಲ್ಲ ಬಿಟ್ಟು ಎಲ್ಲ ನೀವೇ ಶಂಕರರೇ ಎಲ್ಲ ಅಂತ ಬಿಟ್ಟು ನಂಗೆ ಅದು ಹಾಳಾಗಿ ಹೋಗ್ಬಿಡತ್ತೆ, ಇದು ಕೆಟ್ಟ ಹೋಗ್ಬಿಡತ್ತೆ. ಅಲ್ಲಿ ನಮಗೆ ಗೊತ್ತಾಗತ್ತೆ ಮನಸ್ಸಲ್ಲಿ ಸ್ವಲ್ಪ ಅಳುಕಿದೆ. ಮನೆಗೆ ಹೋಗದೆ ಹೋದ್ರೆ ಪಾಪ ಅವರು ಎಲ್ಲಿ ವ್ಯವಸ್ಥೆ ಮಾಡ್ತಾರೋ ಏನು ಮಾಡ್ತಾರೋ ಅಂತ. ಅದನ್ನು ಪೂರ್ಣ ತ್ಯಾಗ ನಮ್ಮಲ್ಲಿ ಇಲ್ಲ, ಒಪ್ಕೋಬೇಕು. ಮುಕ್ತ ಹೃದಯದಿಂದ ಒಪ್ಕೋಬೇಕು. ಯಾವಾಗ ತ್ಯಾಗ ಮಾಡೋಕ್ಕಾಗಲಿಲ್ಲ ಆವಾಗ ಪೂರ್ತಿ ಪ್ರೇಮ ಬಂದಿಲ್ಲ. ಪ್ರೇಮದ ಲಕ್ಷಣ ಏನೋ ತ್ಯಾಗ ಮಾಡಿಸ್ಬೇಕು. ಆ ತ್ಯಾಗ ಮಾಡುವಾಗ ಅಭಿಮಾನವನ್ನು ಪೂರ್ತಿ ತ್ಯಾಗ ಮಾಡಬೇಕು. ನಮಗೆ ಎಷ್ಟೆಷ್ಟು ಥರ ಅಭಿಮಾನ ಇರುತ್ತೆ ಅಂದರೆ, ಒಬ್ಬರ ಹತ್ರ ಹೋಗಿ ಮಾತಾಡೋದು, ನಾವಾಗಿ ಕೇಳೋದು ಹಾಗೆ ವಿಚಾರವನ್ನು, ನಾವು ಅವ್ರಿಗೆ ಒಪ್ಪಿಸ್ಕೊಳ್ಳೋದು ಹಾಗೆ, ನಾವು ಅವ್ರ ಸೇವೆ ಮಾಡೋದು ಹಾಗೆ ಬಹಳ ಅಭಿಮಾನ ಇರುತ್ತೆ. ಅಭಿಮಾನ ಸಾಮಾನ್ಯದಲ್ಲ. ಜಗತ್ತಿನಲ್ಲಿ ನಮ್ಮ ವಿದುರ ನೀತಿ ಹೇಳ್ತಾನೆ, ಕ್ರೋಧಂ ಶ್ರೇಯೋಹಂತಿ ಶೀಲ ಮನಾರ್ಯ ಸೇವಾ ಅಂತ. ಒಂದೊಂದನ್ನು ಹಾಳು ಮಾಡಿದರೆ ಮನುಷ್ಯನ ಜೀವನದಲ್ಲಿ ಸರ್ವವನ್ನು, ಸುಖವನ್ನ, ಸಂಬಂಧವನ್ನ, ಸಮಸ್ತವನ್ನು ಹಾಳು ಮಾಡೋದು ಅಭಿಮಾನ. ಸರ್ವಮೇವ ಅಭಿಮಾನ ಅಂದವು. ಸಮಸ್ತವನ್ನು ನಾಶ ಮಾಡೋದು ಯಾವುದು? ಅದು ಬಿಡೋದು ಕಷ್ಟ. ಅದು ಅಭಿಮಾನ ಸುತ್ಕೊಂಡು ಬರುತ್ತೆ. ಆದರೆ ಈಗ ನಾನು ಹೊರಟಿರೋದು ವಾಕ್ಯಾರ್ಥ ವಿಚಾರವನ್ನು ಮಾಡಬೇಕು. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾಹಿ ಬ್ರಹ್ಮಾವಗತಿ. ಆ ವಾಕ್ಯಾರ್ಥ ವಿಚಾರಣ ಮಾಡಬೇಕು ಅನ್ನೋದ್ರಲ್ಲಿ ಅಂಡರ್ಸ್ಟುಡ್ ಏನು ಅಂದರೆ, ಒಳ್ಳೆ ಸಂಪ್ರದಾಯ ತಿಳಿದಂಥ ಗುರು ಬೇಕು. ಸಂಪ್ರದಾಯ ಅಂದರೆ ಯಾವುದೋ? ಸಂಪ್ರದಾಯ ಅಂದರೆ ಪೀಠದಿಂದ ಅವ್ರ ಮೇಲೆ ಕೆಳಗೆ ಬಂದವರು ಈ ಥರ ಅಲ್ಲ, ಪರಂಪರೆ ಅಲ್ಲ. ಕೇಳಬೇಕು. ಕೇಳದೆ ಹೋದ್ರೆ ಆಗಲ್ಲ. ಬರೀ ಓದಿದ್ರೆ ಬರಲ್ಲ, ಜ್ಞಾನ ಆಗಲ್ಲ, ವಾಕ್ಯಾರ್ಥ ವಿಚಾರ ಆಗಲ್ಲ. ಕೇಳಬೇಕು. ಹೇಳೋರು ಬೇಕು. ಹೇಳೋರು ಎಂಥವರಾಗಬೇಕು? ಅದು ಬಂತು. ಹೀಗೆ ವಾಕ್ಯಾರ್ಥ ವಿಚಾರವನ್ನು ಮಾಡೋದಕ್ಕೋಸ್ಕರವಾಗಿ ಶ್ರವಣ, ಆ ಶ್ರವಣ ಮಾಡಿಸುವಂತಹ ಗುರು, ಆ ಗುರುಗಳು ಹೇಳುವಂತಹ ಅಧ್ಯಾರೋಪಾಪವಾದ ಅಷ್ಟು ಬೇಕು. ಅದರ ಜೊತೆಯಲ್ಲಿ ಕೇಳೋದಿಗೆ ಕೇಳ್ತಾ ಇರುವಾಗ ಶಮದಮಾದಿ ಸಮಸ್ತ ಗುಣಗಳು ಇರಬೇಕು. ಸಿಟ್ಟು ಮಾಡ್ಕೋಬಾರ್ದು, ಏನೂ ಆಸೆ ಇರಬಾರ್ದು, ಪರಮಾತ್ಮನೇ ಬೇಕು ಅಂತ ಇರಬೇಕು. ಒಳ್ಳೆ ಅಂತಃಕರಣ ಏಕಾಗ್ರತೆಯಿಂದ ಇರಬೇಕು. ವಿವೇಕಿ ಅಂದರೆ ಬುದ್ಧಿಶಕ್ತಿ ಚೆನ್ನಾಗಿರಬೇಕು. ನಾನು 3 ಗುಣ ಬಹಳ ಇಷ್ಟಪಡ್ತೀನಿ. ಒಂದು, ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ, ಒಳ್ಳೆಯ ಬುದ್ಧಿವಂತಿಕೆ, ಒಳ್ಳೆಯ ನಡವಳಿಕೆ. 3 ಇದ್ರೂ ಸಾಕು. ವೇದಾಂತ ವಿಚಾರ ಹೇಳ್ಬೋದು. ಕೆಲವರು ಒಳ್ಳೆಯವರಾಗಿರ್ತಾರೆ, ಐಕ್ಯನೇ ಇರೋಲ್ಲ. ಸಜ್ಜನರು ಐಕ್ಯ ಅಂದರೆ ಬುದ್ಧಿಶಕ್ತಿ ಇರೋಲ್ಲ. ಕೆಲವರಿಗೆ ಬುದ್ಧಿಶಕ್ತಿ ಇರುತ್ತೆ, ನಡವಳಿಕೆನೇ ಇರೋಲ್ಲ. ಕೆಲವರಿಗೆ ಅದು ಎರಡೂ ಇರುತ್ತೆ, ಪರಮಾತ್ಮನಲ್ಲಿ ಭಕ್ತಿನೇ ಇರೋಲ್ಲ, ಇದೇ ಬೇಕು ಅಂತ ಇರೋಲ್ಲ. ಇದು 3 ಇದ್ದು ಬಿಟ್ರೆ ಖಂಡಿತ ಅವರು ವೇದಾಂತವನ್ನು ತಿಳ್ಕೊತಾರೆ. ಯಾವ 3? ಒಳ್ಳೆ ಬುದ್ಧಿಶಕ್ತಿ, ಐಕ್ಯು. 3 ಇದ್ದು ಬಿಟ್ರೆ ಸಾಕು ಹೇಳ್ಬೋದು. ಆದರೆ ಏನಾಗುತ್ತೆ, ವಯಸ್ಸಾದ ಮೇಲೆ ಐಕ್ಯು ಕಮ್ಮಿ ಆಗುತ್ತೆ. ನೀವು ವಯಸ್ಸಾಗ್ತಾನೆ ಸ್ವಭಾವವಾಗಿ ಅಯ್ಯೋ ಯಾಕಪ್ಪ ಬೇಕೋ, ಸುಮ್ಮನೆ ಏನಾದರೂ ಜಪ ಹೇಳಿ ಮಾಡ್ತೀವಿ, ಇದೆಲ್ಲ ಬೇಡ ಅಂದ್ಬಿಟ್ಟು ಈಗ ಸಾಧನವನ್ನು ಮೇಲಿಂದ ಕೆಳಕ್ಕೆ ಹೋಗ್ತಾ ಹೋಗ್ತಾನೆ. ಶ್ರವಣ ಪರಮ ಸಾಧನ ಅಂತ ಆಯ್ತು. ಶ್ರವಣದಲ್ಲಿ ಆಗಲಿಲ್ಲ. ಶ್ರವಣ ಎಲ್ಲಿವರೆಗೆ ಮಾಡಬೇಕು ಅಂದರೆ ಅರ್ಥ ಆಗೋವರೆಗೂ ಮಾಡಬೇಕು ಅಲ್ವಾ? ವಾಕ್ಯ ಯಾಕೆ ಅರ್ಥ ಆಗಲ್ಲ ಅಂದರೆ ಪದಾರ್ಥ ಆಗಲ್ಲ. ಪದಾರ್ಥ ಯಾಕಾಗಲ್ಲ ಅಂದರೆ ಪದಾರ್ಥ ತಪ್ಪು ತಿಳ್ಕೊತಾ ಇದ್ದೀರಿ. ಪದಾರ್ಥ ಆಗಿದ್ರೆ ವಾಕ್ಯ ಅರ್ಥ ಆಗೋದು, ಪದಾರ್ಥ ಆಗೋಲ್ಲ. ಪದಾರ್ಥ ಯಾಕಾಗಲ್ಲ? ಪದಾರ್ಥ ತಪ್ಪು ತಿಳ್ಕೊತೀರಿ. ಯಾಕೆ ತಪ್ಪು ತಿಳ್ಕೊತಾ ಇದ್ದೀರಿ? ಇಲ್ಲಿದೆ ಅಧ್ಯಾಸ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ದೊಡ್ಡ ತತ್ವಮಸಿ ವಾಕ್ಯಾರ್ಥವು ಇಷ್ಟು ದೊಡ್ಡದ ಮಾಡ್ತಾರೆ. ತ್ವಂ ಪದಾರ್ಥ ಗೊತ್ತಾಗಲ್ಲ. ತ್ವಂ ಅಂದ್ರೇನೋ ನೀನಲ್ಲ. ಗುರುಗಳು ತ್ವಂ ಅಂದಾಗ ಯಾವುದು? ನಾನು ಅನ್ನೋ ಪದ ಅರ್ಥ ಆಗಲ್ಲ. ಆದ್ದರಿಂದ ವಾಕ್ಯಾರ್ಥ ಶ್ರವಣ ಕಾಲದಲ್ಲಿ ಆಗಲ್ಲ ಅಂದರೆ ಅನುಭವಗಳ ಜೋಡಣೆಯಿಂದ ಮನನ ಮಾಡಬೇಕು. ಅದನ್ನೇ ಅನ್ವಯ ವ್ಯತಿರೇಕ ತರ್ಕ ಅಂತ ಹೇಳಿದೆ. ಅದು ಅಲ್ಲಿಂದ ಸ್ವಲ್ಪ ಕೆಳಗೆ ಬಂತು. ಅದು ಎರಡೂ ಆಯಿತು. ಶ್ರವಣವೂ ಎಷ್ಟೋ ದಿವಸಗಳು ಮಾಡಿದರೆ, ಮನನವೂ ಮಾಡಿದರೆ ಆಗಲಿಲ್ಲ ಅಂದರೆ ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಅಂದರೆ ಮನಸ್ಸನ್ನು ನಿಧಾನವಾಗಿ ಏಕಾಗ್ರತೆಯಿಂದ ಹೊರಗಿಲ್ಲಿರುವ ನಾನು ಅನ್ನೋದನ್ನು ಬಿಟ್ಕೊಂಡು ಅಲ್ಲಿ ಕೂತ್ಕೊಂಡು ಮಾಡಬೇಕು. ಆ ನಿಧಿಧ್ಯಾಸನ ಕಷ್ಟ ಅಂತಲ್ಲ, ಆ ಅಧಿಕಾರಿಯ ಹಠ ನಿಷ್ಠೆ ಮೇಲೆ ಹೋಗುತ್ತೆ. ನಿಧಿಧ್ಯಾಸನದಲ್ಲಿ ತೊಂದರೆ ಹೇಳ್ತೀನಿ, ನಿದ್ದೆ ಬರುತ್ತೆ, ಬೇಜಾರಾಗುತ್ತೆ, ಆಮೇಲೆ ಕುತೂಹಲ ಇರೋದು ಹೊರಗಡೆ ಹೋಗಿ ನೋಡೋಣ ಅಂತ ವಿಕ್ಷೇಪಣೆ ಬರುತ್ತೆ.
ಒಬ್ಬನೇ ಇರಬೇಕು. ನಿಧ್ಯಾಸನಿಗೆ ಯಾರೂ ಜೊತೆಲಿ ಇರಬಾರ್ದು, ಭಯ ಆಗತ್ತೆ, ಯೋಚನೆ ಶುರುವಾಗುತ್ತೆ ನಾಳೆಗೆ ಏನು ಅಂತ. ಅದು ನಿಧ್ಯಾಸನ ಕಷ್ಟ. ನಿಧ್ಯಾಸನ ಮಾಡೋದಕ್ಕಾಗಲಿ ಯಾವುದಕ್ಕೆ ಆಗಲಿ ತ್ಯಾಗ ಇದೆಲ್ಲ ಬೇಕೇ ಬೇಕು. ಅದಾದ ಮೇಲೆ ಶ್ರವಣ ಸುಲಭ ಅಂತ ಯಾಕೆ ಹೇಳ್ತಾರೆ? ಗುರುಗಳ ಜೊತೆಲಿ ಇರಬೇಕು. ಸುಲಭ. ಗುರು ಕೇಳಿಸ್ತಾ ಇರ್ತಾರೆ, ಕೇಳ್ತಾ ಇರ್ಬೋದು. ನಿಧ್ಯಾಸನ ಮಾಡೋದು ಪ್ರತಿ ತಿಂಗಳು 5-5 ದಿವಸ ಅಲ್ಲ, ಪ್ರತಿ ತಿಂಗಳು 10 ದಿವಸ ಇಟ್ಬಿಟ್ರೆ ನಮಗೆ ಕೇಳೋದಿದೆ. ಬೆಂಗಳೂರಲ್ಲಿ ಎಲ್ಲ ಕಡೆಗೂ ಮಾಡ್ತಾ ಇರುತ್ತೆ. ಅವಳ ಬೆಂಗಳೂರಲ್ಲಿ ನಾನು ಏನು ಯೋಚನೆ ಮಾಡಿದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಒಬ್ಬರು ಪರಿಚಯ ಮಾಡ್ಕೊಂಡು ಆಯಾ ಏರಿಯಾದವರಿಗೆ ಇದಾಗೋ ಹಾಗೆ 5-5 ದಿವಸ, ತಿಂಗಳಿಗೆ ಒಂದ್ಸಲ 5-5 ದಿವಸ ಮಾಡೋಣ. ಹಾಗಾಗಿ ಒಂದು ವರ್ಷಕ್ಕೆ ಒಂದು 12 ಕಡೆ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಎಲ್ರಿಗೂ ಶ್ರವಣ ಆಗತ್ತೆ ಅಂತ. 20-30 ಭಾಗ ಕವರ್ ಆಗುತ್ತೆ. ಅಲ್ಲ, ಬೇರೆ ಕಡೆ ಒಂದ್ ಕಡೆ ಬಂದವ್ರು ಬೇರೆ ಕಡೆ ಬರ್ಬೋದಾ? ಬರ್ಬೋದಂತ. ಅದೇ ಬರೋದ ವಿಷಯಕ್ಕೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಬರಕ್ಕೆ ಆಗದೆ ಇದ್ದವ್ರಿಗೆ ಅನುಕೂಲ ಅಂತ ಅಲ್ಲಿ ಹೋಗ್ಬೋದು. ನೀವು ಮಲ್ಲೇಶ್ವರಂ ಮಾಡ್ತೀರಪ್ಪ, ಬರಲಿ. ನಾವು ಅಲ್ಲಿ ಅಕ್ಷರಂ ಜಿಲ್ಲೆದಾಗ ಅಲ್ಲಿಂದ ಬರಬೇಕು. ಧಾರಾಳ ಬರೋಕ್ಕೆ ತೊಂದರೆ ಇಲ್ಲ. ಅದು ಉಳಿಯೋದು ಮಾಡಿದ್ರೆ ಅವ್ರವ್ರದ್ದೇ ಕಷ್ಟ. ಅಲ್ಲಿ ವ್ಯವಸ್ಥೆ ಮಾಡಕ್ಕೆ ಬೆಂಗಳೂರಲ್ಲಿ ಏನೋ ತರ್ತಾರ ಡಬ್ಬಿಲಿ ತಿಂತಾರೆ, ರಾತ್ರಿ ವಾಪಸ್ ಹೋಗ್ತಾರೆ. ಏನು ಈಗ ಇದಕ್ಕೆ ಹೋಗ್ತಾರಲ್ಲ ಕೆಲಸಕ್ಕೆ, ಕಾಟ್ ಬೇಕು, ರೂಮ್ ಬೇಕು ಅಂದ್ರೆ ಕಷ್ಟ ಅಂತ ಕೇಳೋಕೆ ಒಂದು ಹಾಲು ಕೊಡೆ, ನೀರು ದೇಹ ಸ್ಥಿತಿಗೆ ಬೇಕಾದಂತ ಸಾಕಷ್ಟ. ನಾನು ಹೇಳೋದು, ಕೆಲಸಕ್ಕೆ ಹೋಗೋರು ಬೆಳಗ್ಗೆ 7 ಗಂಟೆ ತಿಂಡಿ ಮಾಡ್ಕೊಂಡು ಹೋಗಿ ರಾತ್ರಿ 9 ಗಂಟೆ ಬರ್ತಾರೋ ಇಲ್ವಾ? ಅದಕ್ಕಿಂತ ಏನು ಕಷ್ಟ ಅಲ್ಲ. ಇಲ್ಲೇನು ಕೆಲಸ ಏನು ಹೇಳಲ್ಲ, ಶ್ರವಣ ಅದು ಕಷ್ಟ. ಕೆಲಸ ಮಾಡ್ಬೋದು. ಈಗ ಶ್ರವಣ ಮನನ ನಿಧ್ಯಾಸನ ಅನ್ನೋದು ನೇರಾಗಿ ವಾಕ್ಯಾರ್ಥ ಶಾಸ್ತ್ರ. ಅದು ಗುರುಗಳ ಜೊತೆಲಿ ಇದ್ದಾಗಲೇ ಆಗೋದು. ಅಲ್ಲಿಂದ ಮುಂದೆ ನಿಧ್ಯಾಸನ ಗುರುಗಳು ಬೇಕಾಗಿಲ್ಲ. ಆದರೂ ಒಂದು ಸ್ವಲ್ಪ ಹೊತ್ತು ನಾವು ದಿನ ಧ್ಯಾನನೂ ಮಾಡಬೇಕು. ಧ್ಯಾನ ನಿಧ್ಯಾಸನ ಒಂದೇ. ಇನ್ನು ಸ್ವಲ್ಪ ಹೊತ್ತು ಮನನವನ್ನು ಮಾಡಬೇಕು, ಶ್ರವಣವನ್ನು ಮಾಡಬೇಕು. ಅದಕ್ಕೆ ನಾವು ಚರ್ಚಾಗೋಷ್ಠಿ ಒಂದು ಸಲ ಮಾಡ್ತೀವಿ, ಚಿಂತನ ಗೋಷ್ಠಿ ಒಂದು ಮಾಡ್ತೀವಿ, ಪ್ರಶ್ನೋತ್ತರ ಗೋಷ್ಠಿ ಮಾಡ್ತೀವಿ, ಸಂವಾದ ಗೋಷ್ಠಿ ಮಾಡ್ತೀವಿ. ಬರೀ ಪ್ರವಚನ ಅಂದರೆ ಒಂದು ಸೈಡು ಬೋರಾಗತ್ತೆ. ನಾನೊಬ್ಬನೇ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಅಲ್ಲಿಂದ ಕೆಳಕ್ಕೆ ಶಮದಮಾದಿ ಗುಣಗಳನ್ನು ಅಭ್ಯಾಸ ಮಾಡಬೇಕು. ಆ ಶ್ರವಣ ಮನನ ನಿಧ್ಯಾಸನಕ್ಕೆ ಸಾಕ್ಷಾತ್ ಸಾಧನ ಅಂತೀವಿ. ನ್ಯಾಯವಾಗಿ ವೇದಾಂತ ವಾಕ್ಯಾರ್ಥ ಸಾಕ್ಷಾತ್ ಸಾಧನ. ಶ್ರವಣ ಮನನ ನಿಧಿಧ್ಯಾಸನ ಇದೆಯಲ್ಲ, ನಿಧ್ಯಾಸನ ಅಂದರೆ ಧ್ಯಾನ, ಅದು ನೇರಾಗಿ ಅನುಭವಕ್ಕೆ ಹತ್ರ. ಅದರ ಹಿಂದ್ಗಡೆ ಅದನ್ನು ಮಾಡುವಾಗಲೂ ಕೇಳುವಾಗಲೂ ನಮ್ಮಲ್ಲಿ ಶಮದಮಾದಿ ಗುಣಗಳಿರಬೇಕು, ಅಮಾನಿತ್ವಾದಿ ಗುಣಗಳಿರಬೇಕು, ಅದ್ವೇಷ್ಟೃತ್ವಾದಿ ಗುಣಗಳಿರಬೇಕು. ಗೀತೆ ತುಂಬ ಸಾಧನವನ್ನು ಹೇಳಿದೆ. ಸಾಧನವನ್ನು ಅಭ್ಯಾಸ ಮಾಡೋದು. ಯಾಕೆ ಅಭ್ಯಾಸ ಮಾಡಬೇಕು ಅಂದರೆ, ಈ ವ್ಯವಹಾರಕ್ಕೆ ಹೋಗಿರ್ತೀವಲ್ಲ, ಹಾಕ್ಬಿಡ್ತಾರೆ ಊಟ, ತಿಂತೀವಿ, ಓ ಬೆಚ್ಚಾಗಿದೆ, ಅಯ್ಯೋ ಖಾರ, ಅದೆಲ್ಲ ಆಗಬಾರ್ದು. ಇನ್ನು ಬಂದಿರೋ ಜಾತಕ್ಕೆ ವೇದಾಂತಕ್ಕೆ ಅದು ಏನು ಬರುತ್ತೋ ಹಸಿವಿಗೆ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ. ಏನು ಬರುತ್ತೋ ಕಾಲಕ್ಕೆ ಆ ಕಾಲಕ್ಕೆ ತಗೊಳ್ಳೋದು. ನಿಮಗೆ ಆಹಾರ ರುಚಿಯಾಗೋದು ಬಿಡೋದು ಬೇರೆ. ಆಮೇಲೆ ಈ ದ್ವಂದ್ವಗಳು ಗಲಾಟೆಗಳು ಬಹಳ ಬರುತ್ತೆ, ತುಂಬ ಕಷ್ಟ. ಅದಕ್ಕೆ ಶಮದಮಾದಿಗಳನ್ನು ಅಭ್ಯಾಸ. ಹೊರಗಡೆ ಪ್ರಪಂಚಕ್ಕೆ ಹೋದ್ರೂ ಗೊತ್ತಾಗುತ್ತೆ ಎಷ್ಟು ಶಮದಮ ನಮಗಿದೆ ಅಂತ. ಒಂದು ಗಲಾಟೆ ಜಾಗಕ್ಕೆ ಹೋಗಬೇಕು, ಮನಸ್ಸು ಶಾಂತವಾಗಿರ್ಬೇಕು. ಒಂದು ಕಲ್ಯಾಣ ಮಂದಿರಕ್ಕೆ ಹೋಗ್ರಿ, ಮಧ್ಯಾಹ್ನ ಕೆಟ್ಟ ಬಿಸಿಲು, ನಿಮಗೇನು ಹೊಟ್ಟೆ ಇಲ್ಲ, ಯಾರೂ ಮಾತಾಡಿಸ್ತಾ ಇಲ್ಲ, ಗಲಾಟೆಯೋ ಗಲಾಟೆ, ಡಮ ಹೊಡಿತಾ ಇದ್ದಾರೆ, 1 ಗಂಟೆ ಕೂತ್ಕೊಳ್ಬೇಕು. ಆವಾಗ ನೀವು ಶಮವಂತರು ಅಲ್ವೋ ಗೊತ್ತಾಗತ್ತೆ. ಶಾಂತವಾಗಿರ್ಬೇಕು. ಅಲ್ಲಿ ಹೋದ್ರೆ ಯೋ ಹೊಡಿತಾ ಇದ್ದಾರಲ್ಲ, ಇಲ್ಲ ಆಗಲ್ಲ ಅನ್ಬಾರ್ದು. ಆಗಲ್ಲ ಅಂದ್ರೆ ಶಮ ಇಲ್ಲ, ಪರೀಕ್ಷೆ ಇರೋ. ಶುಕರನ್ನು ಪರೀಕ್ಷೆ ಮಾಡಿದಂತೆ ಆ ಥರ. ಹೀಗೆ ಶಮದಮಾದಿ ಗುಣಗಳನ್ನು ನೀವು ಚೆನ್ನಾಗಿ ದಮ ಅಂದ್ರೆ ಅಲ್ಲ, ಇದರ ಜೊತೆಯಲ್ಲಿ ಇರಬೇಕು ಅಂತ. ಇದನ್ನು ಮಾಡುವಾಗ ದಿವಸ ಪೃಥಕ್ ಅಂದ್ರೆ 3 ಹೊತ್ತು ಮಾಡೋಕ್ಕಾಗಲ್ವಲ್ಲ. ಆಗ್ಲೈತ್ರಲ್ಲ, ಅದನ್ನು ಮಾಡೋವಾಗಲೂ ಅದನ್ನು ಮಾಡೋದನ್ನು ಬಿಟ್ಟಾಗಲೂ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಶಮದಮಾದಿ ಗುಣಗಳಿರಬೇಕು. ಈಗ ಒಳ್ಳೆ ತಿಂಡಿ ಮಾಡಿರ್ತಾರೆ, ವಾಸನೆ ಬಂದ್ಬಿಡುತ್ತೆ, ಬಾಯಿಗೆ ನೀರು ಬಂದ್ಬಿಡುತ್ತೆ, ದಮ ಇಲ್ಲ ಅಂತ ಅರ್ಥ. ನಾಲ್ಗೆ ಚಾಪಲ್ಯ ಇದೆಯಲ್ಲ, ಭಾಳ ಕೆಟ್ಟದವು. ಇವತ್ತೇನು ಮಾಡಿದ್ದೀರ ಅಡುಗೆಗೆ ಕೇಳಬಾರ್ದು, ನೀವು ಏನು ಅಡುಗೆ ಮಾಡಿದ್ದೀರ ಅಂತ. ಕೇಳಿದ್ರೆ ಹೋಯ್ತು ದಮ. ದಮ ಅಂದ್ರೇನು? ಇಂದ್ರಿಯ ಚಾಪಲ್ಯ ಕಳ್ಕೊಳ್ಳೋದು ದಮ. ಅಂತಃಕರಣ ಚಾಂಚಲ್ಯವನ್ನು ಕಳ್ಕೊಳ್ಳೋದು ಶಮ. ಶಮ ದಮ. ಆಮೇಲೆ ಇದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಗಡಿಬಿಡಿ ಆಗಿದೆ, ಅದಾಗದೇ ಇರೋದು ಉಪರತಿ. ಕಷ್ಟವನ್ನು ಸಹಿಸ್ಕೊಳ್ಳೋದು ತಿತಿಕ್ಷೆ. ಮನಸ್ಸನ್ನು ಒಂದೇ ಕಡೆಯಲ್ಲಿ ಇಡೋ ಅಭ್ಯಾಸ ಮಾಡೋ ಸಮಾಧಾನ. ಖಂಡಿತ ಹಾಗೆ ಆಗತ್ತೆ. ನಾನು ಇಷ್ಟೇನ ಮಾಡ್ತೀನಿ ಅಂದರೆ ಶ್ರದ್ಧೆ.
ಇಷ್ಟು ಗುಣಗಳನ್ನು ದಿನ ಅಭ್ಯಾಸ. ಒಳ್ಳೆ ಕ್ಯಾರೆಕ್ಟರ್ ಅಂತ ಸಂಗ್ರಹವಾಗಿ ಹೇಳ್ಬೋದು. ಆ ಒಳ್ಳೆ ಕ್ಯಾರೆಕ್ಟರ್ ಎಷ್ಟು ಅಂತ ಹೇಳಕ್ಕೆ ಬರಲ್ಲ. ಅವರವರ ಪರಿಸರದಲ್ಲಿ ಅವರವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆ. ಈ ಗುಣಗಳನ್ನು ಅಭ್ಯಾಸ ಮಾಡೋ ಜೊತೆಲಿ ಹಿಂದೆ ನಿಮಗೆ ಕೆಲಸ ಬರುತ್ತೆ, ಕೌಟುಂಬಿಕ ಕೆಲಸ, ಅಡುಗೆ ಮಾಡೋದು ಅದು ಮಾಡೋದು. ಅದನ್ನು ಮಾಡುವಾಗ ನೀವು ಕರ್ಮಯೋಗದಿಂದ ಮಾಡಬೇಕು. ಆ ಕರ್ಮಯೋಗದಿಂದ ಮಾಡುವಾಗ ಈ ಎಲ್ಲ ಗುಣಗಳಲ್ಲೂ ಶ್ರವಣದಲ್ಲೂ ಪರಮಾತ್ಮನಲ್ಲಿ ಪ್ರೇಮ ಇದೆಯಲ್ಲ, ಅದು ಅಲ್ಲಿಂದ ಅಲ್ಲಿವರೆಗೂ ಇರಬೇಕು. ಶ್ರವಣ ಮಾಡುವಾಗಲೂ ಇರಬೇಕು, ಶಮದಮಾದಿಗಳನ್ನು ಮಾಡುವಾಗಲೂ ಇರಬೇಕು, ಕರ್ಮಯೋಗ ಮಾಡುವಾಗಲೂ ಪ್ರೇಮ ಇರಬೇಕು. ಆ ಕರ್ಮಯೋಗ ಮಾಡದೆ ಬರೀ ಅಡುಗೆ ಮಾಡಿದ್ರೆ ಅದು ನಿಮಗೆ ಚಿತ್ತಶುದ್ಧಿ ಮಾಡಲ್ಲ. ಕರ್ಮ ಅನಿವಾರ್ಯ. ದೇಹ ಇರೋವರೆಗೂ ಅನ್ನ ಬೇಕು. ಅನ್ನ ತಯಾರು ಮಾಡೋಕ್ಕೋ, ಅನ್ನವನ್ನು ಸಂಪಾದನೆ ಮಾಡೋಕ್ಕೋ ಕರ್ಮ ಮಾಡಲೇಬೇಕು. ತರಕಾರಿ ಹಚ್ಚಬೇಕು, ಮಾಡಬೇಕು, ಇದು ಅಡುಗೆ ಮಾಡಬೇಕು, ಅದನ್ನು ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿ, ಏನು ಬೇಜಾರು, ಅದು ಮಾಡಿದ್ದೇ ಮಾಡೋದು. ಏನು ಮಾಡೋಕ್ಕೆ ಬರಲ್ಲ. ಅಲ್ಲಿ ಕರ್ಮಯೋಗವನ್ನು ಮಾಡಬೇಕು. ಕರ್ಮಯೋಗ ಮಾಡಿ ಉಳಿದ ಸಮಯದಲ್ಲಿ ಮನುಷ್ಯ ಧರ್ಮ ಅಂದರೆ ಭಜನೆ ಜಪ. ಮನುಷ್ಯ ಧರ್ಮಕ್ಕಿಂತ ಸ್ವಲ್ಪ ಉತ್ತಮವಾದ ಧರ್ಮ ಅಂದರೆ ಸ್ತೋತ್ರ ಸಾಹಿತ್ಯ ಅಥವಾ ಗೀತೆ. ನಾನು ಹೇಳಿದ್ನಲ್ಲ ಯಾವುದು, ಅದೆಲ್ಲ ತತ್ವ ಸಾಹಿತ್ಯ. ನೈಷ್ಕರ್ಮ್ಯ ಸಿದ್ಧಿ, ಗೌಡಪಾದ ಕಾರಿಕ, ಇದೆಲ್ಲ ಪಾರಾಯಣ ಮಾಡೋದು. ಸಮೇತ ಯಾರು ಹೇಳ್ಕೊಡ್ತಾರ? ಶ್ಲೋಕವನ್ನು ಪಾರಾಯಣ ಮಾಡೋದ್ರೆ ಕಲ್ತ್ಕೊಳ್ಳೋದು ಮುಂಚೆ. ಗೀತೆಯನ್ನು ಹೇಳ್ಕೊಳ್ಳೋದಪ್ಪ, ಇದು ಪರಮಾತ್ಮಂದು ಅಂತ ನಂಗೆ ಅರ್ಥ ಗೊತ್ತಿಲ್ಲಪ್ಪ. ನಮ್ಮ ಮುಂದೆ ಪರಮಾತ್ಮ ಕೂತಿಯಾರೆ, ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಪಾರಾಯಣ ಮಾಡ್ತೀವಿ. ಪಾರಾಯಣ ಶ್ರದ್ಧೆನೇ ಮಾಡಬೇಕಪ್ಪ. ಅದು ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಒಂದು ಸಲ ಅದರ ನಿಷ್ಠೆ ಬಂತು ಅಂದರೆ ಮುಂದೆ ಕರ್ಕೊಂಡು ಹೋಗುತ್ತೆ. ನಾನು ಮೇಲಿಂದ ಕೆಳಗೆ ಬರ್ತಾ ಇದ್ದೀನಿ. ಶ್ರವಣಾದಿಗಳಾಗದೆ ಹೋದರೆ ಅಲ್ಲಿಂದ ಶಮದಮಾದಿಗಳು, ಶಮದಮಾದಿಗಳಾಗದೆ ಹೋದರೆ ಕರ್ಮಯೋಗ. ಕರ್ಮಯೋಗದಲ್ಲಿ ಮನುಷ್ಯ ಧರ್ಮ, ಕುಟುಂಬ ಧರ್ಮ, ವರ್ಣಧರ್ಮ, ಆಶ್ರಮ ಧರ್ಮ ಅಂತ 4 ಇದೆ. ಹೆಂಗಸರಿಗಾದರೆ ವರ್ಣಧರ್ಮ ಆಶ್ರಮ ಧರ್ಮ ಬೇಕಾಗಿಲ್ಲ. ಸುಮ್ಮನೆ ಯಾತಕ್ಕೆ ಒದ್ದಾಡ್ತೇವೆ ನೀವು ಸುಮ್ಮನೆ ಕುಟುಂಬ ಧರ್ಮ, ಮನುಷ್ಯ ಧರ್ಮ. ಮನುಷ್ಯ ಧರ್ಮದಲ್ಲಿ ಒಬ್ಬೊಬ್ಬನೂ ಕಲಿಯಬೇಕಾದದ್ದು 4 ಸಾಹಿತ್ಯ ಇದೆ. ಯಾವ್ಯಾವ ಸಾಹಿತ್ಯ? ಸ್ತೋತ್ರ ಸಾಹಿತ್ಯ, ಧರ್ಮ ಸಾಹಿತ್ಯ, ತತ್ವ ಸಾಹಿತ್ಯ, ಇನ್ನು ವ್ಯಾವಹಾರಿಕ ಸಾಹಿತ್ಯ. ವ್ಯಾವಹಾರಿಕ ಸಾಹಿತ್ಯ ಕಲಿಯೋದನ್ನು ಬಿಡ್ರಿ. ಅಂದರೆ ನನಗೆ ಇಂಗ್ಲೀಷ್ ಬರುತ್ತೋ ಇಲ್ವೋ ಅಂದರೆ ಇಂಗ್ಲೀಷ್ ಬರೋದು ಏನು ನಾವೇನು ಪ್ರಾಣ ಕಳ್ಕೊಳ್ಳೋಲ್ಲ. ಅಥವಾ ಹಿಂದಿ ಬರಲಿಲ್ಲ ಏನೋ. ನಮ್ಮ ತಾಯಿ ತಂಗಿಯೊಬ್ಬರು ವಾರಾಣಸಿಗೆ ಹೋಗಿ ವಾಸ ಮಾಡ್ತಾಯಿದ್ರು. ಅವ್ರಿಗೆ ಸಂಖ್ಯಾತಿ ಬಿಟ್ಟರೆ ಇನ್ನೇನು ಬರಲ್ಲ. ಅವರು ಅಂಗಡಿ ಹೋಗಿ ಕೇಳೋರು, ತೋರ್ಸೋದು ಕೊಡೋನವ್ರು. ಅವ್ರು ಏನೋ ಅನ್ನೋನು, ಇವರಿಗೆ ಏನೋ ಚಾರಾಣೆ ಅಂತ ಏನೋ ಒಂದು ಬರ್ತದೆ. ಕೊಡು ಚಾರಾಣೆ ಕೊಡು ಅಂತ ಅನ್ನೋರು, ಕೈಯಲ್ಲೇ ಇರೋನವರು. ಅವಳು ಕೊಡೋಳು, ಇವ್ರು ಚಾರಾಣೆ ಕೊಟ್ಟು ಬರೋರು ಸಾಕು. ಅವ್ರಿಗೆ ಕೊಡು ಅಂದರೆ ಸಂಕೇತಿನ ಕುಡು, ಕೊಡುವೂ ಇಲ್ಲ, ಕುಡು ಕುಡು ವರಂದಿ ಅಂದರೆ ಬರುತ್ತೆ. ಕೊಡು ಅಷ್ಟೇ ಭಾಷೆ ಬರೋದು. ವ್ಯವಹಾರ ಮಾಡೋರು, ಊಟ ಮಾಡೋರು, ಕಾಶಿಲಿದ್ದರು. ಆದರೆ ತುಂಬ ಏನು ವ್ಯವಹಾರ ಮಾಡೋಕ್ಕೆ ಭಾಷೆ ಏನು ಬೇಕಾಗಿಲ್ಲ. ಅಂದರೆ ತುಂಬ ಇನ್ನೊಬ್ಬರಿಗೆ ನಾನು ವ್ಯವಹಾರದಲ್ಲಿ ದೊಡ್ಡವನು, ನಾನು ಚೆನ್ನಾಗಿ ಸ್ಟೇಟಸ್ ಬೇಕಾದ್ರೆ ಭಾಷೆ ಕಲ್ತ್ಕೊಳ್ಳಿ. ಆದರೆ ನನ್ನ ದೃಷ್ಟಿಯಲ್ಲಿ ವ್ಯಾವಹಾರಿಕ ಶಿಕ್ಷಣ 1, ಧಾರ್ಮಿಕ ಶಿಕ್ಷಣ 2, ಭಕ್ತಿಯ ಶಿಕ್ಷಣ 3, ತತ್ವದ ಶಿಕ್ಷಣ 4. 4 ನೀವು ಅಭ್ಯಾಸ ಮಾಡಬೇಕಾಗಿತ್ತು. ಯಾವಾಗ? ಚಿಕ್ಕ ಹುಡುಗಿಯಾಗಿದ್ದಾಗ. ಅದಷ್ಟು ನೀವು ಕಲ್ತ್ಕೊಂಡಿದ್ರೆ ಆವಾಗ ಈಗ ಉಪಯೋಗಕ್ಕೆ ಬರ್ತಿತ್ತು. ದಿನ ಸ್ತೋತ್ರ ಎಷ್ಟು ಗಂಟೆ ಮಾಡ್ತಿದ್ದೀವಿ ಸ್ತೋತ್ರವನ್ನು ನೀವು? ಸ್ತೋತ್ರ ಸಾಹಿತ್ಯ ಎಷ್ಟು ಹೇಳ್ತೀರಿ? ಪುಸ್ತಕ ಎಲ್ಲ ಹೇಳಬೇಕು. ವಿಷ್ಣು ಸಹಸ್ರನಾಮ ಒಂದು ಬಾಯಲ್ಲಿ ಹೇಳ್ತೀರಣ್ಣ, ಭಗವದ್ಗೀತಾ ಬಾಯಲ್ಲಿ ಹೇಳ್ತೀರಾ? ಆಗಲೇ ಒಟ್ಟು ಒಂದು 3-4 ಗಂಟೆ ಆದರೂ ಒಂದು ನನ್ನ ದೃಷ್ಟಿಯಲ್ಲಿ ಒಂದು 20 ಗಂಟೆ ಕಲ್ತಿದ್ರೆ ದಿನ 3 ಗಂಟೆಯಂತೆ, ಬೆಳಗ್ಗೆ 1.5 ಗಂಟೆ, ಸಂಜೆ 1.5 ಗಂಟೆಯಂತೆ, ವಾರಕ್ಕೆ ಮುಗಿಯೋದು. ಶೇರ್ ಮಾಡಬೇಕಲ್ಲ. ಅದದೇ ಹೇಳೋಕ್ಕೆ ಬರಲ್ಲ. ನೀವು ಅದದೇ ಹೇಳೋಕ್ಕೆ ಬರುತ್ತೆ ಅಂದರೆ ಬರೀ ರಾಮನಾಮ್ ಜಪ ಮಾಡ್ತೀವಿ, ರಾಮ್ 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 ಅಂದರೆ ಪರವಾಗಿಲ್ಲ, ಬೇಜಾರಾಗ್ಬಿಡುತ್ತೆ. ಎಷ್ಟೊತ್ತು ರಾಮನಾಮ್ ಮಾಡ್ತೀವಿ. ಹೀಗೆ ಜೀವನದಲ್ಲಿ ದಿನಚರಿಯನ್ನು 5:15 ಎದ್ದರೆ 6:00 ಇಷ್ಟ ಆಯಿತು, 7:00 ಇಷ್ಟ ಆಯಿತು, ಆಮೇಲೆ ಮನೆ ಕೆಲಸ ಇಷ್ಟೊತ್ತಾಯಿತು, ಆಮೇಲೆ ಪಾಠಾದಿಗಳು, ಆಮೇಲೆ ಶಮದಮಾದಿಗಳ ಅಭ್ಯಾಸ, ಆಮೇಲೆ ಅದನ್ನು ಮುಂದಕ್ಕೆ ಹೋಗೋದು. ಈ ರಾತ್ರಿ ಮಲಗೋವರೆಗೂ ಅಷ್ಟೂ ಸಮಯವನ್ನು ವಿನಿಯೋಗಿಸ್ಬಿಡ್ಬೇಕು. ನಂಗೆ ಟೈಮ್ ಇಲ್ಲ ಅಂತ. ಆಗ ನೀವು ಸಮಯವನ್ನೆಲ್ಲ ವಿನಿಯೋಗ ಮಾಡಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ಏನು ಹೇಳ್ರೆ? ಬೇಡ, ತಾಮಸ ಅದು. ಬೇಕಾದ್ರೆ ಕೂತ್ಕೊಳ್ರೆ, ಅಥವಾ ಏನಾದರೂ ಓಡಾಡ್ರೆ, ಏನಾದರೂ ಕೆಲಸ ಮಾಡ್ರೆ, ಓದೋಕೆ ಹೋಗ್ಬೇಡ್ರಿ. ಓದೋಕೆ ಹೋದ್ರೆ ಏನಾಗುತ್ತೆ?
ನಿದ್ದೆ ಬಂದ್ಬಿಡುತ್ತೆ. ಹೀಗೆ ಮನುಷ್ಯ ತನ್ನ ಜೀವನವನ್ನು ತಾನೇ ರೂಢಿಸ್ಕೊಂಡ್ರೆ ಒಂದು 6 ತಿಂಗಳು ನೀವು ಪ್ರಯತ್ನ ಮಾಡಿದರೆ ಬಂದ್ಬಿಡುತ್ತೆ ಸಾಧನೆ. ಆಮೇಲೆ ಆ ಭಗವದ್ಭಕ್ತಿ ಬೆಳೆದು ಬಿಟ್ಟರೆ ಏನು ಬೇಕಾದ್ರೂ ಭಗವಂತ ಕೊಡ್ತಾನೆ. ಗುರುಗಳನ್ನು ಕೊಡ್ತಾನೆ, ತಿಳ್ಕೊಳ್ಳೋ ಶಕ್ತಿ ಕೊಡ್ತಾನೆ, ಶಮದಮಾದಿಗಳನ್ನು ಕೊಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಅಷ್ಟನ್ನು ನಾವು ಮುಂಚೆ ಅಭ್ಯಾಸ ಮಾಡಬೇಕು. ಹಾಗೆ ಜ್ಞಾನ ಸಾಧನಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿ ಹೋಗುವಂತಹ ದಿನಚರ್ಯ, ಅದಕ್ಕೆ ಬೇಕಾದಂಥ ನಾಮಜಪ, ಸ್ತೋತ್ರ ಸಾಹಿತ್ಯ, ಭಕ್ತಿ ಸಾಹಿತ್ಯ, ತತ್ವ ಸಾಹಿತ್ಯಗಳು, ಕರ್ಮಯೋಗ, ಆ ಕರ್ಮಯೋಗದಲ್ಲಿ ಮನುಷ್ಯ ಧರ್ಮದ ಕರ್ಮಯೋಗ, ಕೌಟುಂಬಿಕ ಕರ್ಮಯೋಗ, ಕೌಟುಂಬಿಕ ಕೆಲಸ. ಅದಾದ ಮೇಲೆ ಮನುಷ್ಯನಿಗೆ ಇನ್ನೂ ಮುಂದಕ್ಕೆ ಹೋಗಬೇಕು ಅಂದರೆ ಭಜನೆ ಮಾಡೋದಾದರೆ ಒಳ್ಳೆಯದು, ಭಕ್ತಿಯೋಗ ಅಂತ ಆಗತ್ತೆ. ಭಕ್ತಿಯೋಗ ಆದಮೇಲೆ ಮುಂದಕ್ಕೆ ವೇದಾಂತ ವಾಕ್ಯವನ್ನು, ಧ್ಯಾನಯೋಗ, ಮನನ, ಶ್ರವಣ, ಅದನ್ನು ಕೇಳ್ತಾ ಶಂಕರ ಭಾಷ್ಯವನ್ನು ನಿರಂತರ ನಾನು ಓದ್ತೇನೇನೋ ಬರಬೇಕು. ಆಮೇಲೆ ಎಷ್ಟು ಆಗಬೇಕು ಅಂದರೆ ಏನೋ ಒಂದಿಷ್ಟು ತಿಂದರೆ ಸಾಕಪ್ಪ, ಏನು ಬೇಡ, ಏನು ಅಂಥೇಳಿ ಬೆಳಗ್ಗೆ 5:30 ರಾತ್ರಿ 10 ಗಂಟೆ ತನಕ ನಾನು ಶಂಕರ ಭಾಷ್ಯ ಅಧ್ಯಯನ ಮಾಡ್ತೇನೆ ಅನ್ನೋ ಕೈಲಿ ಆಗತ್ತೆ ಅಂತ ಬಂದರೆ ಆವಾಗ ನೀವು ಗೆದ್ರಿ. ಅಷ್ಟನ್ನು ನೀವು ಬೆಳೆಸ್ಕೊಳ್ಳಿ. ಅವಶ್ಯವಾಗಿ ಆತ್ಮಜ್ಞಾನಕ್ಕೆ ಬೇಕಾದ ಸಾಧನಗಳನ್ನು ಸದ್ಗುರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಪ್ರವಚನ 7 ಗಂಟೆಗೆ. ನಾಳೆ ಬೆಳಗ್ಗೆ ಒಂದು ಪ್ರವಚನ ಇದೆ, ನಾಳೆ ಮಧ್ಯಾಹ್ನ ಇಲ್ಲ.